ನಾವು ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಅಲ್ಲಿ ಎರಡು ನಂಬರ್ನ ಡಿವೈಡ್ ಮಾಡೋದ್ರ ಮೂಲಕ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ನ ಫೈಂಡ್ ಔಟ್ ಮಾಡ್ತೀವಿ. 2 10s are 20, 2 5s are 10, 5 1s are 5. ಹಾಗಿದ್ರೆ 2 × 2 × 5 ಅಂತ ಹೇಳಿ ನಾವು ನಂಬರ್ಸ್ನ ಬರಿಬೋದು. ಈ 2 ಮತ್ತು 5 ಏನು ಪ್ರೈಮ್ ಫ್ಯಾಕ್ಟರ್ಸ್. ಎಕ್ಸ್ಪ್ಲೇನ್ ವೈ 7 × 11 × 13 + 13 ಆರ್ ಕಂಪೋಸಿಟ್ ನಂಬರ್ಸ್. ರ್ಯಾಷನಲ್ಲಿಗೆ ಇರ್ಯಾಷನಲ್ಲಿಗೆ ಇರುವಂಥ ಮೇಜರ್ ಡಿಫ್ರೆನ್ಸೇ ಇದು. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಹೌದಾ? ಸೊ ದಿನ ನೀವು ಪಾಸಿಟಿವ್ ಆಗಿರ್ತೀರಾ, ಮೋಟಿವೇಟೆಡ್ ಆಗಿರ್ತೀರಾ, ನಿಮ್ಮ ಪರೀಕ್ಷೆ ಕಡೆಗೆ ಪೂರ್ತಿ ಗಮನ ಹರಿಸಿ ಏಕಾಗ್ರತೆಯಿಂದ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಹೌದಾ? ಓಕೆನಾ? ಸರಿ. ಸೊ ಆ ರೀತಿ ಏಕಾಗ್ರತೆಯಿಂದ ಓದ್ತಿಲ್ಲ ಅಂದರೆ ಓದ್ಲಿಕ್ಕೆ ಶುರು ಮಾಡಿ, ಅಷ್ಟೇ ನಾ ಹೇಳೋದು, ಬೇರೆ ಏನೂ ಇಲ್ಲ. ಹಾಗೆ ನೀವೇನು ಓದ್ರಿ ಅಂತ ಹೇಳ್ತಿದ್ದೀನಲ್ಲ, ನಿಮಗೆ ಒಂದು ಸಾಥ್ ಕೊಡೋದಕ್ಕೆ, ನಿಮಗೆ ಆ ಒಂದು ಓದಿಗೆ ಒಂದು ಶಕ್ತಿ ತುಂಬೋದಕ್ಕೆ, ಓಕೆ, ಒಂದು ಎನ್ರಿಚ್ಮೆಂಟ್ ಪುಷ್ಟೀಕರಣ ಕೊಡೋದಕ್ಕೆ ನಾವೇನು ಮಾಡ್ತಿದ್ದೀವಿ, ಒಂದು ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಅನ್ನುವಂಥ ಸೀರೀಸ್ನ ತಂದಿದ್ದೀವಿ. ಓಕೆ, ಈ ಸೀರೀಸಲ್ಲಿ ಏನಿರುತ್ತೆ ಅಂದರೆ, ಇಷ್ಟೂ ಚಾಪ್ಟರ್ಸ್ಗಳು ಇಷ್ಟು ದಿನ ಏನು ಕಲಿತಾ ಬಂದಿದ್ದೀವಲ್ಲ, ಆ ಎಲ್ಲ ಚಾಪ್ಟರ್ಸ್ಗಳನ್ನು, ಪ್ರತಿಯೊಂದು ಚಾಪ್ಟರ್ಸ್ಗಳನ್ನು ಒಂದೊಂದು ಸೆಷನಲ್ಲಿ ಕಂಪ್ಲೀಟಾಗಿ ರಿವೈಸ್ ಮಾಡ್ತಾ ಬರೋವಂಥ ಕೆಲಸ. ಇವತ್ತಿನ ಸೆಷನಲ್ಲಿ ನಾವು ರಿಯಲ್ ನಂಬರ್ಸ್ ಅನ್ನುವಂಥ ಚಾಪ್ಟರ್, ಓಕೆ, ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ರಿವೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಮೊದಲನೇದಾಗಿ ಮಕ್ಕಳಿಗೆ ಬರುವಂಥ ಡೌಟ್ ನನಗೆ ಗೊತ್ತು, SSLC ಮಕ್ಕಳು ಅನ್ಕೊಂತೀರ ಇದು ಕ್ಲಾಸ್ ನಮಗೆ 8th ಚಾಪ್ಟರ್ ಅಲ್ಲ ಅಂತ, ಹೌದಾ? CBSE ಮಕ್ಕಳಿಗೆ ಏನು ತೊಂದರೆ ಇಲ್ಲ, ಫಸ್ಟ್ ಚಾಪ್ಟರ್. ಏನು ಚಿಂತೆ ಮಾಡಬೇಡಿ, ಪ್ರತಿಯೊಂದು ಚಾಪ್ಟರು ಕವರ್ ಆಗುತ್ತೆ. SSLC ಅವರಿಗಾಗಿರ್ಬೋದು, CBSE ಮಕ್ಕಳಿಗಾದರೂ ಆಗಿರ್ಬೋದು, ಇಬ್ಬರಿಗೂ ಕೂಡ ಎಲ್ಲ ಕಾನ್ಸೆಪ್ಷುಯಲ್ ವೈಸ್ ಇಲ್ಲಿ ಚಾಪ್ಟರ್ ವೈಸ್ ಕವರ್ ಮಾಡ್ತಾ ಹೋಗ್ತೀವಿ. ಓಕೆ, ಆಲ್ ರೈಟ್, ಸರಿ. ಹಾಗೆ ನೀವು ಎಕ್ಸಾಮಿಗೆ ತಯಾರಿ ನಡೆಸ್ತಿರ್ತೀರ, ನಿಮಗೆ ಲೆಕ್ಚರ್ ವೀಡಿಯೋಸ್ಗಳಂತೂ ಇದ್ದೇ ಇದೆ, ನಿಮಗೆ ಗೊತ್ತಿರೋದೆ. ಆದರೆ ನೀವು ನೋಡಿದ ಹಾಗೆ ಲೆಕ್ಚರ್ ವೀಡಿಯೋಸ್ ಏನಿದೆ, ತುಂಬ ನಂಬರ್ ಆಫ್ ಸೆಷನ್ಸ್ ಜಾಸ್ತಿ ಇದೆ. ನಿಮಗೆ ಒಂದೇ ಸೆಷನಲ್ಲಿ ಆ ಒಂದು ಚಾಪ್ಟರ್ನ ಸಮ್ಮರಿ ಬೇಕು, ಅದರಲ್ಲಿ ಏನಿದೆ, ಅದರ ಸಾರ ಏನು ಅಂತ ತಿಳ್ಕೋಬೇಕು ಅಂದರೆ ಈ ಒಂದು ಸಮ್ಮರಿ ಸೀರೀಸ್ನ ಅಥವಾ ಈ ಒಂದು ರಿವಿಷನ್ ಎರಡೂ ಒಂದೇ, ಹೌದಾ? ಸೊ ರಿವಿಷನ್ ಚಾಪ್ಟರ್ನ ನೀವು ಸೆಷನ್ಗಳನ್ನು ನೀವು ನೋಡ್ತಾ ಹೋದರೆ ಪೂರ್ತಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ ಇನ್ ಒನ್ ಸೆಷನ್. ಓಕೆ, ಇದರ ಅರ್ಥ ನೀವು ಲೆಕ್ಚರ್ ವೀಡಿಯೋಸ್ನ ನೋಡಬಾರ್ದು ಅಂತಲ್ಲ, ಖಂಡಿತ ಇಟ್ ಈಸ್ ಇಂಪಾರ್ಟೆಂಟ್. ಅದನ್ನ ನೋಡಾದ್ಮೇಲೆ ಇನ್ನೊಮ್ಮೆ ನಿಮಗೆ ರಿವೈಸ್ ಮಾಡಬೇಕಲ್ಲ, ಲಾಸ್ಟ್ ಮೂಮೆಂಟ್ ರಿವಿಷನ್ ಅಂತ ಹೇಳ್ತೀವಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲ, ರಿವಿಷನ್ ಮಾಡೋದಕ್ಕೆ, ಒಟ್ಟು ಪದೇ ಪದೇ ರಿವೈಸ್ ಮಾಡೋದಕ್ಕೆ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಬೇಕು ಅಂದರೆ ಇಂಥ ಚಾಪ್ಟರ್ ವೈಸ್ ರಿವಿಷನ್ಸ್ ನಿಮಗೆ ಹೆಲ್ಪ್ಫುಲ್. ಸೊ ಹಾಗಾಗಿ ಈ ಒಂದು ಸೀರೀಸ್ನ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಹೇಳ್ತೀನಿ, ಇವಾಗಲೇ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ, ಚಿಂತೆ ಮಾಡಬೇಡಿ. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರಬಹುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗಿರ್ಬೋದು, ಇವುಗಳ ಮೇಲಿನ ವಿಡಿಯೋಸ್ಗಳು ಕೂಡ ಬರ್ತಾ ಇದೆ. ನೋ ನೀಡ್ ಟು ವರಿ. ಸೊ ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲವೂ ಸಿಗ್ತವೆ, ದಟ್ ಈಸ್ ಚಾಪ್ಟರ್ ವೈಸ್. ಅರ್ಥ ಆಯ್ತಾ? ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಚೆನ್ನಾಗಿ ಓದ್ತಾ ಬರೋದು, ಅಷ್ಟೇ ನಿಮ್ಮ ಕೆಲಸ. ಓಕೆ, ಸೊ ಇರುವಂಥ ಟೈಮ್ನ, ಅವಕಾಶನ ಬಿಡಬೇಡಿ, ಚೆನ್ನಾಗಿ ಓದ್ತಾ ಬನ್ನಿ ಅಂತ ಹೇಳ್ತೀನಿ. ಹಾಗೆ ನೀವು ಎಕ್ಸಾಮ್ ವೈಸ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದಾಗ ಈ ಒಂದು ಚಾಪ್ಟರಲ್ಲಿ ನಾವು ಇವತ್ತು ಕವರ್ ಮಾಡಲಿಕ್ಕೆ ಹೊರಟಿರುವಂಥ ಕಾನ್ಸೆಪ್ಟ್ಸ್ಗಳೇನಿದೆ ಅಲ್ಲ, ಅದನ್ನು ನೀವು ಸಮರೈಸ್ ಮಾಡಿದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗುಡ್ ಮಾರ್ಕ್ಸ್. ಓಕೆ, ಅರ್ಥ ಆಗ್ತಿದೆನಾ? ಆಲ್ ರೈಟ್. ಸೊ ಹಾಗಿದ್ರೆ ಇನ್ಯಾಕೆ ತಡ, ಆಳಕ್ಕೆ ಇಳಿಸ್ಬಿಡೋಣ, ಹೌದಾ? ಸೊ ಏನಂತ ಹೇಳ್ತೀವಿ, ಈಜಲಿಕ್ಕೆ ಶುರು ಮಾಡೋಣ. ಈ ಒಂದು ಚಾಪ್ಟರಲ್ಲಿ ಇನ್ ಡೆಪ್ತ್ ಆಗಿ ಹೋಗೋದಕ್ಕೆ ಶುರು ಮಾಡೋಣ. ಆಲ್ ರೈಟ್, ಏನು ಕಾನ್ಸೆಪ್ಷುಯಲ್ ವೈಸ್. ಆಲ್ ರೈಟ್, ಸರಿ. ಸೊ ಎಲ್ಲರೂ ಸೆಷನ್ಗೆ ತಯಾರಿದ್ದೀರಾ ಅಂದ್ಕೊಂಡು ನಾನು ಮುಂದುವರಿತಿದ್ದೀನಿ. ಹಾಗಿದ್ರೆ ಇವತ್ತಿನ ಸೆಷನ್ ಒಳಗೆ ನಾವು ಏನು ಕಲಿತಿದ್ದೀವಿ ಅನ್ನೋವಂಥ ತುಂಬ ಇಂಪಾರ್ಟೆಂಟ್. ನಮಗೆ ಗೊತ್ತು ಇಡೀ ಚಾಪ್ಟರ್ನೇ ಕಲಿತಿರೋದು, ಆದರೆ ಚಾಪ್ಟರಲ್ಲಿ ಏನೇನಿದೆ ಅದು ಬೇಕಲ್ಲ, ಇಂಪಾರ್ಟೆಂಟು, ಹೌದಾ? ಸರಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಆ್ಯಂಡ್ ಅಲ್ಗಾರಿದಮ್ ಏನಿದೆ ಅಲ್ಲ, ಇದು ಮೊದಲನೇ ಕಾನ್ಸೆಪ್ಟ್. CBSE ಮಕ್ಕಳು ಅನ್ಕೊಂತೀರ ಇದು ನಮಗಿಲ್ಲ, ಇದನ್ಯಾಕೆ ಹೇಳ್ತಾರೆ ಅಂತ. ಆದರೆ SSLC ಅವರಿಗಿದೆ, ಏನು ಮಾಡಬೇಕು, ಹೌದಾ? ಚಿಂತೆ ಏನು ಮಾಡಬೇಡ್ರಿ. SSLC ಅವರು ನಿಮಗೇನೇನು ಬೇಕೋ ಎಲ್ಲ ನೋಡ್ಕೊಳ್ತೀರಾ, CBSE ಮಕ್ಕಳು ನಿಮಗೇನು ಬೇಕೋ ಅದನ್ನು ನೋಡ್ಕೊಳ್ತೀರಾ. ಅರ್ಥ ಆಯ್ತಾ?
ಆಲ್ ರೈಟ್. ಸೊ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಮತ್ತು ಅಲ್ಗೋರಿದಮ್ ಇದೆ. ನೆಕ್ಸ್ಟು ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ಕಲಿತಾ ಹೋಗ್ತಿದ್ದೀವಿ. ಹಾಗೆ ರಿವಿಸಿಟಿಂಗ್ ಇರ್ಯಾಷನಲ್ ನಂಬರ್ಸ್, ರಿವಿಸಿಟಿಂಗ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ ಈ ಒಂದು ಕಾನ್ಸೆಪ್ಟ್ಗಳಲ್ಲಿ ನಾವು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ನಿಮಗೆ ಖಂಡಿತ ಅಂದರೆ ಖಂಡಿತ ಬರುವಂಥ ಪ್ರಶ್ನೆಗಳು ಯಾವ್ಯಾವ ಕಾನ್ಸೆಪ್ಟ್ ಮೇಲೆ? ಖಂಡಿತ ರಿವಿಸಿಟಿಂಗ್ ಇರ್ಯಾಷನಲ್ ನಂಬರ್ಸಲ್ಲಿ ಇರ್ಯಾಷನಾಲಿಟಿನ ಪ್ರೂವ್ ಮಾಡುವಂಥ ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ. 5 ಮಾರ್ಕ್ಸ್, ಹೌದಾ? ಪ್ರೂವ್ √5 ಈಸ್ ಇರ್ಯಾಷನಲ್, √2 ಈಸ್ ಇರ್ಯಾಷನಲ್, ಇದಂತರೂ ಖಂಡಿತ ಬರುವಂಥ ಪ್ರಶ್ನೆ. ಹಾಗೆ ಈಗ SSLC ಮಕ್ಕಳಿಗೆ ಹೇಳೋದಾದರೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಮತ್ತು ಅಲ್ಗೋರಿದಮ್ ಮೇಲೆ ಬರುವಂಥ ಪ್ರಶ್ನೆಗಳು, ಹೌದಾ? ಸೊ ಅಲ್ಗೋರಿದಮ್ ಏನು ಹೇಳುತ್ತೆ, ಪ್ರಶ್ನೆಗಳು ಏನಿರುತ್ತೆ ಅದು ಈಗ ಮುಂದೆ ಗೊತ್ತಾಗುತ್ತೆ ನಿಮಗೆ, ಹೌದಾ? ಹಾಗೆ ಇದು ಕಲಿದೇ ಇರೋ ಚಾಪ್ಟರ್ ಅಂತರಲ್ಲ, ನೀವು ಕಲ್ತಿದ್ದೀರ ಆಲ್ರೆಡಿ, ನಿಮಗೊಂದು ಬೇಸಿಕ್ ಐಡಿಯಾ ಇರಲಿ ಅಂತ ಹೇಳ್ತಿದ್ದೀನಿ. ಓಕೆ, ಇದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಈ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಕಿಂದನೂ ನಮಗೆ ಬರುತ್ತೆ HCF ಮತ್ತು LCMಗಳನ್ನು, ಅದರ ರಿಲೇಷನ್ಶಿಪ್ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ಬೋದು. ಸೊ CBSE ಮಕ್ಕಳಿಗಾದರೆ ವರ್ಡ್ ಪ್ರಾಬ್ಲಮ್ಸ್ಗಳು ಬರುತ್ತೆ, ಹೌದಾ? ಓಕೆ, ರಿವಿಸಿಟಿಂಗ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಇದು ಕೂಡ ತುಂಬ ಸಿಂಪಲ್ ಕಾನ್ಸೆಪ್ಟ್. 2 ಮಾರ್ಕ್ಸು 1 ಮಾರ್ಕ್ಸು ಪ್ರಶ್ನೆಗಳು ಅಥವಾ 3 ಮಾರ್ಕ್ಸ್ ಪ್ರಶ್ನೆಗಳು ಇದ್ರ ಮೇಲೂ ಬರುತ್ತೆ, ಹೌದಾ? ಸೊ ಒಟ್ಟಾರೆ ಕಾನ್ಸೆಪ್ಟ್ಗಳೆಲ್ಲವೂ ಬೇಕು. ಹಾಗಾಗಿ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇಲ್ಲದೆ ಕ್ವೆಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ಇದನ್ನು ಈಗ ನಾವು ಒಂದೊಂದಾಗಿ ಕಲಿತಾ ಹೋಗೋಣ. ಆಲ್ ರೈಟ್, ಸರಿ. ಈಗ ನಾನು ಇವಾಗ ತಾನೇ ಹೇಳಿದೆ, ಈ ರಿಯಲ್ ನಂಬರ್ಸ್ ಕಾನ್ಸೆಪ್ಟಲ್ಲಿ ನಾವು ಕಲೀಲಿಕ್ಕೆ ಹೊರಟಿರೋವಂಥ ಕಾನ್ಸೆಪ್ಟ್ಗಳು ಇವೆಲ್ಲವು. ಓಕೆ, ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಲ್ಗೋರಿದಮು, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಪ್ರೂವಿಂಗ್ ಇರ್ಯಾಷನಲ್ ನಂಬರ್ಸ್, ಹಾಗೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ರ್ಯಾಷನಲ್ ನಂಬರ್ಸ್. ಆಲ್ ರೈಟ್, ಸರಿ. ಸೊ ಈಗ ಕಾನ್ಸೆಪ್ಟ್ ಕಡೆಗೆ ಬಂದುಬಿಡೋಣ. ರಿಯಲ್ ನಂಬರ್ಸ್. ಈ ರಿಯಲ್ ನಂಬರ್ಸ್ ಅಂದರೆ ಏನು ನೋಡಿ, ನಾವು ನಂಬರ್ ಸಿಸ್ಟಮಲ್ಲಿ ಬೇಸಿಕ್ ಆಗಿ ನೋಡ್ತಾ ಬಂದಾಗ ನಮಗೆಲ್ಲ ಗೊತ್ತೇ ಇದೆ. ನಂಬರ್ ಸಿಸ್ಟಮ್ನ ಕ್ಲಾಸ್ 9ಅಲ್ಲೂ ಕೂಡ ನೀವು ಕಲ್ತಿದ್ದೀರಾ. ಏನು ಹೇಳುತ್ತೆ ನಂಬರ್ ಸಿಸ್ಟಮ್? ಬೇಸಿಕ್ಕಿಂದ ಹೇಳುವಂಥದ್ದು ಏನು ಅಂದರೆ, ನಂಬರ್ ಸಿಸ್ಟಮ್ ಸ್ಟಾರ್ಟ್ಸ್ ಫ್ರಮ್ ದ ರ್ಯಾಷನಲ್ ಅಂತೀನಿ, ನ್ಯಾಚುರಲ್ ನಂಬರ್ಸ್, ಹೌದಾ? ಸೊ ನ್ಯಾಚುರಲ್ ನಂಬರ್ಸಿಂದ ಶುರು ಆಗುವಂಥದ್ದು ಯಾವುದು? ನಂಬರ್ ಸಿಸ್ಟಮ್. ಬೇಸಿಕ್ ಆಲ್ ಕೌಂಟಿಂಗ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್. ಇದು ಅಪ್ ಟು ಇನ್ಫಿನಿಟಿ ತನಕ ಹೋಗ್ತಾನೆ ಇರುತ್ತೆ, ಹೌದಾ? ಸೊ ಈ ನ್ಯಾಚುರಲ್ ನಂಬರ್ಸ್ ಆದಮೇಲೆ ನಮಗೆ ಸಿಗುವಂಥದ್ದೇನು? ಹೋಲ್ ನಂಬರ್ಸ್. ಈ ಹೋಲ್ ನಂಬರ್ಸಿಗೆ ನ್ಯಾಚುರಲ್ ನಂಬರ್ಸಿಗೆ ಇರುವಂಥ ಡಿಫ್ರೆನ್ಸ್ ಅಂದರೆ 0 ಮಾತ್ರ, ಹೌದಾ? ಕರೆಕ್ಟ್ ತಾನೆ? ಓಕೆ, ಸೊ ನ್ಯಾಚುರಲ್ ಹೋಲ್ ನಂಬರ್ಸ್ಗಳು ಇವೆರಡು ನಮಗೆ ಬೇಸಿಕ್ ಆಗಿರುವಂಥದ್ದು. ಇದ್ರ ಜೊತೆಗೆ ನೆಕ್ಸ್ಟು ಈ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್ಗಳ ಜೊತೆಗೆ 0ಯನ್ನು ಆ್ಯಡ್ ಮಾಡೋದಂದ್ರೆ ಇದರಲ್ಲಿ ಹೋಲ್ ನಂಬರ್ಸಲ್ಲಿ ಆಲ್ರೆಡಿ 0 ಇದೆ, ಇದು ಗೊತ್ತು. ಓಕೆ, ಸೊ ನ್ಯಾಚುರಲ್ ಮತ್ತು ಹೋಲ್ ನಂಬರ್ಸ್ನೇ ತಗೊಳ್ರಿ. ಇವುಗಳ ಜೊತೆಗೆ ನೆಗೆಟಿವ್ ನಂಬರ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದಾಗ, ಅಂದರೆ ಇದ್ರ ಜೊತೆ ಮಿಕ್ಸ್ ಮಾಡಿದಾಗ, ನ್ಯಾಚುರಲ್ ಹೋಲ್ ನಂಬರ್ಸ್ಗಳ ಜೊತೆಗೆ ನೆಗೆಟಿವ್ ನಂಬರ್ಸ್ನು ಮಿಕ್ಸ್ ಮಾಡಿದಾಗ ವಿ ವಿಲ್ ಗೆಟ್ ದ ಇಂಟೀಜರ್ಸ್. ನಮಗೇನು ಬರುತ್ತೆ? ಇಂಟೀಜರ್ಸ್, ಹೌದಾ? ಅಂದರೆ 1, 2, -4, -5, 0, -8 ಇವೆಲ್ಲ ಏನು? ಇಂಟೀಜರ್ಸ್ಗಳು. ಹಾಗಿದ್ರೆ ಇಂಟೀಜರ್ಸ್ ಅಂದರೆ ಏನು? ನಂಬರ್ ವಿಚ್ ಕನ್ಸಿಸ್ಟ್ ಆಫ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಅಂದರೆ ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್. ಓಕೆ, ಪಾಸಿಟಿವ್ ನಂಬರ್ಸ್ ಹಾಗೆ ನೆಗೆಟಿವ್ ನಂಬರ್ಸ್ಗಳನ್ನು ಹೊಂದಿರುವಂಥ ಈ ಒಂದು ನಂಬರ್ ಸಿಸ್ಟಮ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ನಂಬರ್ ಲೈನ್ ಅಂತೂ ನೋಡಿರಿ. ನಂಬರ್ ಲೈನ್ ಒಳಗೆ ನೆಗೆಟಿವ್ ನಂಬರ್ಸು ಇರ್ತವೆ, ಪಾಸಿಟಿವು ಇರುತ್ತೆ, ಅದ್ರ ಜೊತೆಲಿ 0ನೂ ಇರುತ್ತೆ, ಹೌದಾ? ಕರೆಕ್ಟ್ ಅಲ್ವಾ? ಓಕೆ, ಸೊ ಈ ನ್ಯಾಚುರಲ್ ಹೋಲ್ ನಂಬರ್ಸ್ಗಳು ಕಲಿತು ಇಂಟೀಜರ್ಸ್ನ ಮಾಡುತ್ತೆ. ಈಗ ಈ ಇಂಟೀಜರ್ಸ್ಗಳು ರ್ಯಾಷನಲ್ ನಂಬರ್ಸ್ನ ತಯಾರು ಮಾಡುತ್ತವೆ. ರ್ಯಾಷನಲ್ ನಂಬರ್ಸ್ ಅಂದರೆ ಏನು? ಎನಿ ನಂಬರ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ P/Q ಫಾರ್ಮ್, ಹೌದಾ? ಎನಿ ನಂಬರ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ P/Q ಫಾರ್ಮ್ ವೇರ್ P and Q ಆರ್ ಇಂಟೀಜರ್ಸ್ and Q should not be equal to 0, ಹೌದಾ? ಸೊ ಈ ಇಂಟೀಜರ್ಸ್ಗಳು ಅಂದ್ರೇನು? ಪಾಸಿಟಿವ್ ನಂಬರ್ಸು ಆಗಿರ್ಬೋದು, ನೆಗೆಟಿವ್ ನಂಬರ್ಸು ಆಗಿರ್ಬೋದು, ಎರಡೂ ಮಿಕ್ಸ್ ಇರುತ್ತೆ. ಸೊ ಎರಡೂ ನಂಬರ್ಸ್ಗಳು ಇಲ್ಲಿ ಬರಬಹುದು P ಮತ್ತು Q ಅಲ್ಲಿ. P ಮತ್ತು Q ಎರಡೂ ಇಂಟೀಜರ್ಸ್. ಆದರೆ ವಿಷಯ ಏನು ಅಂದರೆ Q ಮಾತ್ರ 0 ಆಗಬಾರ್ದು ಅಂತ ಹೇಳಿದ್ದಾರೆ. ಯಾಕೆ ಹಂಗೆ ಹೇಳಿದರು ಅಂದರೆ ನೋಡಿ, ಇಂಟೀಜರ್ಸ್ ಒಳಗೆ
ಪಾಸಿಟಿವ್ ನಂಬರ್ಸು ಬರುತ್ತೆ, ನೆಗೆಟಿವ್ ನಂಬರ್ಸು ಬರುತ್ತೆ, ಮಧ್ಯದಲ್ಲಿ 0 ಇರುತ್ತಲ್ಲ ಅದು ಕೂಡ ಬಂದಿರುತ್ತೆ. ಒಂದು ವೇಳೆ ಆ 0 ಈ ಕ್ಯೂ ಅಲ್ಲಿ ಬಂದು ಕೂತ್ರೆ ಏನಾಗುತ್ತೆ? ನಾಟ್ ಡಿಫೈನ್ಡ್ ಆಗ್ಬಿಡುತ್ತೆ. ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು, ಹೌದಾ? ಸೊ ಅಂತಹ ಫ್ರಾಕ್ಷನ್ಸ್ನ ಡಿಫೈನ್ ಮಾಡ್ಲಿಕ್ಕೆ ಬರಲ್ಲ. ಒಂದು ವೇಳೆ ಕ್ಯೂ ಬಂದ್ಬಿಟ್ರೆ ನಮಗೆ ಕಷ್ಟ ಅನ್ನೋ ಕಾರಣಕ್ಕೆ ಅವ್ರು ಮುಂಚೆನೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಾರೆ, ಏನಂತ? ಕ್ಯೂ ಇಲ್ಲಿ ಬರಬಾರ್ದು ಕೆಳಗಡೆ ಅಂತ. ಸೊ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್. ಕ್ಲಿಯರ್? ಸೊ ರ್ಯಾಷನಲ್ ನಂಬರ್ಸು ಇಂಟೀಜರ್ಸ್ನ ಒಳಗೊಂಡಿರುತ್ತೆ. ಇಂಟೀಜರ್ಸ್ ಬಂದ್ಬಿಟ್ಟು ನ್ಯಾಚುರಲ್ ಮತ್ತೆ ಹೋಲ್ ನಂಬರ್ಸ್ನ ಒಳಗೊಂಡಿರುತ್ತೆ, ಹೌದಾ? ಈಗ ಈ ರ್ಯಾಷನಲ್ ನಂಬರು ಹಾಗೆ ಇರ್ಯಾಷನಲ್ ನಂಬರು, ಇದ್ಯಾವುದು ಇರ್ಯಾಷನಲ್ ನಂಬರ್? ಸಿಂಪಲ್, ರ್ಯಾಷನಲ್ನ ಅಪೋಸಿಟ್, ಹೌದಾ? ಸೊ ರ್ಯಾಷನಲ್ನ ಅಪೋಸಿಟ್ ಅಂದ್ರೆ ಏನು? ಇರ್ಯಾಷನಲ್. ಇರ್ಯಾಷನಲ್ನ ಹೆಂಗೆ ಡಿಫೈನ್ ಮಾಡ್ಬೋದು? ಎನಿ ನಂಬರ್ ವಿಚ್ ಕೆನಾಟ್ ಬಿ ರಿಟನ್ ಇನ್ ಪಿ ಬೈ ಕ್ಯೂ ಫಾರ್ಮ್, where p and q are integers and q should not be equal to 0 is irrational. Okay, so example ಕೊಡೋದಾದ್ರೆ -√2 √3 ಪೈ ಆಗಿರ್ಬೋದು, 1011 ಡ್ಯಾಶ್ 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 ಹಿಂಗೆ ಹೋಗ್ತಾ ಹೋಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನೂ ನಾವು ಮುಂದೆ ಕಲಿತಾ ಹೋಗ್ತೀವಿ, ಇವಾಗ ಇಷ್ಟು ತಿಳ್ಕೊಂಡಿರಿ, ಹೌದಾ? ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ಇರ್ಯಾಷನಲ್ ನಂಬರ್ಸ್ ಅಂದ್ರೆ ವಿಚ್ ಈಸ್ ಅಪೋಸಿಟ್ ಟು ರ್ಯಾಷನಲ್ ಅಷ್ಟೇ. ಈಗ ರ್ಯಾಷನಲ್ ಇರ್ಯಾಷನಲ್ ಎರಡೂ ಕಲ್ತ್ಬಿಟ್ಟು ರಿಯಲ್ ನಂಬರ್ಸ್ನ ಫಾರ್ಮ್ ಮಾಡ್ತದೆ. ಓಕೆ, ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು? ರ್ಯಾಷನಲ್ಲೂ ಇರ್ತದೆ, ಇರ್ಯಾಷನಲ್ಲೂ ಇರ್ತದೆ, ಎರಡೂ ಮಿಕ್ಸ್ ಆಗಿ ರಿಯಲ್ ಆಗ್ತವೆ. ಅರ್ಥ ಆಯ್ತಾ? ಓಕೆ, ಫೈನ್. ಇದು ನಮ್ಮ ಬೇಸಿಕ್. ಮುಂದೆ ಹೋಗೋಣ. ಈ ರಿಯಲ್ ನಂಬರ್ಸ್ಗಳ ಮೇಲೆ ನಾವು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾನ ಕಲಿತಾ ಹೋಗ್ತೀವಿ, ಹಾಗೆ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ನ ಕೂಡ ಕಲಿತೀವಿ. ಹಾಗಿದ್ರೆ ಈ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಏನ್ ಹೇಳುತ್ತೆ ಅಂದ್ರೆ, ಇಟ್ ಸ್ಟೇಟ್ಸ್ ದಟ್ ಗಿವೆನ್ ಪಾಸಿಟಿವ್ ಇಂಟಿಜರ್ಸ್ a and b, there exist unique integers q and r satisfying a is equal to bq plus r, where remainder r lies between 0 and b. ಓಕೆ, ಇಲ್ಲಿ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಹೇಳೋದು ಇಷ್ಟೇ. ಪಾಸಿಟಿವ್ ಇಂಟಿಜರ್ಸ್, ಎರಡು ಇಂಟಿಜರ್ಸ್ ಕೊಟ್ಟಿರ್ತಾರೆ a and b. ಓಕೆ, ದೇರ್ ಎಕ್ಸಿಸ್ಟ್ ಫಾರ್ ದಟ್ ಇಂಟಿಜರ್ಸ್ a and b ಗಳಿಗೆ ದೇರ್ ಎಕ್ಸಿಸ್ಟ್ ಯೂನಿಕ್ ಇಂಟಿಜರ್ಸ್ q and r. ಓಕೆ, ಈ q and r ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಕೋಶೆಂಟ್ ಹಾಗೆ ರಿಮೈಂಡರ್. ಹಾಗಿದ್ರೆ ಎರಡು ನಂಬರ್ಗಳನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಕೋಶೆಂಟ್ ಅಂಡ್ ರಿಮೈಂಡರ್ ನಾವು ಈ ಒಂದು ಫಾರ್ಮ್ ಅಂದ್ರೆ a is equal to bq plus r ಫಾರ್ಮ್ ಅಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ಬೋದು. ಎರಡು ನಂಬರ್ನ ಡಿವೈಡ್ ಮಾಡಿದ ಮೇಲೆ ಓಕೆ, ನಾವು ಈ ಒಂದು ಫಾರ್ಮೆಟ್ ಅಲ್ಲಿ ಆರಾಮಾಗಿ ಅದನ್ನ ಡಿನೋಟ್ ಮಾಡಬಹುದು ಅನ್ನೋದನ್ನ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ನಮಗೆ ಹೇಳ್ಕೊಡುತ್ತೆ. ಓಕೆ, ಅರ್ಥ ಆಗ್ತಿದ್ದದಲ್ಲ? ಫೈನ್. ಸೊ ನಾನು ಹೇಳೋದು ನಿಮಗೆ ಅರ್ಥ ಆಗಿರ್ಬೋದು. ಈಗ ಸಪೋಸ್ 7/2 ಅದೇ ಅಂತ ಇಟ್ಕೊಳ್ರಿ. ಓಕೆ, 7/2 ಅದೇ. ಈ 7/2ನ ಈಗ ನಾನು ಡಿವೈಡ್ ಮಾಡ್ತೀನಿ. ಓಕೆ, 2 3s 6, ಉಳಿದಿದ್ದೇನು 1, ಹೌದಾ? ಸರಿ, ಈಗ ನನಗೆ ಹೇಳ್ರಿ, ಈ 2 ಏನು, 7 ಏನು, 3 ಏನು, 1 ಏನು, ಏನಿವೆಲ್ಲ ನೋಡಿ? 2 ರೆಪ್ರೆಸೆಂಟ್ಸ್, ದಿಸ್ ಇಸ್ ದ ಡಿವೈಸರ್, ಹೌದಾ? ಇದು ಡಿವೈಸರ್, ಇದು ನಮ್ಮ ಡಿವಿಡೆಂಡ್, ದಿಸ್ ಇಸ್ ದ ಡಿವಿಡೆಂಡ್. ಇದೇನು ನಮ್ಮ ಕೋಶೆಂಟ್, ಹೌದಾ? ಹೌದು. ಹಾಗೆ ಕಡೆಯದಾಗಿ ಇಲ್ಲಿರುವಂಥದ್ದು ರಿಮೈಂಡರ್, ಹೌದಾ? ಓಕೆ, ಇಲ್ಲಿನೂ ಅಷ್ಟೇ ಎ ಮತ್ತೆ ಬಿಗಳು ಡಿವೈಸರ್ ಹಾಗೆ ಡಿವಿಡೆಂಡ್ ಆಗಿ ಆಕ್ಟ್ ಮಾಡುತ್ತೆ, ಹಾಗೆ ಕ್ಯೂ ಮತ್ತೆ ಆರ್ಗಳು ಕೋಶೆಂಟ್ ಹಾಗೆ ರಿಮೈಂಡರ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಸೊ ಈಗ ಇದನ್ನ ನಾನು ಈ ಫಾರ್ಮೆಟ್ ಅಲ್ಲಿ ಬರಿಬಹುದಾ? ಬರಿಬಹುದು. ನೋಡಿ, ಎ ರೆಪ್ರೆಸೆಂಟ್ಸ್ ಡಿವಿಡೆಂಡ್, ಡಿವಿಡೆಂಡ್ ಏನಿಲ್ಲಿ 7 ವಿಚ್ ಇಸ್ ಈಕ್ವಲ್ ಟು, ಬಿ ರೆಪ್ರೆಸೆಂಟ್ಸ್ ಡಿವೈಸರ್, ಡಿವೈಸರ್ ಏನಿಲ್ಲಿ 2 ಮಲ್ಟಿಪ್ಲೈಡ್ ವಿತ್ ಕ್ಯೂ ಅಂದ್ರೆ ಏನು? ಕೋಶೆಂಟ್, ದಟ್ ಈಸ್ 3 ಪ್ಲಸ್ ಆರ್ ಅಂದ್ರೆ ಏನಿಲ್ಲಿ 1, ಹೌದಾ? ಮಾಡಿದ್ನ ರೆಪ್ರೆಸೆಂಟು, ಹೌದಾ? ಓಕೆ, ಇಷ್ಟೇ ಸಿಂಪಲ್. ದಿಸ್ ಇಸ್ ಆಲ್ ಅಬೌಟ್ ದ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಓಕೆ, ಸೊ ಈಗ ಇಲ್ಲಿ
ಇಂಪಾರ್ಟೆಂಟ್ ವಿಷಯ ನಾವು ತಲೆಯಲ್ಲಿ ಇಡಬೇಕಾಗಿರೋದೇನು ಅಂದರೆ, ಇಷ್ಟಂತೂ ನಿಮಗೆ ಅರ್ಥ ಆಯಿತು. ಯಾವುದೇ ನಂಬರ್ನ ಡಿವೈಡ್ ಮಾಡಿದಾಗ ಈ ಒಂದು ಫಾರ್ಮೆಟ್ a=bq+r ಫಾರ್ಮೆಟಲ್ಲಿ ಬರೀಬಹುದು. ವೇರ್ q ಅಂಡ್ r ಏನು ರೆಪ್ರೆಸೆಂಟ್ ಮಾಡುತ್ತೆ? ಕೋಶೆಂಟ್, ರಿಮೈಂಡರ್. a ಅಂಡ್ b ಆರ್ ಡಿವಿಡೆಂಡ್ ಹಾಗೆ ಡಿವೈಸರ್ ಅನ್ನೋದು ಅರ್ಥ ಆಯಿತು. ಅಷ್ಟೇ ಅಲ್ಲದೆ ಇಲ್ಲಿ ಇಂಪಾರ್ಟೆಂಟ್ ಗಮನಿಸಬೇಕಾಗಿರೋ ಪಾಯಿಂಟ್ ಏನು ಅಂದರೆ, ಇದು ಯಾವಾಗಲೂ ರಿಮೈಂಡರ್ ಎಲ್ಲಿ ಲೈ ಆಗುತ್ತೆ ಅಂದರೆ 0 ಹಾಗೆ b ಅಂದರೆ ಏನು? b ಈಸ್ ಅವರ್ ಡಿವೈಸರ್. 0 ಹಾಗೆ 2 ಈ ಒಂದು ಕೇಸಲ್ಲಿ 2 ಈಸ್ ದ ರಿಮೈಂಡರ್, ದಟ್ ಈಸ್ b. 0 ಅಂತೂ ಆಸ್ ಇಟ್ ಈಸ್. ಈ 0 ಹಾಗೆ 2ರ ನಡುವೆ ಇಲ್ಲಿ ರಿಮೈಂಡರ್ ಲೈ ಆಗುತ್ತೆ. ದಿಸ್ ಇಸ್ ದ ರಿಮೈಂಡರ್ ಹಿಯರ್. ಓಕೆ, ನೋಡಿ ಇವಾಗ ಗಮನಿಸ್ರಿ, ನಿಮಗೆ ಗೊತ್ತಾಗ್ತದೆ. 0ಗೆ ಈಕ್ವಲ್ ಇರ್ಬೋದು, ಹಾಗೆ 0ಗಿಂತ ದೊಡ್ಡದಿರಬೇಕು ಅನ್ನೋದನ್ನ ಇದು ಹೇಳ್ತಿರೋದು. ಹೌದಾ? ಇದು ಏನು ಡಿನೋಟ್ ಮಾಡ್ತಿದೆ ಇಲ್ಲಿ ಅಂದರೆ, ಈ ರಿಮೈಂಡರು 0ಗೆ ಈಕ್ವಲ್ ಇರ್ಬೋದು, 0ಗಿಂತ ದೊಡ್ಡದಿರ್ಬೋದು, ಹಾಗೆ 2ಕ್ಕಿಂತ ಚಿಕ್ಕದಿರ್ಬೋದು, ಆದರೆ 2ಕ್ಕೆ ಈಕ್ವಲ್ ಇರಬಾರ್ದು ಅನ್ನೋದನ್ನ ಹೇಳ್ತಿದೆ. ಹಾಗಿದ್ರೆ ರಿಮೈಂಡರ್ ಯಾವ್ದ್ಯಾವ್ದು ಆಗ್ಬೋದು? ದಟ್ ಈಸ್ ಆರ್ ಕ್ಯಾನ್ ಬಿ 0, ಇದ್ರೆ ಆರ್ ಕ್ಯಾನ್ ಬಿ 1. ಇಲ್ಲಿ ನಮಗೆ ಬಂದಿರೋದೇನು? 1. 0 ಅಂತೂ ನಾವು ಕನ್ಸಿಡರ್ ಮಾಡಲ್ಲ. ಹೌದಾ? ತುಂಬ ಇಂಪಾರ್ಟೆಂಟ್. ಆದರೆ ಇಲ್ಲಂತೂ ನಮಗೆ ಅದು 0 ಇದ್ರೂ ಇಲ್ಲ ಅಂದ್ರೆ ಉಪಯೋಗ ಇಲ್ಲ ನಮಗೆ. ಹೌದಾ? ಹಾಗಾಗಿ ಕನ್ಸಿಡರ್ ಮಾಡಲ್ಲ. ಓಕೆ, ಈ 1 ಅಂತೂ ಇಲ್ಲಿ ಬಂತ. ಹೌದಾ? ಇಷ್ಟೇ ಸಿಂಪಲ್. ಸೊ ಹಾಗಿದ್ರೆ ಇವಾಗ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಏನು ಹೇಳ್ತು ಅಂತ ನಿಮಗೆ ಕ್ಲಾರಿಟಿ ಸಿಕ್ತು. ಇದ್ರ ಮೇಲೆ ಪ್ರಶ್ನೆ ಸಾಲ್ವ್ ಮಾಡ್ತಾ ಹೋಗೋಣ ಒಂದೆರಡು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಿದೆ ಇಲ್ಲಿ ಅಂದರೆ, ಶೋ ದಟ್ ಎವ್ರಿ ಪಾಸಿಟಿವ್ ಇಂಟಿಜರ್ ಇವನ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q and that every positive odd integer is of the form 2q+1 where q is some integer. ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ, ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಶೋ ದಟ್ ಎವ್ರಿ ಪಾಸಿಟಿವ್ ಇಂಟಿಜರ್, ಸರಿ, ಇವನ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q. ನೋಡಿ, ಎವ್ರಿ ಪಾಸಿಟಿವ್ ಇವನ್ ಇಂಟಿಜರ್ 2q ಫಾರ್ಮಲ್ಲಿ ಇರುತ್ತೆ. ಹಾಗೆ ಪ್ರತಿಯೊಂದು ಪಾಸಿಟಿವ್ ಆಡ್ ಇಂಟಿಜರ್ 2q+1 ಫಾರ್ಮಲ್ಲಿ ಇರುತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ವೇರ್ q ಈಸ್ ಸಮ್ ಇಂಟಿಜರ್, ಯಾವುದೋ ಒಂದು ಇಂಟಿಜರ್ q. ಓಕೆ, ಸೊ ಹೆಂಗೆ ಪ್ರೂವ್ ಮಾಡೋದು? ಸಿಂಪಲ್ ಅಂದರೆ ಸಿಂಪಲ್. ಇಲ್ಲಿ ಮೊದಲನೇದಾಗಿ ನಾವು ಏನು ಬರೀಬೇಕು? ಕೊಟ್ಟಿರೋ ಅಂಥ ಈ ಒಂದು ವ್ಯಾಲ್ಯೂಸ್ಗಳೇನಿದಾವಲ್ಲ 2q+1, ಇದನ್ನ ನಾನು a=bq+r ಫಾರ್ಮಲ್ಲಿ ಬರೀತೀನಿ. ಸೊ ಹಿಯರ್ a=, ಏನ ನಾನೇ ಬರ್ಕೊಂತಿದ್ದೀನಿ, b ಆಲ್ರೆಡಿ ಅವರೇ ಪ್ರಶ್ನೆಯಲ್ಲಿ ಕೊಟ್ಟರೆ, ದಟ್ ಈಸ್ 2q+r ಏನಿದೆ ಅಲ್ಲ, ಇದನ್ನ ನಾನು r ಅಂತಾನೆ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಸದ್ಯಕ್ಕೆ r ಅನ್ನ r ಆಗಿ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂದರೆ ಇಲ್ಲಿ ನೋಡಿ, ನಾನಿಲ್ಲಿ ಬರಿತೀನಿ, ವಿ ನೋ ದಟ್ ರಿಮೈಂಡರ್ ವಿಲ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 ಅಂಡ್ ಡಿವೈಸರ್. ಇಲ್ಲಿ ಡಿವೈಸರ್ ಯಾವುದು? ಇದು ಡಿವಿಡೆಂಡ್, ಇದು ಡಿವೈಸರ್, ಇದು ಕೋಶೆಂಟ್, ಇದು ರಿಮೈಂಡರ್. ಇಲ್ಲಿ ಹಾಗಿದ್ರೆ ಡಿವೈಸರ್ ಯಾವುದು? 2. ಹಾಗಿದ್ರೆ 0 ಹಾಗೆ 2ರ ನಡುವೆ ರಿಮೈಂಡರ್ ಬರಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್. ಗಾಟ್ ಇಟ್? ಓಕೆ, ಸರಿ. ಹಾಗಿದ್ರೆ ರಿಮೈಂಡರ್ ಏನಾಗುತ್ತೆ? 0 ಹಾಗೆ 2ರ ನಡುವೆ 0ಗೆ ಈಕ್ವಲ್ ಇರ್ಬೋದು, 0ಗಿಂತ ದೊಡ್ಡದಿರ್ಬೋದು, ಹಾಗಾಗಿ 1. 2ಕ್ಕಿಂತ ಚಿಕ್ಕದಿರಬೇಕು, ಹಾಗೆ 2ಕ್ಕೆ ಈಕ್ವಲ್ ಇರಬಾರ್ದು. ಯಾವುದಿದೆ ನಂಬರು? 2ಕ್ಕಿಂತ ಚಿಕ್ಕದಂದ್ರೆ 2ರ ಹಿಂದೆ ಬರೋದು 1. ಹೌದಾ? ಬರದೆ ಅದನ್ನ. ಹಾಗೆ 2ಕ್ಕೆ ಈಕ್ವಲ್ ಇರಬಾರ್ದು, ಬರೋದಿಲ್ಲ, ಮುಗೀತು. ಹೌದಾ? ಹಾಗಿದ್ರೆ ರಿಮೈಂಡರ್ ಯಾವ್ದಾಯ್ತು? 0 ಮತ್ತೆ 1. ಈ ರಿಮೈಂಡರ್ ಏನದಲ್ಲ, ಇವಾಗ ಇದನ್ನ ಇಲ್ಲಿ ಹಾಕ್ರಿ. a=2q+0 ಒಂದು, a=2q+1 ಒಂದು. ಓಕೆ, ವಿಚ್ ಈಸ್ ಈಕ್ವಲ್ ಟು a=2q+0 ಅಂದ್ರೆ ಏನು? 2qನೇ ಆಗೋದು. ಹಾಗೆ a=2q+1 ಅಂದ್ರೆ ಅಗೇನ್ 2q+1ನೇ ಬರೋದು. ಓಕೆ, ಈಗ ಇದನ್ನ ದಿಸ್ ಈಸ್ ಫಾರ್ ಇವನ್ ಇಂಟಿಜರ್ ಅಂತ ತೋರಿಸ್ಬೇಕು, ದಿಸ್ ಈಸ್ ಫಾರ್ ಆಡ್ ಇಂಟಿಜರ್ ಅಂತ ತೋರಿಸ್ಬೇಕು. ಓಕೆ, ಹಾಗಿದ್ರೆ ಮಾಡೋಣ ಕೆಲಸ. ಏನು ಮಾಡ್ಬೇಕೀಗ? ವಾಟ್ ಟು ಡೂ? ಸಿಂಪಲ್, ವ್ಯಾಲ್ಯೂಸ್ಗಳನ್ನು ಹಾಕ್ರಿ. ಅದು ಅವ್ರು ಕೇಳಿರೋದು ನಿಜನ ಸುಳ್ಳು ಅಂತ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ. ನೋಡಿ, q ಕ್ಯಾನ್ ಬಿ ಎನಿ ಇಂಟಿಜರ್ ಅಂತ ಹೇಳ್ತಿದ್ದಾರೆ. ಹೌದಾ? q ಈಸ್ ಸಮ್ ಇಂಟಿಜರ್. ಆಮೇಲೆ ಪ್ರಶ್ನೆಯಲ್ಲಿ ಕೇಳಿರೋದು
positive even integer, positive odd integer. Therefore, Q should be positive integer. Okay. So, Q value na some value na ತಗೊಳ್ಳೋಣ, but it should be positive. ಅಷ್ಟೇ ತಲೆಯಲ್ಲಿ ಇಟ್ಕೊಳ್ರಿ. ಫೈನ್. ಈಗ 2 ಇಂಟು Qನ ನಾನು 1 ಅಂತ ತಗೊಂತೀನಿ. ಎಷ್ಟು ಬರ್ತದೆ? 2 ಬರುತ್ತೆ. 2 ಇಂಟು ಓಕೆ, ದಿಸ್ ಇಸ್ 2Q. ಇಲ್ಲಿ Q ಅನ್ನ ನಾನು 1 ಅಂತ ತಗೊಂಡೆ. ನೆಕ್ಸ್ಟ್ Q ಅನ್ನ 2 ಅಂತ ತಗೊಂತೀನಿ. ಎಷ್ಟು ಬಂತು? 4 ಬಂತು. ಮತ್ತಾಗೇನು 2 ಇಂಟು 3 ಬರೀತೀನಿ. ಎಷ್ಟು ಬಂತು? 6 ಬಂತು. ನೋಡಿ, Q ಜೊತೆಗೆ ನಾನು 1, ಈ 1 ಏನು ಆಡ್ ನಂಬರ್, ಇದನ್ನ ಮಲ್ಟಿಪ್ಲೈ ಮಾಡಿದಾಗೂ ಇವೆನ್ ನಂಬರ್ ಬಂತು. ಇವೆನ್ ನಂಬರ್ನ ಮಲ್ಟಿಪ್ಲೈ ಮಾಡಿದಾಗೂ ಇವೆನ್ ಬಂತು. ಅಗೇನ್ ಆಡ್ ನಂಬರ್ನ ಮಲ್ಟಿಪ್ಲೈ ಮಾಡಿದಾಗೂ ಇವೆನ್ ಬಂತು. ಇದರ ಅರ್ಥ ಏನು? 2Q ಈಸ್ ಕಂಪ್ಲೀಟ್ಲಿ ಆನ್ ಇವೆನ್ ಪಾಸಿಟಿವ್ ಇಂಟಿಜರ್. ಓಕೆ, ಅರ್ಥ ಆಯ್ತಾ? 2Q, ಈ Q ಏನಿದೆಯಲ್ಲ ಸಮ್ ಇಂಟಿಜರ್, ಇದರಲ್ಲಿ ನೀವು ಪಾಸಿಟಿವ್ ಆಡ್ ಇಂಟಿಜರ್ ಆದರೂ ಹಾಕಿ, ಇವೆನ್ ಇಂಟಿಜರ್ ಆದರೂ ಹಾಕಿ, ಕಡೆಗೆ ಅದು ರಿಸಲ್ಟ್ ಕೊಡೋದು ಇವೆನ್ನೇ. ಹಾಗಿದ್ರೆ A will be equal to 2Q, which is completely for positive even integer. ಈಗ ಪಾಸಿಟಿವ್ ಆಡ್ ಬಗ್ಗೆ ಬರೋಣ. ಸಿಂಪಲ್ ವಿಷಯ. 2Q ಇವೆನ್ನಿಗೆ ಇದೆ ಅಂತ ಆದರೆ ಇವೆನ್ಗಳಿಗೆ 1 ಸೇರಿಸ್ತಾ ಹೋದ್ರೆ ಏನಾಗುತ್ತೆ? ಆಡ್ ಆಗುತ್ತೆ. ಹೌದಾ? ಸೊ ಈಗ ಸಪೋಸ್ ಇದೇ 2ಗೆ +1 ಹಾಕ್ರಿ, 3 ಬಂತು. ಇದೇ 4ಕ್ಕೆ +1 ಹಾಕ್ರಿ, 5 ಬಂತು. ಇದೇ 6ಕ್ಕೆ +1 ಹಾಕ್ರಿ, 7 ಬಂತು. ಹಾಗಿದ್ರೆ ಈ 1 ಏನಿದೆಯಲ್ಲ, ಇದು ಇಲ್ಲಿ ಕುತ್ಕೊಂಡು ಇರೋ ಬರೋ ನಂಬರ್ಸ್ ಏನೇನು ಬರ್ತಾವಲ್ಲ 2Qಗೆ, ಅದ್ರ ಜೊತೆ ಈ 1 ಆ್ಯಡ್ ಆಗ್ತಾ ಆಗ್ತಾ ನಮಗೆ ಆಡ್ ನಂಬರ್ಸ್ನ ಕೊಡ್ತಾ ಬರುತ್ತೆ. ಹಾಗಿದ್ರೆ ದಿಸ್ ಈಸ್ ಪ್ಯೂರ್ಲಿ ಫಾರ್ ಪಾಸಿಟಿವ್ ಆಡ್ ಇಂಟಿಜರ್. ಅರ್ಥ ಆಗ್ತಿದ್ದುದಾ? ಹೆನ್ಸ್ ಪ್ರೂವ್ಡ್. ಹೌದಾ? ಹೆನ್ಸ್ ಪ್ರೂವ್ಡ್. ಇಷ್ಟೇ ಇಲ್ಲಿರೋದು. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದ್ದಂತಹ ಒಂದು ಪ್ರಶ್ನೆ ಆಗಿತ್ತು. ಓಕೆ, ಸೊ ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ದಿಸ್ ಇಸ್ ಕಂಪ್ಲೀಟ್ಲಿ ಸಿಂಪಲ್ ಕ್ವೆಶನ್. ಓಕೆ, ಬಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ಸರಿ, ಈಗ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ. ಶೋ ದಟ್ ಎನಿ ಪಾಸಿಟಿವ್ ಆಡ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 4Q + 1 ಆರ್ 4Q + 3 ವೇರ್ Q ಈಸ್ ಸಮ್ ಇಂಟಿಜರ್. ನೋಡಿ ಏನು ಹೇಳ್ತಿದ್ದಾರೆ. ಪಾಸಿಟಿವ್ ಆಡ್ ಇಂಟೀಜರ್ಗಳು ಯಾವುದೇ ಇರಲಿ, ಅವುಗಳು 4Q + 1 ಫಾರ್ಮಲ್ ಆದರೂ ಇರಬೇಕು ಅಥವಾ 4Q + 3 ಫಾರ್ಮಲ್ ಆದರೂ ಇರಬೇಕು. ಇದರ ಅರ್ಥ 4Qನೂ ಆಗಬಾರ್ದು, 4Q + 2ನೂ ಬರಬಾರ್ದು. ಹೌದಾ? ಈ 4Q ಇದ್ರ ಹಿಂದೆ ಬರೋದೇನು? 4Q ಗೊತ್ತು ನಮಗದು. ಅದು ಇವೆನ್ ಇಂಟಿಜರಿಗೆ ಬರುತ್ತೆ. 4Q + 1 ಆದ್ಮೇಲೆ ಬರೋದೇನು? 4Q + 2. ಅದು ಕೂಡ ಇಲ್ಲಿ ಬರಬಾರ್ದು, ಯಾಕೆಂದ್ರೆ ಅದೂ ಇವೆನ್ ಇಂಟಿಜರಿಗೆ ಬರುತ್ತೆ. ಹೌದಾ? ಹಾಗಿದ್ರೆ ಇವೆರಡು ಆಡ್ ಇಂಟಿಜರಿಗೆ ಇರೋದಪ್ಪ ಅನ್ನೋದನ್ನ ಇವಾಗ ಪ್ರೂವ್ ಮಾಡಬೇಕು. ಹೌದಾ? ಸೊ ಏನು ಮಾಡ್ತೀರಿ? ಸಿಂಪಲ್ಲು. ಇಷ್ಟೋ ತನಕ ಏನು ಮಾಡಿದ್ವಲ್ಲ ಅದೇ ಕೆಲಸ ಮಾಡ್ತಾ ಹೋಗೋದು. ಏನು ಮಾಡಿದ್ವಿ? ಫಸ್ಟ್ ಏನು ಮಾಡಿದ್ವಿ? ಕೊಟ್ಟಿರೋ ಅಂಥ ನಂಬರ್ನ ನಾವು BQ + R ಫಾರ್ಮಲ್ಲಿ ಬರೆದ್ವಿ. ಹಿಯರ್ B ಈಸ್, ಇದನ್ನೊಂದೇ ನೋಡ್ರಿ, B ಡಿವೈಸರ್ ಅಷ್ಟೇ ನಮಗೆ ಬೇಕಾಗಿರೋದು. ಈಗ B ಈಸ್ 4Q + R ಬರ್ಕೊಂಡ್ರಾ? ಈಗ ಹೇಳ್ರಿ, ನಮ್ಮ R ರಿಮೈಂಡರ್ ಯಾವುದರ ನಡುವೆ ಲೈ ಆಗುತ್ತೆ? 0 and 4. ಹೌದಾ? 0ಗಿಂತ ದೊಡ್ಡದಿರ್ಬೋದು ಅಥವಾ 0ಗೆ ಈಕ್ವಲ್ ಇರ್ಬೋದು. ಹಾಗೆ 4ಕ್ಕಿಂತ ಚಿಕ್ಕದಿರಬೇಕು. ಹಾಗಿದ್ರೆ ರಿಮೈಂಡರ್ಗಳು ಏನೇನು ಬರುತ್ತೆ? 0, 1, 2, 2, 3 ಇಷ್ಟೂ ನಮ್ಮ ರಿಮೈಂಡರ್ಸ್ ಆಗುತ್ತೆ. ಇಲ್ಲಿ ಬರೆಯೋಣ. ಹಾಗಿದ್ರೆ A is equal to 4Q + R. ಈಗ ರಿಮೈಂಡರ್ಗಳನ್ನೇ ಇಲ್ಲಿ ತುಂಬ್ತಾ ಬನ್ನಿ. 4Q + 0. A is equal to 4Q + 1. A is equal to 4Q + 2. A is equal to 4Q + ನಂಗೆ ಆಟ ಆಡಿಸ್ತದೆ ನೋಡಿದು. 4Q + 3. ಓಕೆ, ಬರ್ದ್ವಾ? ಆಲ್ ರೈಟ್. ಈಗ ಏನು ಮಾಡಬೇಕು? ಇದು ಮತ್ತೆ ಇದು, ಇವೆರಡರ ಮೇಲೆ ನಮ್ಮ ಕಣ್ಣಿರೋದು. ಇವೆರಡು ಏನು ಬೇಡ ಸದ್ಯಕ್ಕೆ. ಹೌದಾ? ನೀವಿಬ್ರು ಹೋಗ್ರಪ್ಪ, ನೀವಿಬ್ರು ಇರ್ರಿ. ಹೌದಾ? ನೀವಿಬ್ಬರೇ ನಮಗೆ ಬೇಕಾಗಿರೋದು ಇದನ್ನು ಪ್ರೂವ್ ಮಾಡಲಿಕ್ಕೆ. ಸೊ ಹೆಂಗೆ ಪ್ರೂವ್ ಮಾಡೋದು? ಸಿಂಪಲ್. Q ಕ್ಯಾನ್ ಬಿ ಎನಿ ಇಂಟೀಜರ್ ಅಂತ ಅವ್ರು ಹೇಳ್ಯಾರಲ್ಲ. ವೇರ್ Q ಈಸ್ ಸಮ್ ಇಂಟೀಜರ್ ಕೊಟ್ಬಿಟ್ಟಾರೆ, ಮುಗೀತು. ಬಟ್ ಏನು ಅಂದರೆ
ನಾವು ಅದನ್ನು ನೆಗೆಟಿವ್ ತೊಗೋಬಾರ್ದು. ಸಮ್ ಇಂಟೀಜರ್ ಅಂತ ಹೇಳಿದ್ರೆ, ಇಂಟೀಜರ್ ಅಂದರೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಬರ್ತದೆ, ಹೌದಾ? ಸೊ ನೆಗೆಟಿವ್ ತೊಗೊಂಡ್ರೆ ನಮಗೆ ಮತ್ತೆ ನೆಗೆಟಿವ್ ಇಲ್ಲಿ ಬರಬಾರ್ದಲ್ಲ, ಅದಕ್ಕೆ ನಾವೇ ತಗೊಳ್ಳಲ್ಲ ನೆಗೆಟಿವ್. ಓಕೆ ಸರಿ, ಬಿ ಪಾಸಿಟಿವ್ ಆಲ್ವೇಸ್, ಹೌದಾ? ಸೊ ಕ್ಯೂ ಇಸ್ ಈಕ್ವಲ್ ಟು, ಕ್ಯೂ ಏನು ತಗೊಳ್ಳೋಣ? 0 ಬಿಟ್ಟು ಏನು, ಕ್ಯೂ ಇಸ್ ಈಕ್ವಲ್ ಟು 1 ತಗೊಂಡೆ, ಏನಾಯಿತು? ಎ ಇಸ್ ಈಕ್ವಲ್ ಟು 4 ಇಂಟು ಕ್ಯೂ ಈಸ್ 1, ದಟ್ ಈಸ್ 4, ಹೌದಾ? ಹಾಗಿದ್ರೆ 4 ಇಂಟು 1 ಮಾಡಿದಾಗ 4 ಬಂತು, 4 ಇಂಟು 2 ಮಾಡಿದಾಗ 8 ಬರುತ್ತೆ, 4 ಇಂಟು 3 ಮಾಡಿದಾಗ 12 ಬರುತ್ತೆ. ನೋಡ್ರಿ, 1 ಈಸ್ ಆಡ್ ನಂಬರ್, ಹೌದಾ? 1ಅನ್ನ ನಾವು 4 ಜೊತೆ ಮಲ್ಟಿಪ್ಲೈ ಮಾಡಿದಾಗ 4 ಬಂತು. 2 ಈಸ್ ಈವೆನ್ ನಂಬರ್, 2ನ ಈ 4 ಜೊತೆ ಮಲ್ಟಿಪ್ಲೈ ಮಾಡಿದಾಗೂ ನಮಗೆ 8 ಬಂತು, ಹೌದಾ? ಅಂದರೆ ಏನು, 4 8 ಎರಡು ಇವೆನ್ನು. ಅಗೇನ್ ಆಡ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ, ಇವೆನ್ ಬಂತು. ಇದರ ಅರ್ಥ ಏನು? ದಿಸ್ ಈಸ್ ಪ್ಯೂರ್ಲಿ ಇವೆನ್, ನಮಗಿದು ಬೇಡ, ಹೌದಾ? ಸೊ ನಮಗೆ ಬೇಕಾಗಿರೋದೇನು? ಆಡ್ ಇಂಟೀಜರ್ ಅಪ್ಪ. ಅದಕ್ಕೆ ಏನು ಮಾಡ್ತೀನಿ? ಸಿಂಪಲ್, ನೆಕ್ಸ್ಟ್ ಬರೋದೇನು? 4q ಪ್ಲಸ್ 1. ಸೊ ಈ 4q ಇವೆನ್ ಆದರೆ ಇದ್ರ ಜೊತೆ 1ಅನ್ನು ಆ್ಯಡ್ ಮಾಡ್ತಾ ಹೋದ್ರೆ ಇದಕ್ಕೆ ಬಂದಿರೋದಕ್ಕೆಲ್ಲ 1 ಹಾಕ್ಬಿಡ್ರಿ, ಮುಗೀತಷ್ಟೇ, ಆಡ್ ಆಗ್ತಾ ಹೋಗುತ್ತೆ, ಹೌದಾ? ಹೌದು. ಸೊ ದೇರ್ ಫೋರ್ 4q ಪ್ಲಸ್ 1 ಈಸ್ ಅಕ್ಸೆಪ್ಟಬಲ್. ದೆನ್ ಎ ಇಸ್ ಈಕ್ವಲ್ ಟು 4q ಪ್ಲಸ್ 2. ನೋಡ್ರಿ, 4qನೇ ಫಸ್ಟು ನಮಗೆ ಇವೆನ್ ಬರ್ತಿದೆ. ಈ 4qಗೆ ಮತ್ತೆ ಇನ್ನೊಂದು 2ಅನ್ನು ಆ್ಯಡ್ ಮಾಡಿದರೆ ಇವೆನ್ ಆಗದೆ ಇರುತ್ತಾ? ಇವೆನ್ನೇ ಆಗೋದು, ಹೌದಾ? ಇವೆನ್ನಿಗೆ ಮತ್ತೆ ಇವೆನ್ ನಂಬರ್ನ ಆ್ಯಡ್ ಮಾಡಿದರೆ ಇವೆನ್ನೇ ಸಿಗೋದು ನಮಗೆ, ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್. ಸೊ 4q ಪ್ಲಸ್ 2 ನಮಗೆ ಏನು ಬರ್ತಿದೆ? ವಿ ಆರ್ ಗೆಟ್ಟಿಂಗ್, ಇವಾಗ ತಾನೇ ನೋಡಿದ್ವಲ್ಲ, ಎ ಇಸ್ ಈಕ್ವಲ್ ಟು 4 ಇಂಟು 4, ಓಕೆ? 4 ಇಂಟು 4 ಈಸ್ 16 ಪ್ಲಸ್ 2 ಈಸ್ 18, ಹೌದಾ? ನಿಮಗೆಲ್ಲ ಗೊತ್ತಿದ್ದು 18 ಬರ್ತದೆ. ಸೊ ಅಗೇನ್ 4 ಇಂಟು 5 20 ಪ್ಲಸ್ ಅಗೇನ್ 2ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 22, ಹೌದಾ? ಸೊ ಇಲ್ಲಿ ಪ್ಲಸ್ 2 ಹಾಕಬೇಕಾಗಿತ್ತು. ಓಕೆ, ಸೊ 4q ಪ್ಲಸ್ 2 ಫಾರ್ಮಲ್ಲಿ ಬರೆದಾಗ ನಾನು ಇಲ್ಲಿ Q4 ತಗೊಂಡೆ, ಫಸ್ಟ್ ಇವೆನ್ ತಗೊಂಡೆ, ಅವಾಗಲೂ ನಮಗೆ ಇವೆನ್ನೇ ಬಂದಿದ್ದು. ಆಮೇಲೆ ಇದೇ ಕ್ಯೂನ ನಾನು ಆಡ್ ತಗೊಂಡೆ, ಅವಾಗಲೂ ನಮಗೆ ಇವೆನ್ನೇ ಬಂದಿದ್ದು, ಹೌದಾ? ಸೊ ದೇರ್ ಫೋರ್ ಇವೆರಡೂ ನಮಗೆ ಇವೆನ್ ನಂಬರ್ಸ್ನ ಕೊಡುತ್ತೆ ಕಡೆಯದಾಗಿ, ಹಾಗಾಗಿ ನಮಗೆ ಇವೆರಡು ಬೇಡ. ನಮಗೆ ಬೇಕಾಗಿರೋದು 4q ಪ್ಲಸ್ 1, 4q ಪ್ಲಸ್ 3. ಆಲ್ ರೈಟ್. ಸೊ 4q ಪ್ಲಸ್ 3 ಅಲ್ಲಿ ಕೂಡ ಅಷ್ಟೇ, ಎ ಇಸ್ ಈಕ್ವಲ್ ಟು 4 ಇಂಟು 1 ಪ್ಲಸ್ 3 ವಿಲ್ ಬಿ ಈಕ್ವಲ್ ಟು 4 1 4 ಪ್ಲಸ್ 3 7. ದೆನ್ 4 ಇಂಟು 2 ಪ್ಲಸ್ 3 ಮಾಡಿದರೆ 8 ಪ್ಲಸ್ 3 ವಿಚ್ ಈಸ್ 11. ನಮಗೆ ಎಲ್ಲ ಆಡ್ ನಂಬರ್ಸ್ಗಳು ಬರ್ತಾ ಹೋಗುತ್ತೆ. ದೇರ್ ಫೋರ್ ವಿ ಶಲ್ ಸೇ ಏನಂತ ಹೇಳ್ಬೋದು? ಎ ಇಸ್ ಈಕ್ವಲ್ ಟು, ನೀವು ಈ ರೀತಿಯಾಗಿ ವ್ಯಾಲ್ಯೂಸ್ಗಳನ್ನು ಬರೀರಿ, ಕಡೆಯದಾಗಿ ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಮುಗೀತು. ಓಕೆ, ಯಾವುದನ್ನ ಬರೀಬೇಕು? 4q ಪ್ಲಸ್ 1, 4q ಪ್ಲಸ್ 3ಗಳನ್ನು ಬರೀರಿ, ಅವುಗಳಲ್ಲಿ ಕ್ಯೂಗಳಿಗೆ 2 ವ್ಯಾಲ್ಯೂ ಹಾಕ್ರಿ. ಓಕೆ, ಇಲ್ಲಿನೂ ಅಷ್ಟೇ 4q ಪ್ಲಸ್ 1ಗೆ 2 ವ್ಯಾಲ್ಯೂನ ಹಾಕ್ರಿ. ಎ ಇಸ್ ಈಕ್ವಲ್ ಟು 4q ಪ್ಲಸ್ 1 ಇದೆ ಅಲ್ಲ, ಇಲ್ಲಿ 4 ಇಂಟು 1 ಪ್ಲಸ್ 1 ಮಾಡಿದರೆ 5 ಬಂತು. ಅಗೇನ್ 4 ಇಂಟು 2 ಪ್ಲಸ್ 1 ಮಾಡಿದರೆ 9 ಬಂತು ಅಲ್ವಾ? ಕರೆಕ್ಟ್ ತಾನೆ? ಸೊ ಅದೇ ರೀತಿ ಇಲ್ಲಿನೂ ಕೂಡ ಅಷ್ಟೇ, ಎ ಇಸ್ ಈಕ್ವಲ್ ಟು 4q ಪ್ಲಸ್ 3 ಅಲ್ಲಿ ಕೂಡ ಎಲ್ಲ ನಮಗೆ ಆಡ್ ಬರ್ತಿದೆ. ದೇರ್ಫೋರ್ ವಿ ಹ್ಯಾವ್ ಪ್ರೂವ್ಡ್ ಇಟ್. ಕ್ಲಿಯರ್? ಸರಿ, ಈಗ ಮುಂದೆ ಹೋಗೋಣ. ಈಗ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ನ ನಾವು ಕಲಿತಾ ಹೋಗೋಣ. ಓಕೆ, ಸೊ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಏನು ಹೇಳ್ತದೆ? ಸಿಂಪಲ್. ನಾವು ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಅಲ್ಲಿ 2 ನಂಬರ್ನ ಡಿವೈಡ್ ಮಾಡೋದ್ರ ಮೂಲಕ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCFನ ಫೈಂಡ್ ಔಟ್ ಮಾಡ್ತೀವಿ. ಅರ್ಥ ಆಗ್ತಿದಾ? ಸೊ ಹಾಗಿದ್ರೆ ಹೆಂಗೆ ಅದು ಅನ್ನೋದನ್ನ ನೋಡೋಣ. ಓಕೆ, ಸೊ ಯೂಶಲಿ ನಾವು ಡಿವೈಡ್ ಮಾಡೋದು ಅಂದರೆ 25 ಅದೇ ಅಂತ ಇಟ್ಕೊಳ್ರಿ. ಓಕೆ, ಸೊ 25ನ 5ಇಂದ ಡಿವೈಡ್ ಮಾಡ್ರಿ ಅಂತ ನಾನು ಹೇಳ್ತೀನಿ. ಹೆಂಗೆ ಮಾಡ್ತೀರಿ? 5, ದಿಸ್ ಇಸ್ 25, 5 5s are 25, ರಿಮೈಂಡರ್ ವಿಲ್ ಬಿ 0. ಸಪೋಸ್ ಇದೇನಾದರೂ ರಿಮೈಂಡರ್ 0 ಬಂದಿಲ್ಲ ಅಂದರೆ ನೀವೇನು ಮಾಡ್ತೀರಿ? ಡೆಸಿಮಲ್ ಪಾಯಿಂಟ್ನ ಇಡ್ತೀರಿ,
ಕಂಟಿನ್ಯೂ ಮಾಡ್ತಾ ಹೋಗ್ತೀರಿ. ಹೌದಾ? ಸರಿ, ಇದು ಕಾಮನ್ ಪ್ರಾಸೆಸ್. ಆದರೆ ಇಲ್ಲಿ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಅಲ್ಲಿ ನಾವು ಡೆಸಿಮಲ್ನೆಲ್ಲ ಯೂಸ್ ಮಾಡಲ್ಲ. ಹಾಗಿದ್ರೆ ಹೆಂಗೆ ಡಿವೈಡ್ ಮಾಡ್ತೀವಿ ನೋಡೋಣ. ಒಂದು ಎಕ್ಸಾಂಪಲ್ ತಗೋಣ. ಸಪೋಸ್ 130 ಆ್ಯಂಡ್ 420 ಇದೆ ಅಂತ ಇಟ್ಕೊಳ್ರಿ. ಓಕೆ, ಸೊ ಈಗ ಇದನ್ನು ಡಿವೈಡ್ ಮಾಡ್ರಿ ಅಂತ ಹೇಳ್ತೀನಿ. ಇಲ್ಲಿ ಚಿಕ್ಕ ನಂಬರ್ನ ಡಿವೈಸರ್ ಆಗಿ ತಗೋಬೇಕು, ದೊಡ್ಡ ನಂಬರ್ನ ಡಿವಿಡೆಂಡ್ ಆಗಿ ತಗೋಬೇಕು. ಓಕೆ, ಸೊ 420ನ ಬರ್ಕೊಳ್ರಿ ಡಿವಿಡೆಂಡ್ ಆಗಿ. ಹಾಗೆ 130 ಏನಿದೆಲ್ಲ ಇದನ್ನ ಡಿವೈಸರ್ ಆಗಿ ಬರೀರಿ. ಬರೆದ್ರಾ? ಈಗ ಡಿವಿಷನ್ ಪ್ರಾಸೆಸ್ನ ಶುರು ಮಾಡೋಣ. 130 130 ತುಂಬ ಚಿಕ್ಕದಾಯಿತು. ಅಂದರೆ 130 ಅಂದರೆ 13 ಟೇಬಲ್ ಬೇಸಿಕಲಿ. 13 3 39. ಹೌದಾ? ಸೊ 420ಗಿಂತ ಕಡಿಮೆ ಇದೆ. ಸೊ 130 ಇಂಟು 3 ಮಾಡಿದರೆ 390 ಬರುತ್ತೆ. ಈಗ ಸಬ್ಟ್ರಾಕ್ಷನ್ ಮಾಡಿದಾಗ ಯು ವಿಲ್ ಗೆಟ್ 30. ಹೌದಾ? ಕರೆಕ್ಟ್. ಈಗ 30 ಸಿಕ್ತು. ಮುಂದೇನು ಮಾಡೋದು? 30ನ್ನ ನಾವೇನು ಮಾಡ್ತೀವಿ? ಯೂಶಲಿ ನಾರ್ಮಲ್ ಡಿವಿಷನಲ್ಲಿ ಡೆಸಿಮಲ್ ಪಾಯಿಂಟ್ನ ಇಡ್ತೀವಿ, ಇಲ್ಲಿ 0 ತಗೊತೀವಿ, ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಹಂಗೆ ಮಾಡಲ್ಲ. ಏನು ಮಾಡ್ತೀವಿ? ಹಳೆ ನಂಬರ್ ಏನಿದೆ ಅಲ್ಲ, ಅಂದರೆ ರಿಮೈಂಡರ್ ಏನಿದೆ ಅಲ್ಲ, ಹಳೆ ನಂಬರ್ ಅಲ್ಲ ರಿಮೈಂಡರು, ಈ ರಿಮೈಂಡರ್ನ ನಾವೇನು ಮಾಡ್ತೀವಿ? ನಮ್ಮ ಡಿವೈಸರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಹಾಗೆ ಈ ಒಂದು ಡಿವೈಸರ್ ಏನಿದೆ ಅಲ್ಲ, ಇದನ್ನು ನಾವು ಡಿವಿಡೆಂಡ್ ಆಗಿ ತೊಗೊಂಡ್ಬಿಡ್ತೀವಿ. 30 ಹಾಗೆ ಉಳಿತದೆ. 130 ವಿಲ್ ಬಿ ಅವರ್ ಡಿವಿಡೆಂಡ್. ಓಕೆ, ಸರಿ. ಸೊ 30 ಇಂಟು ಏನು ಮಾಡಿದರೆ 130 ಬರುತ್ತೆ? ಖಂಡಿತ 130 ಬರಲ್ಲ. ಆದರೆ 130ಗೆ ಹತ್ತಿರ ಇರೋವಂಥ 120 ಬರುತ್ತೆ. 30 ಇಂಟು 4 ಮಾಡಿದರೆ 120 ಬರುತ್ತೆ. ಸೊ ಉಳಿದಿದ್ದೆಷ್ಟು? 10. ಹೌದಾ? ಸೊ ಈಗ 10 ಅಗೇನ್ ಇಟ್ ಈಸ್ ನಾಟ್ ದ 0. ನಮಗೆ ರಿಮೈಂಡರ್ 0 ಬರೋ ತನಕ ಮಾಡಬೇಕು. ಓಕೆ, ಸೊ 10 ಈಸ್ ದ ರಿಮೈಂಡರ್. ಅಷ್ಟೇ ಅಲ್ಲದೆ ಇಟ್ ಈಸ್ ದ ನ್ಯೂ ಡಿವೈಸರ್ ಆಯಿತು. ಈಗ 30ನ ಇಲ್ಲಿ ಬರ್ಕೊಳ್ರಿ. ಓಕೆ, 10 3 is 30. ಸೊ 0 ಈಸ್ ದ ರಿಮೈಂಡರ್. ಹಾಗಿದ್ರೆ ಯಾವ ಕಡೆಯ ಡಿವೈಸರ್ ನಮಗೆ ರಿಮೈಂಡರ್ 0ನ ಕೊಟ್ಟಿದ್ದು? 10. ಹಾಗಿದ್ರೆ ಈ 10 ಈಸ್ ಅವರ್ HCF. ಓಕೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಯ್ತು ಇಲ್ಲಿ? 10. ಅರ್ಥ ಆಯ್ತಾ? ಸೊ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ನ ಮೂಲಕ HCFನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ ಈ ರೀತಿಯಾಗಿ. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಒಂದು ಪ್ರಶ್ನೆನ ನೋಡೋಣ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯೂಸ್ ದ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಟು ಫೈಂಡ್ HCF ಆಫ್ 135 and 225, 867 and 255. ಓಕೆ, ಸೊ ಈ ರೀತಿ ಪ್ರಶ್ನೆನ ಎಕ್ಸಾಮಲ್ಲಿ ಕೇಳ್ತಾರೆ, ಅಭ್ಯಾಸ ಮಾಡಿ. ಓಕೆ, ಸೊ HCF ಆಫ್ 135 and 225 ಕೊಟ್ಟರೆ, ಸೊ 225ನ ಇಲ್ಲಿ ಬರೀರಿ. ಏನಿದು? ನಮ್ಮ ಡಿವಿಡೆಂಡ್. ಹೌದಾ? ಯಾಕೆಂದ್ರೆ ದೊಡ್ಡ ನಂಬರು. 135 ಈಸ್ ದ ಡಿವೈಸರ್. ಸೊ 135 1 135. ಉಳಿದಿದ್ದೆಷ್ಟು? 90 ಉಳಿತು. ಹೌದಾ? ಸೊ 90 ಈಸ್ ನಾಟ್ 0. ಹೌದಾ? ರಿಮೈಂಡರ್ 0 ಬಂದಿಲ್ಲ. ಹಾಗಾಗಿ 90 ವಿಲ್ ಬಿ ದ ಡಿವೈಸರ್. ಹಾಗೆ 135 ಏನಾಗುತ್ತೆ? ನಮ್ಮ ಡಿವಿಡೆಂಡ್ ಆಗುತ್ತೆ. ಸೊ 90 ಇಂಟು 2 ಮಾಡಿದರೆ 180 ಬರುತ್ತೆ, ಮೋರ್ ದೆನ್ 135. ಹಾಗಾಗಿ 90 1 90 ಮಾಡಿ. ಸೊ ಉಳಿದಿದೆಷ್ಟು? 45. ಈಗ 45ನ ನಮ್ಮ ಡಿವೈಸರ್ ಮಾಡಿಕೊಂಡು 90ನ ನಮ್ಮ ಡಿವಿಡೆಂಡ್ ಆಗಿ ಮಾಡಿದರೆ 45 2s 90. ಹಾಗಿದ್ರೆ ಯಾವ ನಂಬರ್ನ ನಾವು ಕಡೆಯದಾಗಿ ಯಾವ ಡಿವೈಸರ್ನ ನಾವು ತಗೊಂಡಾಗ ರಿಮೈಂಡರ್ 0 ಕೊಡ್ತು? 45. ಹಾಗಿದ್ರೆ HCF ಏನಾಯ್ತು ಇಲ್ಲಿ? 45 ಆಯಿತು. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಈಗ ಇದ್ರ ಕಡೆ ಹೋಗೋಣ. ಏನದಿಲ್ಲಿ? 867 and 255 ಇದೆ. ಸೊ 255 ಈಸ್ ಅವರ್ ಡಿವೈಸರ್. ಹಾಗೆ 867 ಏನಿದೆ ಅಲ್ಲ, ಅದು ನಮ್ಮ ಡಿವಿಡೆಂಡ್. ಸೊ 255 ನಮಗೆ ಗೊತ್ತು, ಯೂಶಲಿ ಇದನ್ನು ಅಪ್ರಾಕ್ಸಿಮೇಟ್ಲಿ 200 ಅಂತ ತಗೊಂಡು ಇದನ್ನು 800 ಅಂತ ತಗೊಂಡ್ರೆ ಅರೌಂಡ್ ನಮಗೆ ಅರ್ಥ ಆಗುತ್ತೆ. 200 ಇಂಟು 4 ಮಾಡಿದರೆ 800 ಬರುತ್ತೆ ಅಂತ. ಹೌದಾ? ಸೊ ಹಾಗಿದ್ರೆ 255 ಇಂಟು 4 ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ. 4 5s 20, 4 5s 20 ಪ್ಲಸ್ 2 is 22, 4 2s 8 ಪ್ಲಸ್ 2 is 10. ಓ ನೋಡಿ, 200 ಇದು 200 ಆಗಿದ್ದಿದ್ರೆ ಇಲ್ಲೇನಾದರೂ ಮಾಡ್ಬೋದಾಗಿತ್ತು. ಇದು 255 ಇದೆ, ಹಾಗಾಗಿ
4 ಇಲ್ಲಿ ವರ್ಕೌಟ್ ಆಗ್ತಿಲ್ಲ. ಏನು ವರ್ಕೌಟ್ ಆಗ್ತಿಲ್ಲ? 800ಕ್ಕಿಂತ ಜಾಸ್ತಿ ಇರಲಿ, 1000 ಬಂದ್ಬಿಡ್ತು. ಹೌದಾ? ಹಾಗಿದ್ರೆ 255 ಇಂಟು 3 ಖಂಡಿತ ವರ್ಕೌಟ್ ಆಗಲೇಬೇಕು. ಸೊ 3 5 15, 3 5 15 ಪ್ಲಸ್ 1 is 16, 3 2 6 7. ಸೊ 255 3 765. ಓಕೆ, ಈಗ ಎಷ್ಟು ಉಳಿತು? 8 minus 7 is 1, 6 minus 6 0, 7 minus 5 2. ಹೌದಾ? ರಿಮೈಂಡರ್ 0 ಬಂದಿಲ್ಲ, ಹಾಗಾಗಿ ಇದು ನಮ್ಮ ನ್ಯೂ ಡಿವೈಸರ್. ಹಾಗೆ 255 ನಮ್ಮ ಹೊಸ ಡಿವಿಡೆಂಡ್. ಈಗ ನೋಡಿ 102 ಇಂಟು 2 ಮಾಡ್ರಿ. 2 2 4, 2 0 0, 2 1 2. ಓಕೆ, ಸೊ ಇದರಲ್ಲಿ 255ರಲ್ಲಿ 204 ಕಳೆದ್ರೆ 51 ಉಳಿತು. ಸೊ 51 ಇಸ್ ದ ನ್ಯೂ ಡಿವೈಸರ್ ಆಗ್ತದೆ ನಮಗೆ. ಹಾಗೆ 102 ನಮ್ಮ ಡಿವಿಡೆಂಡ್ ಆಯಿತು. 51 2s 102, 102, 51 2 102. ಸೊ ರಿಮೈಂಡರ್ 0 ಬಂತು. ಹಾಗಿದ್ರೆ 51 ಏನಾಯಿತು? ನಮ್ಮ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಆಯಿತು. ಅರ್ಥ ಆಯ್ತಾ? ಓಕೆ, ಸೊ ಇಷ್ಟೇ. ನಾವು ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಯೂಸ್ ಮಾಡಿ ಡಿವಿಷನ್ನ ಮಾಡ್ತಾ ಹೋಗ್ತೀವಿ. ಯಾವ ಡಿವೈಸರ್ ಕಡೆಗೆ ನಮಗೆ 0ಯನ್ನು ರಿಮೈಂಡರ್ ಆಗಿ ಕೊಡುತ್ತೋ ಅದೇ ನಮ್ಮ HCF. ಇಷ್ಟೇ. ಓಕೆ, ಸರಿ, ಈಗ ಮುಂದೆ ಹೋಗೋಣ. ಮುಂದೆ ಫಂಡಾಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ಕಲಿಯೋಣ. ಆದರೆ ಅದಕ್ಕೆ ಸ್ವಲ್ಪ ಅಡಿಪಾಯ ಬೇಕು. ಏನು ಅಡಿಪಾಯ? ಈ ಕಾಂಪೋಸಿಟ್ ಮತ್ತು ಪ್ರೈಮ್ ನಂಬರ್ಸ್ಗಳ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ನ ತಿಳ್ಕೊಳ್ಳುವಂಥದ್ದು. ಓಕೆ, ಸರಿ, ಈ ಕಂಪೋಸಿಟ್ ಮತ್ತು ಪ್ರೈಮ್ಗಳ ಕಡೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಫ್ಯಾಕ್ಟರ್ ಮತ್ತು ಮಲ್ಟಿಪಲ್ಸ್ ಬಗ್ಗೆ ನಿಮಗೆ ಐಡಿಯಾ ಇದೆನಾ? ಫ್ಯಾಕ್ಟರ್ ಮತ್ತು ಮಲ್ಟಿಪಲ್ಸ್. ಸೊ ಫ್ಯಾಕ್ಟರ್ಸ್ ಅಂದರೆ ಏನು? ಫ್ಯಾಕ್ಟರ್ಸ್, ಸೊ 2 ಇಂಟು 2 ಬೇಡ, 2 ಇಂಟು 3 ತಗೊಳ್ರಿ. 2 3s 6. ಹೌದಾ? ಸೊ ಇಲ್ಲಿ 2 ಇಂಟು 3 ಮಾಡಿದಾಗ ನಮಗೆ 6 ಬಂತು. ಹಾಗಿದ್ರೆ ದಿಸ್ 2 ಈಸ್, ವಾಟ್ ಈಸ್ ದಿಸ್? 2 ಈಸ್ ದ ಫ್ಯಾಕ್ಟರ್ ಆಫ್ 6. ಹಾಗೆ 3 ಏನು? 3 ಆಲ್ಸೋ ಫ್ಯಾಕ್ಟರ್ ಆಫ್ 6. ಅಂದರೆ ಈ 2ನ ತಗೊಂಡಾಗ ಡಿವೈಡ್ ಮಾಡಿದಾಗ 6ಗೆ ಇದು ಕಂಪ್ಲೀಟಾಗಿ 6ನ್ನು ಡಿವೈಡ್ ಮಾಡುತ್ತೆ. ಹಾಗೆ 3 ಕಥೆನೂ ಅದೇ. 3 6ನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ, ರಿಮೈಂಡರ್ 0ನ್ನು ಕೊಡುತ್ತೆ. ಹಾಗಿದ್ರೆ ಈ ಎರಡೂ ನಂಬರ್ಗಳು 6ನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡ್ತಿರೋದ್ರಿಂದ 2 and 3 ಆರ್ ಫ್ಯಾಕ್ಟರ್ಸ್ ಆಫ್ 6. ಹಾಗಿದ್ರೆ 6 ಏನು? 6 ಈಸ್ ನಥಿಂಗ್ ಬಟ್ ಮಲ್ಟಿಪಲ್. ಇದೇನಿದು? ನಮ್ಮ ಮಲ್ಟಿಪಲ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಫ್ಯಾಕ್ಟರ್ಸ್ ಅಂದರೆ ಯಾವ ಎರಡು ಸಂಖ್ಯೆಗಳು ಕಲಿತು ಅವುಗಳ ಪ್ರಾಡಕ್ಟ್ ಕಲಿತು ಒಂದು ನಂಬರನ್ನು ಕೊಡುತ್ತಲ್ಲ ಅದು ಫ್ಯಾಕ್ಟರ್ಸ್ ಆಗುತ್ತೆ. ಮಲ್ಟಿಪಲ್ಸ್ ಅಂದರೆ ಯಾವ ನಂಬರನ್ನು ಒಂದು ನಂಬರ್ ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೋ, ಓಕೆ, ಅದೇ ಆ ಎರಡೂ ನಂಬರ್ಗಳ ಮಲ್ಟಿಪಲ್ ಆಗಿರುತ್ತೆ. ಹೌದಾ? ನಾನು ಹೇಳೋದು ಅರ್ಥ ಆಗ್ತಿದಾ? ಎರಡೂ ಈ 2 ಟೇಬಲಲ್ಲೂ 6 ಬರುತ್ತೆ, 3 ಟೇಬಲಲ್ಲೂ 6 ಬರುತ್ತೆ. ಹಾಗೆ ಈ 2 6ನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ, 3 ಕೂಡ 6ನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಹಾಗಾಗಿ 2 ಮತ್ತು 3 ಫ್ಯಾಕ್ಟರ್ಸ್. ಈ ಎರಡೂ ನಂಬರ್ಗಳ ಟೇಬಲಲ್ಲಿ ಬರುವಂಥ ನಂಬರೇ 6. ಹಾಗಾಗಿ ಇದು ಮಲ್ಟಿಪಲ್. ಕ್ಲಿಯರ್? ಸರಿ, ಈಗ ಪ್ರೈಮ್ ನಂಬರ್ಸ್ ಕಡೆ ಹೋಗೋಣ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಪ್ರೈಮ್ ನಂಬರ್ಸ್, ಎನಿ ನಂಬರ್ ವಿಚ್ ಕ್ಯಾನ್ ಬಿ ಡಿವೈಡೆಡ್ ಬೈ ಇಟ್ ಸೆಲ್ಫ್ ಆಲ್ಸೋ ಬೈ 1, ಅದನ್ನು ಪ್ರೈಮ್ ಅಂತೀವಿ. ಯಾವ ಸಂಖ್ಯೆ ತನ್ನಿಂದ ತಾನೇ ಡಿವೈಡ್ ಆಗುತ್ತೆ ಹಾಗೆ 1ಇಂದನೂ ಡಿವೈಡ್ ಆಗುತ್ತೋ ಅದನ್ನು ಪ್ರೈಮ್ ಅಂತೀವಿ. ಎಕ್ಸಾಂಪಲ್ಗಳೇನು ಅಂದರೆ 2, 3, 5, 7, ಹೌದಾ, 11 ಇವೆಲ್ಲ ಏನು ನೋಡಿ. ಎರಡಕ್ಕೆ ಇರೋದು ಫ್ಯಾಕ್ಟರ್ಸ್ ಇರೋದು ಯಾವುದು? ಒಂದು 2 ಅಂದರೆ ತನ್ನಿಂದ ತಾನೇ ಡಿವೈಡ್ ಆಗುತ್ತೆ, ಇನ್ನೊಂದು 1 1ರಿಂದನೂ ಡಿವೈಡ್ ಆಗುತ್ತೆ. ಹಾಗಾಗಿ 2ನ ಫ್ಯಾಕ್ಟರ್ಸ್ ಬಂದು 1 2. 3ನ ಫ್ಯಾಕ್ಟರ್ಸ್ ಏನು? 1 3. ಹೌದಾ? ಎಲ್ಲ ನಂಬರು ಅಷ್ಟೇ ತನ್ನಿಂದ ತಾನೇ ಡಿವೈಡ್ ಆಗುತ್ತೆ, ಅದನ್ನು ಬಿಟ್ಟರೆ 1ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಅವುಗಳನ್ನು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಕಂಪೋಸಿಟ್ ನಂಬರ್ಸ್ ಅಂದರೆ ಏನು? ಕಂಪೋಸಿಟ್ ನಂಬರ್ಸ್. ಸೊ ಕಂಪೋಸಿಟ್ ನಂಬರ್ಸ್ ಅಂದರೆ ಏನು? ಯಾವ ಸಂಖ್ಯೆಗೆ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಇರುತ್ತೋ ಅವುಗಳನ್ನು ಕಂಪೋಸಿಟ್ ಅಂತ ಕರಿತೀವಿ. ಅಂದರೆ ಸಪೋಸ್ 4, 6 ಆಗಿರ್ಬೋದು, 8 ಆಗಿರ್ಬೋದು, 10 ಆಗಿರ್ಬೋದು, 12 ಆಗಿರ್ಬೋದು. ನೋಡಿ, 4ಗೆ
ಫ್ಯಾಕ್ಟರ್ಸ್ಗಳನ್ನು ಹೇಳ್ರಿ ಅಂದರೆ ನೀವು ಹೇಳ್ತೀರಾ 2, 1, 4. 4 2 ಇಂದ ಡಿವೈಡ್ ಆಗುತ್ತೆ ಕಂಪ್ಲೀಟ್ ಆಗಿ, ಹೌದು. 1 ಇಂದ ಡಿವೈಡ್ ಆಗುತ್ತೆ, ಹೌದು. 4 ಇಂದನೇ ಡಿವೈಡ್ ಆಗುತ್ತೆ, ಹೌದು. ಇಲ್ಲಿ ವಿಷಯ ಏನು ಅಂದರೆ 1 ಮತ್ತು 4 ಹೊರತುಪಡಿಸಿ 2 ಕೂಡ ಬಂದಿದೆ, ಏನು ಫ್ಯಾಕ್ಟರ್ ಆಗಿ ಬಂದಿದೆ, ಹೌದಾ. 2 4 ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಇದರ ಅರ್ಥ ಏನು? 2ಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ ಆಯಿತು, ದೇರ್ ಫೋರ್ ಇಟ್ ಈಸ್ ಎ ಕಂಪೋಸಿಟ್. 4 4 ಇಸ್ ದ ಲೀಸ್ಟ್ ಕಂಪೋಸಿಟ್ ನಂಬರ್, 2 ಇಸ್ ದ ಲೀಸ್ಟ್ ಪ್ರೈಮ್ ನಂಬರ್. ನೆನ್ಪಿಟ್ಕೊಳ್ರಿ. ಓಕೆ, ಸರಿ. ಸೊ ಈ ಉಳಿದಿದ್ದ ಎಲ್ಲ ನಂಬರ್ಸು ಅದೇ ಕಥೆನೆ. 6ಗೆ ನೋಡ್ರಿ, 6 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, 6 ಇಂದ ಡಿವೈಡ್ ಆಗುತ್ತೆ, 1 ಇಂದ ಡಿವೈಡ್ ಆಗುತ್ತೆ. 4 ಫ್ಯಾಕ್ಟರ್ಸ್ ಆಯಿತು. ಸೊ ಹಾಗಾಗಿ ಇಟ್ ಈಸ್ ಎ ಕಂಪೋಸಿಟ್. ಹಾಗಾಗಿ ಇವೆಲ್ಲ ನಂಬರ್ಸ್ಗಳು ಅದರ್ ದೆನ್ ಪ್ರೈಮ್ ನಂಬರ್ಸ್, ಉಳಿದಿರೋ ಎಲ್ಲ ನಂಬರ್ಸು ಕಾಂಪೋಸಿಟ್ ಅಷ್ಟೇ. ಓಕೆ, ಅರ್ಥ ಆಯ್ತಾ? ಕ್ಲಿಯರ್. ಆಲ್ ರೈಟ್, ಸರಿ. ಮತ್ತೆ 1 ತಗೋಬೇಡ್ರಿ. 1 ನಮ್ಮ ಪ್ರೈಮಲ್ಲೂ ಬರಲ್ಲ, ಕಂಪೋಸಿಟಲ್ಲೂ ಬರಲ್ಲ. ಓಕೆ, ಸರಿ. ಆಲ್ ರೈಟ್, ಇಷ್ಟು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಈಗ ಫಂಡಾಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಕಡೆ ಹೋಗೋಣ. ಏನು ಹೇಳುತ್ತೆ ಫಂಡಾಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ, ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಫ್ಯಾಕ್ಟರೈಸ್ಡ್ ಆಸ್ ಪ್ರಾಡಕ್ಟ್ ಆಫ್ prime numbers and this factorization is unique except the order of its factors. Therefore, composite number is equal to product of prime number. Okay, so ಏನು ಹೇಳ್ತಿದ್ದಾರೆ? ಕಂಪೋಸಿಟ್ ನಂಬರ್ಗಳನ್ನು ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಫಾರ್ಮಲ್ಲಿ ಬರೀಬಹುದು ಅಂತ ಹೇಳ್ತಿದ್ದಾರೆ. ಅಂದರೆ ಸಪೋಸ್ 18 ಅದೇ ಅಂತ ಇಟ್ಕೊಳ್ರಿ. 18 ನಾನು ಹೆಂಗೆ ಬರಿಬೋದು? 2 9s 18, 3 3s 9, 3 1s 3. ಇದೇನಿದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಿದ್ದೀನಿ, ಹೌದಾ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡ್ತೀವಿ ನಾವು, ಹೌದಾ. ಸೊ 2 ಇಂಟು 3 ಇಂಟು 3 ಅಂತ ಬರಿಬೋದು. ವಾಟ್ ಐ ಡಿಡ್? ಪ್ರೈಮ್ ಫ್ಯಾಕ್ಟರ್ಸ್ಗಳಾಗಿ ಒಂದು ಕಂಪೋಸಿಟ್ ನಂಬರ್ನ ನಾನು ಬರೆದೆ. ಕಂಪೋಸಿಟೇ ಬೇರೆ, ಪ್ರೈಮ್ ನಂಬರ್ಸೇ ಬೇರೆ. ಆದರೆ ಇಲ್ಲಿ ರಿಲೇಷನ್ಶಿಪ್ ಏನು? ಕಂಪೋಸಿಟ್ ನಂಬರ್, ಎನಿ ಕಂಪೋಸಿಟ್ ನಂಬರ್ನ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಇದೇ ನಮ್ಮ ಫಂಡಾಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹೇಳ್ತಿರೋವಂಥದ್ದು. ಓಕೆ, ಕ್ಲಿಯರ್, ಅರ್ಥ ಆಯ್ತಾ? ಸರಿ. ನೀವು ಬೇರೆ ಯಾವುದೇ ನಂಬರ್ನ ತಗೋಬೋದು. ಎಕ್ಸಾಂಪಲ್ ಆಗಿ ಸಪೋಸ್ 20 ತಗೊಳ್ರಿ. ಓಕೆ, ಸೊ 20 ತಗೊಂಡ್ರೆ 2 10s 20, ಅಗೇನ್ 2 5s 10 ಆಗುತ್ತೆ ಅಗೇನ್, ಹೌದಾ. ಆಮ್ ಐ ರೈಟ್? ನೋಡಿ 20 ಇಲ್ಲಿ ಬರೀತೀನಿ. 2 10s 20, ಸಾರಿ, ನಾನು ಅದನ್ನು ಬರೀತಿದ್ದೀನಿ. 2 5s 10, 5 1s 5, ಹೌದಾ. ಸೊ 2 ಇಂಟು 2 ಇಂಟು 5. ನಾನೇನು ಇಲ್ಲೇನು ಬರೀತಿದ್ದೀನಲ್ಲ ಅದನ್ನ ಇಲ್ಲಿ ಬರೀತಾ ಹೋಗಿದ್ದೆ. ಸೊ ಸಾರಿ ಫಾರ್ ದ್ಯಾಟ್. ಸೊ 2 10s 20, 2 5s 10, 5 1s 5. ಹಾಗಿದ್ರೆ 2 ಇಂಟು 2 ಇಂಟು 5 ಅಂತ ಹೇಳಿ ನಾವು ನಂಬರ್ಸ್ನ ಬರಿಬೋದು. ಈ 2 ಮತ್ತು 5 ಏನು? ಪ್ರೈಮ್ ಫ್ಯಾಕ್ಟರ್ಸ್, ಹೌದಾ, ಪ್ರೈಮ್ ನಂಬರ್ಸ್. ಸೊ ಪ್ರಾಡಕ್ಟ್ ಆಫ್ ಪ್ರೈಮಲ್ಲಿ ನಾವು ಬರೆದ್ವಿ. ಅರ್ಥ ಆಯ್ತಾ? ಕ್ಲಿಯರ್. ಓಕೆ, ಸೊ ಇದೇ ನಮ್ಮ ಫಂಡಾಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹೇಳ್ತಿರೋವಂಥದ್ದು. ಆಲ್ ರೈಟ್, ಮುಂದೆ ಹೋಗೋಣ. HCF ಆ್ಯಂಡ್ LCM ಆಫ್ ನಂಬರ್ಸ್. ಓಕೆ, ಸೊ HCF ಅಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಎನಿ ಗಿವೆನ್ ನಂಬರ್ ಈಸ್ ದ highest common factor among all the factors, also known as GCD, greatest common divisor ಅಂತಾನೂ ಕರೀತಾರೆ. ಸೊ ನೀವಿಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 9 ನೋಡಿ, 9 ಇದೆ ಅಲ್ಲ, ಇದನ್ನ ನಾನು 3 ಇಂಟು 3 ಅಂತ ಬರೀಬೋದು. 15 ಇದೆ, 15 ನಾನು 3 ಇಂಟು 5 ಅಂತ ಹೇಳಿ ಬರೀಬೋದು. ಬರ್ದ್ವಾ? ಓಕೆ, ಸೊ ಈಗ ಈ ಎರಡೂ ಸಂಖ್ಯೆಯಲ್ಲಿ ನಾನು ಎರಡೂ ಸಂಖ್ಯೆಯನ್ನು ನಾನು ಪ್ರೈಮ್ ನಂಬರ್ಸ್ಗಳಾಗಿ ಅಂದರೆ ಅದನ್ನು ಸ್ಪ್ಲಿಟ್ ಮಾಡಿ ಬರೆದಿದ್ದೀನಿ. ಈ ಒಂದು ಪ್ರಾಡಕ್ಟ್ ಫಾರ್ಮಲ್ಲಿ ಬರೆದಿದ್ದೀವಲ್ಲ, ಇಲ್ಲಿ ಇರ್ತಕ್ಕಂಥ ಕಾಮನ್ ನಂಬರ್ ಯಾವುದು? ದಟ್ ಈಸ್ 3. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? ಎರಡೂ ಕಡೆಯಲ್ಲೂ ಸಿಗ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಯಾವುದು? ದಟ್ ಈಸ್ 3. ಸೊ ದೇರ್ ಫೋರ್ 3 ಈಸ್ ನಥಿಂಗ್ ಬಟ್ ದ HCF. ಓಕೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಯಾವ ಫ್ಯಾಕ್ಟರ್ ಅಂದ್ರೆ ಏನು? ಅರ್ಥ ಆಗಿದೆ ಅಲ್ವಾ? ಈ ಎರಡೂ ಸಂಖ್ಯೆಗಳನ್ನು, ಈ 3 ಏನಿದೆ ಅಲ್ಲ, ಕಾಮನ್ ಆಗಿರುವಂತಹ ಫ್ಯಾಕ್ಟರು
ಓಕೆ, ಫ್ಯಾಕ್ಟರ್ ಅಂದರೆ ನಾನು ಆಗಲೇ ಹೇಳಿದೆ ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕು. ಅಂದರೆ ಈ 3 ಇಸ್ ದ ನಂಬರ್ ವಿಚ್ ಕಂಪ್ಲೀಟ್ಲಿ ಡಿವೈಡ್ಸ್ 9 and 15. ಅರ್ಥ ಆಗ್ತಿದ್ದದಲ್ವಾ? ಕ್ಲಿಯರ್? ಓಕೆ, ಸೊ 3 ಇಸ್ ದ highest common factor. It divides, also gives the remainder as 0. ಓಕೆ, 9 ಹಾಗೆ 15ನ್ನ 3 ಡಿವೈಡ್ ಮಾಡುತ್ತೆ, ಹಾಗೆ ರಿಮೈಂಡರ್ 0ನ ಕೊಡುತ್ತೆ. therefore HCF is 3 here. ಕ್ಲಿಯರ್? ಓಕೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಲ್ಲಿ. ಗಾಟ್ ಇಟ್? ಸರಿ, ಈಗ ಮುಂದೆ ಹೋಗೋಣ. ಲೀಸ್ಟ್ ಕಾಮನ್ ಮಲ್ಟಿಪಲ್. LCM is the smallest positive integer that is divisible by both a and b, where a and b are positive integers. ನೋಡಿ, ಮಲ್ಟಿಪಲ್ಸ್ ಆಫ್ 3 ಕೊಟ್ಟರೆ, ಮಲ್ಟಿಪಲ್ಸ್ ಆಫ್ 6 ಕೊಟ್ಟರೆ, ಹೌದಾ? ಸೊ ಮಲ್ಟಿಪಲ್ ಆಫ್ 3 ಅಂದರೆ ಏನು? ಸಪೋಸ್ ನನ್ನ ಹತ್ರ 3 ಅದೆ, ಓಕೆ, ಇಲ್ಲಿ ಇನ್ನೊಂದು ಯಾವುದು 6 ಅದೆ. ಓಕೆ, ಸೊ 3ನ ಮಲ್ಟಿಪಲ್ಸ್ ಬರೀರಿ ಅಂದರೆ ಏನು ಬರೀತೀರಿ? 3 ಟೇಬಲ್ನ ಬರೀತೀರಿ. 3, 6, 9, ಓಕೆ, 15, ಸಾರಿ 12, ದಿಸ್ ಇಸ್ 12, ಹೌದಾ? 15 ಈ ರೀತಿಯಾಗಿ ಬರೀತಾ ಹೋಗ್ತೀರಿ. ಈ ಕಡೆ 6 ಬರೀರಿ ಅಂದರೆ 6, 12, 18, ಹೌದಾ? ಈ ರೀತಿಯಾಗಿ ಬರೀತಾ ಹೋಗ್ತೀರಿ. ಕ್ಲಿಯರ್? ಈಗ ಇವೆರಡರಲ್ಲಿ, ಓಕೆ, ಈ ಎರಡೂ ಮಲ್ಟಿಪಲ್ಸ್, ಇವೆಲ್ಲ ಏನು ಮಲ್ಟಿಪಲ್ಸ್ಗಳು, ಈ ಎರಡೂ ಟೇಬಲ್ಸ್ಗಳಲ್ಲಿ ಕಾಮನ್ ಮಲ್ಟಿಪಲ್ ಆಗಿರಬೇಕು, ಹಾಗೆ ಲೀಸ್ಟ್ ಆಗಿರಬೇಕು, ಚಿಕ್ಕದಾಗಿರಬೇಕು. ಅಂಥ ಮಲ್ಟಿಪಲ್ ಯಾವುದು? ನೋಡಿ, 12 ಇಲ್ಲಿನೂ ಇದೆ, ಇಲ್ಲಿನೂ ಇದೆ, ಹೌದಾ? ಈ 12 ಈಸ್ ದ ಮಲ್ಟಿಪಲ್ ಆಫ್ 3 and 6. ಯಾಕೆ? 3 12ನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ, 6 12ನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಆದರೆ ಇಲ್ಲಿ ವಿಷಯ ಏನು ಅಂದರೆ, ಈ 12ನ್ನು ಮೀರಿ ಇನ್ನೂ ಒಂದು ನಂಬರ್ ಇದೆ, ಅದು ಚಿಕ್ಕ ನಂಬರು, ಹೌದಾ? ನಮಗೆ ಬೇಕಾಗಿರೋದು ಲೀಸ್ಟ್ ಕಾಮನ್ ಮಲ್ಟಿಪಲ್. ಮಲ್ಟಿಪಲ್ಸ್ಗಳೊಳಗೆ ಚಿಕ್ಕದಿರಬೇಕು. ಸೊ 6 ಕೂಡ 3ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ಈ 6 ಕೂಡ 6ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಹಾಗಾಗಿ 6 ಈಸ್ ದ ಮಲ್ಟಿಪಲ್ ಆಫ್ 3 and 6. ಅರ್ಥ ಆಗ್ತಿದ್ದದಾ? ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 3 and 6 ಏನಾಗುತ್ತೆ? ದೆನ್ ಇಟ್ ವಿಲ್ ಬಿ ಈಕ್ವಲ್ ಟು 6. ಕ್ಲಿಯರ್? ಅರ್ಥ ಆಗ್ತಿದ್ದದಾ? ನಿಮಗೆ LCM ತೆಗೆಯೋ ಪದ್ಧತಿ ನಿಮಗೆ ಗೊತ್ತಿರುತ್ತೆ, ಹೌದಾ? ಸೊ ಹಂಗೆ ನೋಡಿದಾಗ್ಲೂ ಓಕೆ, ಅದು ಕಾಮನ್. ಆದರೆ ನಾನು ಇಲ್ಲಿ ಬಿಡಿಸಿ ಹೇಳ್ತಿದ್ದೀನಿ ವಾಟ್ ಈಸ್ ದ ಪ್ರಾಸೆಸ್ ಅಂತ. 3 ಟೇಬಲ್ಸ್ನ ಬರೀತೀರಾ, 6 ಟೇಬಲ್ಸ್ನ ಬರೀತೀರಾ. ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು? ಅತಿ ಚಿಕ್ಕ ನಂಬರ್ 3 ಹಾಗೆ 6ರಿಂದ ಡಿವೈಡ್ ಆಗ್ತಕ್ಕಂಥ, ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಕ್ಕಂಥ ನಂಬರ್ ಯಾವುದು? ಅದು 6. ದಟ್ ಈಸ್ ದ LCM. ಓಕೆ, ಅರ್ಥ ಆಗ್ತಿದ್ದದಲ್ಲ? ರೈಟ್. ಸೊ ಈಗ ರಿಲೇಶನ್ಶಿಪ್ ಬಿಟ್ವೀನ್ HCF and LCM ಆಫ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ LCM ಆಫ್ m, n ಇಂಟು HCF ಆಫ್ m, n ವಿಲ್ ಬಿ ಈಕ್ವಲ್ ಟು m ಇಂಟು n. ಓಕೆ, ಸೊ ಈಗ ಇದನ್ನ ತಿಳ್ಕೊಂಡಿರಿ. ಇದ್ರ ಮೇಲೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಗಾಟ್ ಇಟ್? ಸರಿ. ಎಕ್ಸ್ಪ್ರೆಸ್ ದ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತಿದ್ದಾರೆ, ಹೌದಾ? ಸೊ ಕೊಟ್ಟಿರೋಂಥ 2 ನಂಬರ್ಸ್ನ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರೆದು ಇಡೋದು. ಸೊ ಹೆಂಗೆ ಬರೆಯೋದು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್? ಇದಕ್ಕೆ ನಾವು ಬಳಸುವಂಥ ಪದ್ಧತಿನೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಮಾಡೋಣ. ದಿಸ್ ಈಸ್ 140. ಸೊ 140ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಅಪ್ಲೈ ಮಾಡ್ತಿದ್ದೀವಿ. ಸೊ ಲೀಸ್ಟ್ ಪ್ರೈಮ್ ನಂಬರಿಂದ ನಾವು ಡಿವಿಷನ್ನ ಶುರು ಮಾಡೋದು. 2 7s are 14, 0 as it is. Then 2 3s are 6, 2 5s are 10. Then 5 7s are 35, 7 1s are 7. ಇಷ್ಟು ಬಂತ? ಹಾಗಿದ್ರೆ 140ನ ನಾನು ಏನಂತ ಬರೀಬೋದು? 2 ಇಂಟು 2 ಇಂಟು 5 ಇಂಟು 7, ಹೌದಾ? 2 ಇಂಟು 2 ಇಂಟು 5 ಇಂಟು 7 ಅಂತ ಹೇಳಿ ಬರೀಬಹುದು. ಇಷ್ಟೇ, ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಅರ್ಥ ಆಯ್ತಾ? ಈಗ ಎರಡನೇದು, ಸೆಕೆಂಡ್ ಒನ್ ಏನಿದೆ? 3 8 2 5. ಓಕೆ, ಸೊ ಈಗ ಫ್ಯಾಕ್ಟರೈಸೇಷನ್ ಶುರು ಮಾಡೋಣ. ಎದರಿಂದ ಮಾಡ್ಬೋದು? 3ಇಂದ ಹೋಗುತ್ತಾ ನೋಡ್ರಿ.
3 1s are 3. ಓಕೆ, ನಾನು 3ನ ಯಾಕೆ ತಗೊಂಡೆ ಅಂದರೆ ಲಾಸ್ಟಿಗೆ ಕಡೆಯದಾಗಿ ಇರ್ತಕ್ಕಂಥ ನಂಬರ್ 5 ಇದೆ. ಹೌದಾ? ಸೊ ಯೂಶಲಿ ಲಾಸ್ಟ್ ನಂಬರ್ ನಾವು ಏನು ಮಾಡಬೇಕು, ಯೂನಿಟ್ ಡಿಜಿಟ್ 5ಇಂದ ಎಂಡ್ ಆಗೋ ಹಾಗಿದ್ರೆ ಯೂಶಲಿ ಅದು 5ಇಂದನೇ ಡಿವೈಡ್ ಆಗಬೇಕು. ಆದರೆ ನನ್ನ ಅನಿಸಿಕೆ ಏನು, 5 ಇದೆ ಅಲ್ಲ, 3 5s are 15. ಹಾಗಿದ್ರೆ 3 ಟೇಬಲಲ್ಲಿ 5 ಕೂಡ ಬರುತ್ತೆ ಎಂಡಿಂಗಲ್ಲಿ. ಸೊ ಹಾಗಿದ್ರೆ ಇದು ಬರುತ್ತಾ ಅಂತ ನೋಡ್ತಿದ್ದೀನಿ. ಓಕೆ, ಸೊ 3 1s are 3, ಅಗೇನ್ 3 2s are 6, 3 2s are 6, 22 ಉಳಿತು, 3 7s are 21, 5 3 5s are 15. ಕ್ಲಿಯರ್? ಸೊ ನಿಮಗೆ ಅನ್ಸ್ಬೋದು ಇಲ್ಲಿ 5 ಇದೆ ಬಟ್ ಇವ್ರು 3 ಯಾಕೆ ತಗೊಂಡ್ರು ಅಂತ. ಅರ್ಥ ಆಗ್ತಿದ್ದದಲ್ಲ? ಗಾಟ್ ಇಟ್? ಆಲ್ ರೈಟ್. ಸೊ ಈಗ ಮುಂದೆ ಏನು ಮಾಡ್ಬೋದು, 3ಇಂದ ಅಗೇನ್ 3 4s are 12. ಹೌದಾ? 3 4s are 12, ದೆನ್ 3 2s are 6, 1 ಉಳಿತು, 3 5s are 15. ಮತ್ತೆ ಹೋಗುತ್ತಾ 3ಇಂದ? ಹೋಗಲ್ಲ, ಇವಾಗ ಹೋಗಲ್ಲ. ಯಾಕೆ? 3 1s are 3 ಮಾಡ್ತೀನಿ, 12 ಉಳಿತು. ಹೌದಾ? 3 4s are 12, ಆದರೆ ಇಲ್ಲಿ ಅಗೇನ್ 5 ಉಳ್ಕೊಂತು. 5 ಈಸ್ ನಾಟ್ ಅಗೇನ್ ಡಿವಿಸಿಬಲ್. ನಾನು ಈ 3ನ ಟ್ರಯಲ್ ಆ್ಯಂಡ್ ಎರರಿಗೆ ನೋಡಿದ್ದು, ಬರಲಿಲ್ಲ ಅಂದರೆ ಮತ್ತೆ 5ಗೆ ಹೋಗ್ತಿದ್ದೆ. ಹೌದಾ? ಸೊ ಟ್ರಯಲ್ ಆ್ಯಂಡ್ ಎರರಿಗೆ 3ಇಂದ ನೋಡಿದ್ದು. ಗಾಟ್ ಇಟ್? ಯೂಶಲಿ ನಮಗೆ ಗೊತ್ತಿದೆ ಎಂಡಿಂಗ್ ಡಿಜಿಟ್ ಅಂದರೆ ಯೂನಿಟ್ ಡಿಜಿಟ್ 5 ಇದ್ದರೆ ನಾವು ಯೂಶಲಿ ತಗೊಳ್ಳೋದೆ 5. ಬಟ್ ನಾನು ಹೇಳಿದ್ನಲ್ಲ 3 ಇದ್ದಿದ್ರಿಂದ 3 5s are 15 ಚಾನ್ಸಸ್ಸು ಇದೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದಷ್ಟೇ. ಸೊ ಈಗ 5ಇಂದನೇ ತಗೋಬೇಕು. 5 8s are 40, 5 5s are 25. ಹೌದಾ? ದೆನ್ 5 1s are 5, 5 7s are 35, ಉಳಿದಿದ್ದೇನು 17, ದಟ್ ಈಸ್ 17 1s are 17. ಸೊ ಹಾಗಿದ್ರೆ ನಾನು ಏನಂತ ಬರಿಬೋದು ಇದನ್ನು, 3 8 2 5ಅನ್ನು ನಾನು 3 ಇಂಟು 3 ಇಂಟು 5 ಇಂಟು 5 ಇಂಟು 17 ಅಂತ ಹೇಳಿ ಬರಿಬಹುದು. ಅರ್ಥ ಆಯ್ತಾ? ಓಕೆ, ಇಷ್ಟೇ. ಸೊ ಪ್ರೈಮ್ ಫ್ಯಾಕ್ಟರ್ಸ್ನ ಬರೀತಿದ್ದೀವಿ. ಹೆಂಗೆ ಬರೀತಿದ್ದೀವಿ? ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ. ಫ್ಯಾಕ್ಟರೈಸೇಷನ್ ಮಾಡಿದ ಮೇಲೆ ನಮಗೆ ಪ್ರೈಮ್ ಫ್ಯಾಕ್ಟರ್ ಸಿಕ್ಕಿದ್ದು ಅವುಗಳನ್ನು ಬರೆಯೋದಷ್ಟೇ. ಗಾಟ್ ಇಟ್? ಸರಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ವೈ 7 ಇಂಟು 11 ಇಂಟು 13 ಪ್ಲಸ್ 13 ಆರ್ ಕಂಪೋಸಿಟ್ ನಂಬರ್ಸ್. ಓಕೆ, ಏನು ಹೇಳ್ತಿದ್ದಾರೆ ಪ್ರಶ್ನೆಯೊಳಗೆ? ಇದಿಷ್ಟು ನಂಬರು ಕಂಪೋಸಿಟ್ ಯಾಕೆ ಅಂತ ಕೇಳ್ತಿದ್ದಾರೆ. ಈ ಪ್ರಶ್ನೆಯಲ್ಲಿ ನೀವು ನೋಡ್ಬೋದು 7 ಇಂಟು 11 ಇಂಟು 13 ಇದೆ. ಹೌದಾ? 7 ಇಂಟು 11 ಇಂಟು 13. ಸೊ ಯೂಶಲಿ ನಾವೇನು ಮಾಡ್ತೀವಿ, 11 7s are 77 ಇಂಟು 13 ಮಾಡ್ತೀವಿ. ಹೌದಾ? ಅಂದರೆ ಬರುವಂಥ ನಂಬರ್ ಏನಿದೆ ಅಲ್ಲ ಅದು 13ಅನ್ನು ಕೂಡ ಒಳಗೊಂಡಿದೆ. ಹಾಗಾಗಿ ಇಟ್ ಈಸ್ ಡಿವಿಸಿಬಲ್ ಬೈ 13 ಅಂತ ಆಯಿತು. ಈಗ 77 ಇಂಟು 13 ಮಾಡ್ತೀವಿ, ಒಂದು ನಂಬರ್ ಬರುತ್ತೆ. ಆ ನಂಬರು 13ಇಂದನೂ ಡಿವೈಡ್ ಆಗುತ್ತೆ. ಯಾಕೆ? ಬಿಕಾಸ್ 13 ಇಸ್ ದ ಫ್ಯಾಕ್ಟರ್ ಹಿಯರ್. ನೋಡಿ, 11 7s are 77 ಇಂಟು 13 ಮಾಡ್ತೀನಿ. ಹೌದಾ? ಸೊ 13 ಇಂಟು 77 ಮಾಡಿದಾಗ ವಾಟ್ ಎವರ್ ದ ನಂಬರ್ ಯು ವಿಲ್ ಗೆಟ್, ಆ ನಂಬರನ್ನು 13 ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಹಾಗೆ 77 ಕೂಡ ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಅದಕ್ಕೆ ನಾನೇನು ಮಾಡ್ತೀನಿ, ಯಾಕೆ ಕಷ್ಟಪಡೋದು, ಸಿಂಪಲ್ಲಾಗಿ ಒಂದು ಕೆಲಸ ಮಾಡ್ತೀನಿ. ಸೊ ಇಲ್ಲಿ 13ಅನ್ನು ನಾನು ಕಾಮನ್ ಆಗಿ ತೆಗಿತೀನಿ. ಹಾಗೆ ಇಲ್ಲಿನೂ ಕೂಡ 13ಅನ್ನು ಕಾಮನ್. ನೋಡಿ, ಇದು ಒಂದು ಟರ್ಮು, ಇದು ಒಂದು ಟರ್ಮ್. ಯಾಕೆ ಅಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲೆಲ್ಲ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಓಕೆ, ಸೊ ಇದಿಷ್ಟು ಮಲ್ಟಿಪ್ಲೈ ಆಗೋದ್ರಿಂದ 13ಅನ್ನು ಕಾಮನ್ ತೆಗೆದ್ರೆ ಉಳಿಯೋದೇನಿಲ್ಲಿ 7 ಇಂಟು 11 ಉಳಿತದೆ. ಇಲ್ಲಿ ಪ್ಲಸ್ 13ಅನ್ನು ಆಲ್ರೆಡಿ ತೆಗ್ದಿರೋದ್ರಿಂದ 1 ಉಳಿಯುತ್ತೆ. 13 1s are 13, ಇಲ್ಲಿ 13ಅನ್ನು ಕಾಮನ್ ತೆಗ್ದಿನಿ, ಉಳಿದಿದ್ದು 7 ಇಂಟು 11. ದಟ್ ಈಸ್ 13 ಇಂಟು 11 7s are 77 ಪ್ಲಸ್ 1 ಈಸ್ 78. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಆಲ್ ರೈಟ್. ಇವಾಗ ನೋಡಿ 78 ಏನಿದೆ ಅಲ್ಲ, ಈ 78ಅನ್ನು 13 ಜೊತೆ ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ ಸಮ್ ನಂಬರ್. ಅದೆಲ್ಲ ಬಿಡಿ. ಆದರೆ ಇಲ್ಲಿ ವಿಷಯ ಏನು ಅಂದರೆ ಈ 13ಇಂದ 78 ಡಿವೈಡ್ ಆಗುತ್ತಾ? ಯಾಕೆ ಅಂದರೆ 13ಅನ್ನು ನಾನು ಕಾಮನ್ ಆಗಿ ತೆಗ್ದಿದ್ದೀನಿ. ಇದಿಷ್ಟು ನಂಬರಿಂದ 13ಅನ್ನು ಕಾಮನ್ ಆಗಿ ತೆಗ್ದಿದ್ದೀನಿ, ಇದಿಷ್ಟು ನಂಬರಿಂದ 13ಅನ್ನು ಕಾಮನ್ ಆಗಿ ತೆಗ್ದಿದ್ದೀನಿ. ಆಮೇಲೆ ಇದು 78 ಅಂತ ನಾವು ಬರ್ಕೊಂಡಿವಿ. ಸರಿ, ಅಂದರೆ 13 ಇಸ್ ದ ಕಾಮನ್ ಫ್ಯಾಕ್ಟರ್ ಆಯಿತು.
13 is the common factor. ಕಾಮನ್ ಫ್ಯಾಕ್ಟರ್ ತೆಗೆದ್ಮೇಲೆ ಈ ನಂಬರ್ಸ್ನ ಇಲ್ಲಿ ಆ್ಯಡ್ ಮಾಡಿ ಬರ್ದೀವಿ, ಅದು ಸೆಕೆಂಡರಿ. ಆದರೆ ಈ 78 ಬರೋದಕ್ಕಿಂತ ಮುಂಚೆ, ಓಕೆ, ಈ 78 ಇಂಟು 13 ಮಾಡಿದರೆ ಈ ಆನ್ಸರ್ ಬರುತ್ತೆ. ಅದನ್ನೇ ಈ ರೀತಿಯಾಗಿ ಬರ್ಕೊಂಡಿವಿ. ಓಕೆ, ಅಂದರೆ 13 ಇಸ್ ದ ಕಾಮನ್ ಫ್ಯಾಕ್ಟರ್. ಹಾಗಾಗಿ ಅದನ್ನು ಔಟ್ ಆಫ್ ದ ಬಾಕ್ಸ್ ಬರ್ದಿರೋದು. ಅರ್ಥ ಆಗ್ತಿದ್ದದಾ? ಹಾಗೆ ಈ 78 ಏನಿದೆ ಅಲ್ಲ, ಈ 78 13ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ಕಾಮನ್ ಆಗಿ ಹೊರಗೆ ತೆಗ್ದಿದ್ದೀವಿ. ಅಷ್ಟೇ ಅಲ್ಲದೆ 6ಇಂದ ಡಿವೈಡ್ ಆಗುತ್ತೆ, ತನ್ನಿಂದ ತಾನೇ ಡಿವೈಡ್ ಆಗುತ್ತೆ. ಅರ್ಥ ಆಗ್ತಿದ್ದದಾ? ಸೊ ಇದಕ್ಕೆ ಕಾಮನ್ ಫ್ಯಾಕ್ಟರ್ಸು ಜಾಸ್ತಿ ಇದೆ ಅಂತ ಅರ್ಥ ಆಯಿತು. ಗಾಟ್ ಇಟ್? ಕ್ಲಿಯರ್? ಅರ್ಥ ಆಗ್ತಿದ್ದದಾ? ಓಕೆ, ಸೊ ಹಾಗಾಗಿ ದಿಸ್ ಇಸ್ ಎ ಕಂಪೋಸಿಟ್ ನಂಬರ್. ಇದೂ ಬೇಡ, ಇಲ್ಲೇ ನೀವು ಹೇಳ್ಬಿಡ್ಬೋದು, ಇದೇ ಸ್ಟೆಪ್ಪಲ್ಲೇ ಹೇಳ್ಬೋದು. ಯಾವಾಗ ಒಂದು ನಂಬರ್ನ ಕಾಮನ್ ಆಗಿ ತೆಗಿತಿದ್ದೀವಿ ಅಂದರೆ ಮುಗೀತು. ಅದರ್ ದೆನ್ 1 ಹಾಗೆ ತನ್ನ ಒಂದು ನಂಬರ್, ಈ 78ನ ಬಿಟ್ಟು ಬೇರೆ ಯಾವುದೇ ನಂಬರ್ನ ಕಾಮನ್ ಆಗಿ ತೆಗಿತಿದ್ದೀವಿ ಅಂದರೆ ಅದರ ಅರ್ಥ ಮುಗೀತು, ಇಟ್ ಈಸ್ ಎ ಕಂಪೋಸಿಟ್ ನಂಬರ್. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಹೆನ್ಸ್ ಇಟ್ ಈಸ್ ಎ ಕಂಪೋಸಿಟ್ ನಂಬರ್. ಓಕೆ, ಸೊ ಹೆನ್ಸ್ ಇಟ್ ಈಸ್ ಕಂಪೋಸಿಟ್ ನಂಬರ್. ಯಾಕೆ ಹೆನ್ಸ್ ಅಂತ ಹೇಳಿದೆ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಓಕೆ, ಇಲ್ಲಿ ಬರೆಯೋಣ. ಸಿನ್ಸ್ ಇಟ್ ಈಸ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್, therefore it is a composite number. ಅರ್ಥ ಆಯ್ತಾ? ಈಗ ಮುಂದೆ ಹೋಗೋಣ. ಆಲ್ ರೈಟ್. Given that HCF of 306 into 657 is equal to 9, find LCM of 306 and 657. ನಾವು ಒಂದು ರಿಲೇಶನ್ಶಿಪ್ನ ಕಲ್ತ್ವಿ ಇವಾಗ ತಾನೆ. ಓಕೆ, ಅದೇನು? HCF of any 2 numbers multiplied with LCM of any 2 numbers will be equal to the product of those 2 numbers. ಹೌದಾ? ಸೊ ಈಗ ನೋಡ್ರಿ, ಇಲ್ಲಿ HCF ಆಫ್ 306, ಇಲ್ಲಿ ಎಮ್ ಅಂದರೆ 306, 657 ಅಂದರೆ ಎನ್. ಓಕೆ, ದಟ್ ಈಸ್ ನಮಗೇನು ಕೊಟ್ಟಾರೆ? HCF ಆಫ್ 306, 657 ಮಲ್ಟಿಪ್ಲೈಡ್ ವಿತ್ LCM ಆಫ್ 306, 657 will be equal to product of 306 into 657. ಓಕೆ, ಸೊ ಇಲ್ಲಿ ಇದರ ವ್ಯಾಲ್ಯೂನ ಆಲ್ರೆಡಿ ಕೊಟ್ಟಾರೆ. ಎಷ್ಟು? 9 ಅಂತ ಹೇಳಿ ಕೊಟ್ಟಾರೆ. ಹೌದಾ? 9 ಮಲ್ಟಿಪ್ಲೈಡ್ ವಿತ್ LCM ಆಫ್ 306, 657 ವಿಲ್ ಬಿ ಈಕ್ವಲ್ ಟು 306 ಇಂಟು 657. ಹೌದಾ? ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಅಂದರೆ ಈ LCM ಅನ್ನು ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ನೋಡಿ? LCM ವಿಲ್ ಬಿ ಈಕ್ವಲ್ ಟು ಈ 306 ಹಾಗೆ ಬರೀರಿ, ಮಲ್ಟಿಪ್ಲೈಡ್ ವಿತ್ 657 ಹಾಗೆ ಬರೀರಿ, ಹೋಲ್ ಡಿವೈಡೆಡ್ ಬೈ ಈ 9 ಇಲ್ಲಿ ಶಿಫ್ಟ್ ಮಾಡಿ ಏನಾಗುತ್ತೆ ಅವಾಗ? ಅದು ಡಿವೈಡೆಡ್ ಬೈ 9 ಆಗುತ್ತೆ. ಕರೆಕ್ಟಾ? ಈಗ ಕ್ಯಾನ್ಸಲೇಷನ್ ಮಾಡ್ತಾ ಹೋಗ್ರಿ, ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ರಿ. ಸೊ ಎದರಿಂದ ಮಾಡ್ಬೋದು? 3ಇಂದ 3 3s 9, 3 10s 30, 3 2s 6. ಹೌದಾ? ಎಸ್. ಮತ್ತೆ 3 1s 3, 3 2s 6, 3 1s 3, ದೆನ್ 3 9s 27. ಉಳಿದಿದ್ದೆಷ್ಟು? 102 ಇಂಟು 219 ಮಲ್ಟಿಪ್ಲೈ ಮಾಡಿರಿ. 219 ಇಂಟು 102. ಸೊ 2 9s 18, 2 1s 2, ದಿಸ್ ಇಸ್ 3, 2 2s 4, 5. ಹೌದಾ? ಸೊ 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರೂ 0ನೇ ಬರೋದು. ಸೊ ಪ್ಲಸ್ನ ಹಾಗೆ ಇಟ್ಟು ಇಲ್ಲೆಲ್ಲ 0 ಆಗುತ್ತೆ, ಅದನ್ನು ಬರೆಯಲ್ಲ. ಅಗೇನ್ ಲಾಸ್ಟ್, ಹೌದಾ? ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ಲಸ್ ಬರಿತೀವಿ, ಲಾಸ್ಟ್ ಸ್ಟೆಪ್ಪಲ್ಲಿ ಪ್ಲಸ್ ಪ್ಲಸ್. ಹೌದಾ? ಸೊ ಈ 0ನ ಕನ್ಸಿಡರ್ ಮಾಡ್ತಿಲ್ಲ, ಹಾಗಾಗಿ 1ಗೆ ಹೋಗ್ತಿದ್ದೀನಿ ಸೀದಾ. 1 9s 9, 1 1s 1, 1 2s 2. ಸೊ ಏನು ಬಂತು? 8 3, ದಿಸ್ ಇಸ್ 14, ಇದು 2 ಹಾಗೆ 2. ಓಕೆ, ಸೊ 2 2 4 3 8 ಕರೆಕ್ಟ್ ಇದೆನಾ? 2 2 4 3 8 ಬರುತ್ತಾ? ಆಮ್ ಐ ರೈಟ್? ಸೊ 2 9s 18, 2 1s 2 3,
2 2s 2 2s 4 ಬರಬೇಕು. ಕರೆಕ್ಟ್ ಅಲ್ವಾ? 2 2s 4 ಆಗಬೇಕಿದು. ದಿಸ್ ಇಸ್ 4. ಓಕೆ, ಸೊ ಹಾಗಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಲೆಟ್ ಮಿ ಚೇಂಜ್ ದಿಸ್. ಇದು 8, ಇದು 3, ಇದು 9 4 13. ಕರೆಕ್ಟಾ? ಸೊ ಇದು 2, ಇದು 2. ಸೊ ಯು ವಿಲ್ ಗೆಟ್ 2 2 3 3 8. ಕರೆಕ್ಟ್ ಇದೆನಾ ಆನ್ಸರ್? ಎಸ್. ಸೊ 2 2 3 3 8 ವಿಲ್ ಬಿ ದ ಆನ್ಸರ್. ಏನಿದು? LCM. ಅರ್ಥ ಆಗ್ತಿದಾ? ಈಗ ಕ್ಲಾರಿಫಿಕೇಶನ್ ಬೇಕು ಅಂದರೆ ಈ ಬಂದಿರೋಂಥ ನಂಬರ್ ಏನಿದೆಯಲ್ಲ ಇದನ್ನ ನೀವು 9 ಜೊತೆ ಮಲ್ಟಿಪ್ಲೈ ಮಾಡಿದಾಗ, ಹಾಗೆ ಇವೆರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದ ಸೇಮ್ ನಂಬರ್. ಏನು ಹೇಳ್ತಿದ್ದೀನಿ? ಈ 22,338 9 ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಒಂದು ನಂಬರ್ ಸಿಗುತ್ತೆ. ಆ ನಂಬರು ಹಾಗೆ 306 × 657 ಮಾಡಿದಾಗ ಒಂದು ನಂಬರ್ ಸಿಗುತ್ತೆ. ಆ ನಂಬರು ಎರಡೂ ಈಕ್ವಲ್ ಇರುತ್ತೆ. ಅಂದರೆ ಇದರ ಪ್ರಾಡಕ್ಟು ಈಕ್ವಲ್. ನೀವು ಮಾಡಿ ನೋಡ್ಬೋದು. ಓಕೆ, ಅರ್ಥ ಆಗ್ತಿದಾ? ಆಲ್ ರೈಟ್. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಮುಗೀತು. ನಮ್ಮ ನೆಕ್ಸ್ಟ್ ಕ್ವೆಶನ್. ಫೈಂಡ್ ದ HCF and LCM of 80 and 300 ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಸರಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಬಗ್ಗೆ ಇವಾಗ ತಾನೇ ನಾವು ಮಾತಾಡಿದ್ವಿ, ಹೌದಾ? ಸೊ ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನು ಪ್ರಾಡಕ್ಟ್ ಫಾರ್ಮಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ. ಈಗ HCF ಮತ್ತು LCMನ ಹೆಂಗೆ ಫೈಂಡ್ ಔಟ್ ಮಾಡೋದು ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನೋಡೋಣ. ಓಕೆ, ಪ್ರಾಡಕ್ಟ್ ಫಾರ್ಮಲ್ಲಿ ಬರ್ದಿದ್ದಾಯಿತು. ಈಗ HCF ಮತ್ತು LCMನ ಫೈಂಡ್ ಔಟ್ ಮಾಡೋದು ನೋಡೋಣ. ಏನು ಮಾಡ್ತೀರಿ? ಸೊ ಫಸ್ಟು 80 ಏನಿದೆಯಲ್ಲ ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿ ಪ್ರಾಡಕ್ಟ್ ಫಾರ್ಮ್ನ ತೆಗಿಯೋಣ. ಸೊ 2 40s, ಓಕೆ, ದೆನ್ 2 20s, 2 10s, 2 5s 10, 5 1s 5. ಇಷ್ಟ ಆಯ್ತಾ? ಕರೆಕ್ಟಾ? ಓಕೆ, ದೆನ್ 300 ಇದೆ, ಇದನ್ನು ಬರೀರಿ ಇಲ್ಲಿ 300. ಸೊ 2 15s, ದಟ್ ಈಸ್ 150 × 2 ಮಾಡಿದರೆ 300 ಬರುತ್ತೆ. 2 7s 14, 2 5s 10. ದೆನ್ ಈಗ 3 2s 6, 3 5s 15, 5 5s 25, ಹಾಗೆ 5 1s 5. ಇಷ್ಟು ಬಂತಾ? ಈಗ ಇಲ್ಲಿ ಬರಿತೀನಿ ನಾನು. ಯಾವುದು? 80ದು ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನು ಪ್ರಾಡಕ್ಟ್ ಆಗಿ ಬರಿತೀನಿ. ಪ್ರಾಡಕ್ಟ್ ಫಾರ್ಮಲ್ಲಿ 2 × 2 × ಅಥವಾ ಸಿಂಪಲ್ ಆಗಿ ಬರೆಯೋದಾದರೆ 1 2 3 4 2 ಪವರ್ 4 × 5 ಪವರ್ 1. ಹೌದಾ? ಓಕೆ, ದೆನ್ 300 1 2 ದಟ್ ಈಸ್ 2 ಪವರ್ 2 × 3 ಪವರ್ 1 × 5 ಪವರ್ 2. ಬರ್ದ್ವಾ? ಬಂದಿರೋಂಥ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನು ಅದರ ಪ್ರಾಡಕ್ಟ್ ಫಾರ್ಮಲ್ಲಿ ಬರ್ಕೊಂಡ್ವಿ. ಈಗ HCF ಮತ್ತು LCMನ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿ. ಫಸ್ಟು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ಅಲ್ಲಿ ಇರ್ತಕ್ಕಂಥ ಎರಡೂ ನಂಬರ್ಸ್ಗಳನ್ನು ಪ್ರಾಡಕ್ಟ್ ಫಾರ್ಮಲ್ಲಿ ಬರೆದಿರ್ತೀವಿ. ಪ್ರೈಮ್ ನಂಬರ್ಗಳ ಪ್ರಾಡಕ್ಟ್ ಫಾರ್ಮಲ್ಲಿ ಅದರಲ್ಲಿ ನೀವೇನು ಮಾಡಬೇಕು? ಎರಡೂ ಕಡೆಯಲ್ಲೂ ಇರ್ತಕ್ಕಂಥ ಕಾಮನ್ ನಂಬರ್ಗಳನ್ನು ಚೂಸ್ ಮಾಡಿರಿ. ಫಸ್ಟ್ ಎರಡೂ ಕಡೆಯಲ್ಲೂ ಇರಬೇಕದು. ನೋಡಿ, 2 ಇದೆ, ಇಲ್ಲಿನೂ 2 ಅದೆ, ಇಲ್ಲಿ 5 ಅದೆ, ಇಲ್ಲಿನೂ 5 ಅದೆ. ಓಕೆ, ಸೊ 2 ಮತ್ತು 5ಗಳನ್ನು ಬರೀರಿ. ಬರ್ದ್ರಾ? ಇಲ್ಲಿ ವಿಷಯ ಏನು ಅಂದರೆ ಎರಡೂ ಕಡೆಯಲ್ಲೂ ಕಾಮನ್ ಇರುವಂಥ ನಂಬರ್ನ ಬರೆದ್ವಿ. ಆದರೆ ಒಂದೇ ಒಂದು ವಿಷಯನ ಇಲ್ಲಿ ನಾವು ಇಂಪಾರ್ಟೆಂಟ್ ವಿಷಯನ ತಲೆಯಲ್ಲಿ ಇಟ್ಕೋಬೇಕು. ಅದೇನು ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಅಲ್ಲಿ ಕಾಮನ್ ನಂಬರ್ಗಳನ್ನು ಬರಿತೀವಿ. ಅದ್ರ ಜೊತೆಗೆ ಆ ನಂಬರ್ಗಳ ಲೀಸ್ಟ್ ಪವರ್ ಯಾವ ನಂಬರ್ ಹೊಂದಿರುತ್ತೋ, ಅಂದರೆ ಇಲ್ಲಿ ನೋಡ್ರಿ 2 ಪವರ್ 4 ಅದೆ, 2 ಪವರ್ 2 ಅದೆ. ಅಂದರೆ ನಮಗೆ ಬೇಕಾಗಿರೋದು ಯಾವುದು? ಲೀಸ್ಟ್ ಪವರ್ ಹೊಂದಿರೋ ಅಂಥದ್ದು. ಅಂದರೆ 2 ಪವರ್ 2 ತಗೊಳ್ರಿ, 2 ಪವರ್ 4 ಬಿಟ್ಬಿಡ್ರಿ, 2 ಪವರ್ 2 ತಗೊಳ್ರಿ, ಅದನ್ನು ಬರೀರಿ. ಹಾಗೆ 5 ಪವರ್ 1, 5 ಪವರ್ 2 ಅಲ್ಲಿ ಯಾವುದನ್ನು ಚೂಸ್ ಮಾಡ್ತೀರಿ? 5 ಪವರ್ 1. ಹಾಗಿದ್ರೆ ನಮ್ಮ HCF ಏನಾಯಿತು? 2 ಸ್ಕ್ವೇರ್ ಈಸ್ 4, 5 ಪವರ್ 1 ಈಸ್ 5, ದಟ್ ಈಸ್ 20. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಯಿತು? 20 ಆಯಿತು.
ಸರಿ, ಈಗ ಎಲ್ ಸಿ ಎಂ ಕಡೆ ಬರೋಣ. ಓಕೆ, ಎಲ್ ಸಿ ಎಂ ಅಲ್ಲಿ ಏನು ಗೊತ್ತಾ, ಇರೋಂತಹ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ತಗೊಳ್ಳೋದು. ಕಾಮನ್ ಇರ್ಬೇಕಂತ ಏನೂ ಇಲ್ಲ. ಓಕೆ, ಇರೋಂಥ ಎಲ್ಲ ನಂಬರ್ಸ್ನು ತಗೊಳ್ರಿ. 2 ಅದೇ ಬರೀರಿ, ಮತ್ತೆ 2 ಸಲ ಬರೀಬಾರ್ದು, ಒಂದೇ ಸಲ ಬರೀಬೇಕು. 2 ಅದ, ಮತ್ತೇನದೆ 3 ಇಲ್ಲಿ ತಗೋಬೋದು. ನಾವು 5 ತಗೋಬೋದು. ನೋಡಿ, 2, 5 ಮತ್ತು 3ಗಳನ್ನು ನಾವು ಎರಡೂ ಕಡೆಯಲ್ಲೂ ನೋಡ್ತಿದ್ದೀವಿ. ಕಾಮನ್ ಅಂತಿಲ್ಲ, ಒಟ್ಟು ಏನೇನು ಪ್ರೈಮ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿದೆನೋ ಅದನ್ನೆಲ್ಲ ಬರ್ಕೊಳ್ರಿ. ಆದರೆ ಒಂದೇ ಒಂದು ರಿಸ್ಟ್ರಿಕ್ಷನ್ ಅಂದ್ರೆ ಏನು, ಒಂದು ರೂಲ್. ಏನದು? HCF ಒಳಗೆ ಕಾಮನ್ ಆಗಿರೋದನ್ನ ತಗೊಂಡು ಅದರಲ್ಲಿ ಕಾಮನ್ ಅಲ್ಲಿ ಇರ್ತಕ್ಕಂಥ ಲೀಸ್ಟ್ ಎಕ್ಸ್ಪೋನೆಂಟ್ ಹೊಂದಿರುವಂಥ ಕಾಮನ್ ನಂಬರ್ನ ತಗೊಳ್ತಿದ್ದು ನಮ್ಮ ಕೆಲಸ. ಆದರೆ LCM ಒಳಗೆ ಎಲ್ಲ ನಂಬರ್ನು ತಗೊಂತೀರಿ. ಆದರೆ ಆ ನಂಬರ್ಗಳು ಒಂದು ವೇಳೆ ರಿಪೀಟ್ ಆಗಿದ್ರೆ ಎರಡೂ ಕಡೆಯಲ್ಲೂ ಇದ್ರೆ ಓಕೆ, ಯಾಕೆಂದ್ರೆ ಎಲ್ಲವೂ ತಗೊಂಡಿವಿ. ಹೌದಾ? ಇಲ್ಲಿ ನೋಡ್ರಿ, 2 ಪವರ್ 4 ಇದೆ, 2 ಪವರ್ 2 ಇದೆ. ಇದರಲ್ಲಿ 2 ಪವರ್ 4 ಏನಿದೆ ಅಲ್ಲ ಅದನ್ನು ತಗೋಬೇಕು. ಅಂದ್ರೆ ಆಲ್ ದ ಫ್ಯಾಕ್ಟರ್ಸ್ ವಿತ್ ಹೈಯೆಸ್ಟ್ ಎಕ್ಸ್ಪೋನೆಂಟ್. ಅರ್ಥ ಆಗ್ತಿದ್ದದಾ? ರಿಪೀಟೆಡ್ ಫ್ಯಾಕ್ಟರ್ಸ್ಗಳಲ್ಲಿ ಅಂದ್ರೆ ಎರಡೂ ಕಡೆಯಲ್ಲೂ ಕಾಮನ್ ಇರ್ತಕ್ಕಂಥ ನಂಬರ್ಗಳಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಯಾವ್ದು ಹೊಂದಿದೆನೋ ಅದನ್ನ ಇಲ್ಲಿ ಬರಿಬೇಕು. ಓಕೆ, 2 ಪವರ್ 4 ಬರೀರಿ. ಇಲ್ಲಿ 3 ಪವರ್ 1 ಇದೆ, 3 ಪವರ್ 1 ಹಾಗೆ ಬರೀರಿ. 5 ಪವರ್ 2, 5 ಪವರ್ 1 ಒಳಗೆ ಯಾವ್ದು ತಗೊಂತೀರಿ? 5 ಪವರ್ 2ನ ತಗೊಳ್ತೀರಿ. ಅರ್ಥ ಆಯ್ತಾ? ಸೊ 2 ಪವರ್ 4 ಏನಾಗುತ್ತೆ? 16 ಆಗುತ್ತೆ. 16 ಇಂಟು 3 ಇಂಟು 5 ಪವರ್ 2 25. ಹೌದಾ? ಸೊ ಹಾಗಿದ್ರೆ 16 ಇಂಟು 3 ಇಂಟು 25 16 ಇಂಟು 75 ಆಗುತ್ತೆ. ಹೌದಾ? 25 3s 75. ಈಗ 75 ಇಂಟು 16 ಮಾಡ್ರಿ. ಹೌದಾ? ಸೊ 75 ಇಲ್ಲಿ ಮಾಡಿರ್ತೀನಿ ಸದ್ಯಕ್ಕೆ. 16 5s 80. 16 7s 112. 112 ಪ್ಲಸ್ 8 ಎಷ್ಟು ಬರುತ್ತೆ? ಹೌ ಮಚ್ ಯು ವಿಲ್ ಗೆಟ್? 130. ಕರೆಕ್ಟಾ? ಆಮ್ ಐ ರೈಟ್? 112 ಪ್ಲಸ್ 8, ಸಾರಿ ಏನು ಬರದೆ ನಾನು? 112 ಪ್ಲಸ್ 8 ಈಸ್ 120. ಹೌದಾ? ಸೊ ಆಲ್ರೆಡಿ ಇಲ್ಲಿ 0 ಇತ್ತಲ್ವಾ? ಸೊ 1200 ವಿಲ್ ಬಿ ದ ಆನ್ಸರ್. ಎಷ್ಟು ಬರುತ್ತೆ? 1200 ವಿಲ್ ಬಿ ದ ಆನ್ಸರ್. ಗಾಟ್ ಇಟ್? 1200 ವಿಲ್ ಬಿ ದ LCM. ಹಾಗೆ ನಮಗೆ HCF ಏನು ಬಂತು? 20 ಬಂತು. ಕ್ಲಿಯರ್ ಆಯ್ತಾ? LCM ವಿಲ್ ಬಿ 1200, HCF ವಿಲ್ ಬಿ 20. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸರಿ, ಈಗ ಮುಂದೆ ಹೋಗೋಣ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆ. ಇಷ್ಟ ಅರ್ಥ ಆಯ್ತಲ್ಲ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ HCF ಮತ್ತು LCMನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಂಡ್ರಿ. ಹಾಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದನೇ ನಾವು ಕೊಟ್ಟಿರೋವಂಥ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ವಿ. ಹೌದಾ? ಕಂಪೋಸಿಟ್ ನಂಬರ್ಗಳನ್ನು ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ಅಲ್ಲಿ ಬರೀಬೋದು ಅನ್ನೋದನ್ನ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇಂದ ತಿಳ್ಕೊಂಡ್ರಿ. ಓಕೆ, ಆಲ್ ರೈಟ್. ಸೊ ಈಗ ಮುಂದೆ ಇರ್ಯಾಷನಲ್ ನಂಬರ್ಸ್ ಬಗ್ಗೆ ಮಾತಾಡೋಣ. ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ಸಿಂಪಲ್, ರ್ಯಾಷನಲ್ ನಂಬರ್ನ ಉಲ್ಟಾ, ಅಗೇನ್ಸ್ಟ್ ಎನಿ ನಂಬರ್ ವಿಚ್ ಕೆನಾಟ್ ಬಿ ರಿಟನ್ ಇನ್ P/Q ಫಾರ್ಮ್ ವೇರ್ P and Q ಆರ್ ಇಂಟೀಜರ್ಸ್ ಅಂಡ್ Q ಶುಡ್ ನಾಟ್ ಬಿ ಈಕ್ವಲ್ ಟು 0. ಹೌದಾ? ಎಕ್ಸಾಂಪಲ್ ಕೊಡೋದಾದ್ರೆ ಯಾವ್ದ್ಯಾವುದು? √2, √3, √5, ಪೈ. ಹೌದಾ? ಇವೆಲ್ಲವೂ ಏನು? ಇರ್ಯಾಷನಲ್ ನಂಬರ್ಸ್. ಕರೆಕ್ಟಾ? ನೋಡಿ, √2ನ ನಾನು ಸಪೋಸ್ √2/1 ಅಂತ ಬರಿಬೋದು. P/Q ಫಾರ್ಮಲ್ಲೇ ಅದಲ್ಲ. ಹೌದಾ? ನೀವು ಕೇಳ್ಬೋದು. ಅದಕ್ಕೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಏನಂತ? P ಮತ್ತೆ Q ಎರಡೂ ಇಂಟೀಜರ್ಸ್ ಆಗಿರಬೇಕು. ಹೌದಾ? ಇಲ್ಲಿ P ಏನಿದೆಯಲ್ಲ √2, ಇಸ್ ಇಟ್ ಎ ಇಂಟೀಜರ್? ಅಲ್ಲ. ಹೌದಾ? ದೇರ್ ಫೋರ್ √2 is not a rational number. It is an irrational number. ಅರ್ಥ ಆಯ್ತಾ? ಓಕೆ, ಸೊ ಈಗ ಈ ಇರ್ಯಾಷನಲ್ ನಂಬರ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದರಲ್ಲಿ ಇರ್ತಕ್ಕಂಥ ಒಂದು ಥೇರಮ್ನ ನೋಡೋಣ. ಹಾಗೆ ಈ ಥೇರಮ್ ನಮಗೆ ಕೇವಲ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ ಇರೋದು. ಇಟ್ ಈಸ್ ನಾಟ್ ಫಾರ್ ಪ್ರೂವಿಂಗ್. ಓಕೆ, ನಿಮಗೆ ಪ್ರೂವ್ ಮಾಡ್ರಿ ಅಂತ ಏನು ಕೇಳಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ದಿಸ್ ಇಸ್ ನಾಟ್ ಫಾರ್ ಪ್ರೂಫ್. ಥೇರಮ್ ಏನು ಹೇಳುತ್ತೆ ಅಂದರೆ, ಲೆಟ್ P ಬಿ ಎ ಪ್ರೈಮ್ ನಂಬರ್. ಇಫ್ P divides A square, then P divides A where A is a positive integer. ಹೌದಾ? ಸೊ P ಅನ್ನುವಂಥ ಪ್ರೈಮ್ ನಂಬರ್, ಇಫ್ P ಬಿ ಅ ಪ್ರೈಮ್ ನಂಬರ್, ಇಫ್ P divides A square. ನೋಡಿ,
ಪಿ ಅಂದರೆ ಏನು? ಸಮ್ ನಂಬರ್. ಓಕೆ, ಪಿ ಬಿ ಎ ಪ್ರೈಮ್ ನಂಬರ್ ಇಫ್ ಪಿ ಡಿವೈಡ್ಸ್ ಎ ಸ್ಕ್ವಯರ್ ದೆನ್ ಪಿ ಡಿವೈಡ್ಸ್ ಎ ವೇರ್ ಎ ಇಸ್ ಎ ಪಾಸಿಟಿವ್ ಇಂಟೀಜರ್. ಈ ಪಿ ಅಂದರೆ ಏನಿಲ್ಲಿ? ನಮ್ಮ ಪ್ರೈಮ್ ನಂಬರ್. ಏನಿದು? ನಮ್ಮ ಪ್ರೈಮ್ ನಂಬರ್. ಓಕೆ, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ಈ ಪಿ ಏನ ಡಿವೈಡ್ ಮಾಡುತ್ತೆ, ಹಾಗೆ ಅದೇ ಪಿ ಎ ಸ್ಕ್ವಯರ್ ಅನ್ನ ಕೂಡ ಡಿವೈಡ್ ಮಾಡುತ್ತೆ. ಹೌದಾ? ಸೊ ಈ ಪಿ ಏನ್ ಮಾಡುತ್ತೆ? ಎ ಅನ್ನ ಡಿವೈಡ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಪಿ ಇಸ್ ಆಲ್ಸೋ ಗೋಯಿಂಗ್ ಟು ಡಿವೈಡ್ ಎ ಸ್ಕ್ವಯರ್. ಕ್ಲಿಯರ್? ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಥೇರಮ್. ಪಿ ಅಂತಕ್ಕಂಥದ್ದು ಒಂದು ಪ್ರೈಮ್ ನಂಬರ್. ಈ ಪಿ ದಟ್ ಪ್ರೈಮ್ ನಂಬರ್ ಈಸ್ ಡಿವೈಡಿಂಗ್ ಎನಿ ಇಂಟಿಜರ್, ಸಮ್ ಇಂಟಿಜರ್, ಲೆಟ್ಸ್ ಸೇ ಎ. ಹಾಗೆ ಆ ಎ ಏನಿದೆ ಅಲ್ಲ ಇಂಟಿಜರ್, ಅದರ ಸ್ಕ್ವಯರ್ ಅನ್ನ ಕೂಡ ಈ ಪ್ರೈಮ್ ನಂಬರ್ ಪಿ ಡಿವೈಡ್ ಮಾಡುತ್ತೆ. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಈಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಡೆಗೆ ಬರೋಣ. ಅದೇನು ಅಂದರೆ ಪ್ರೂವಿಂಗ್. ಏನು ಪ್ರೂವ್ ಮಾಡೋದು? ಇರ್ಯಾಷನಲಿಟಿನ ಪ್ರೂವ್ ಮಾಡೋದು. ಹೌದಾ? ಸೊ ಪ್ರೂವ್ ದಟ್ √3 ಇಸ್ ಆನ್ ಇರ್ಯಾಷನಲ್. ಇನ್ನು ಇಂಥ ಪ್ರಶ್ನೆಗಳು ತುಂಬ ಸಿಗ್ತವೆ. √5 ಆಗಿರ್ಬೋದು, √2 ಆಗಿರ್ಬೋದು. ಹೌದಾ? ಯಾವ ನಂಬರ್ ಆದರೂ ಕೊಡಲಿ. ಸೊ ಇರ್ಯಾಷನಲ್ನ ಪ್ರೂವ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ಅದನ್ನು ಮಾಡಿ ನೋಡೋಣ. ಓಕೆ, ಫೈನ್. ಓಕೆ, ಪ್ರೂವ್ ದ್ಯಾಟ್ √3 ಈಸ್ ಆನ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ತಿದ್ದಾರೆ. ಹೌದಾ? ಇಲ್ಲಿ ನಾವು ಯೂಸ್ ಮಾಡುವಂಥ ಕಾನ್ಸೆಪ್ಟ್ ಯಾವುದು? ಕಾಂಟ್ರಡಿಕ್ಷನ್ ಮೆಥಡ್ ಅನ್ನುವಂಥ ಪ್ರಾಸೆಸ್ನ ಯೂಸ್ ಮಾಡ್ತೀವಿ. ಕಾಂಟ್ರಡಿಕ್ಷನ್ ಅಂದರೆ ಏನು? ಅವರು ಇರ್ಯಾಷನಲ್ ಅಂತ ಕೇಳ್ತಿದಾರ, ನಾವು ಅದನ್ನು ಫಸ್ಟ್ ರ್ಯಾಷನಲ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳೋದು, ಅದೇ ನಮ್ಮ ಕಾಂಟ್ರಡಿಕ್ಷನ್ ಪ್ರಾಸೆಸ್. ಏನು ಕೇಳ್ತಿದಾರಲ್ಲ ಪ್ರೂವ್ ಮಾಡಲಿಕ್ಕೆ, ಅದಕ್ಕೆ ಆಪೋಸಿಟ್ ಆಗಿ ನಾವು ಅಸ್ಯೂಮ್ ಮಾಡೋದೇ ಕಾಂಟ್ರಡಿಕ್ಷನ್ ಮೆಥಡ್. ಓಕೆ, ಸೊ ಇಲ್ಲಿ ಬರೀತೀನಿ, ಯೂಸಿಂಗ್ ಕಾಂಟ್ರಡಿಕ್ಷನ್ ಮೆಥಡ್, ಯೂಸಿಂಗ್ ಕಾಂಟ್ರಡಿಕ್ಷನ್ ಮೆಥಡ್, ಲೆಟ್ಸ್ ಅಸ್ಯೂಮ್ ಏನಂತ? ಲೆಟ್ಸ್ ಅಸ್ಯೂಮ್ √3 ಇಸ್ ಅ ರ್ಯಾಷನಲ್ ನಂಬರ್. √3 ಅನ್ನುವಂಥದ್ದು ಒಂದು ರ್ಯಾಷನಲ್ ನಂಬರ್ ಅಂತ ಹೇಳಿ ನಾವೇನು ಮಾಡ್ತಿದ್ದೀವಿ? ಅಸ್ಯೂಮ್ ಮಾಡ್ತಿದ್ದೀವಿ. ಗಾಟ್ ಇಟ್? ಸರಿ. ಸೊ ನಾನೇನು ಮಾಡ್ತೀನಿ? √3ನ ರ್ಯಾಷನಲ್ ಅಂತ ಹೇಳಿ ಅಸ್ಯೂಮ್ ಮಾಡಿದ್ನಲ್ಲ, ಈಗ ಇನ್ನೊಂದು ರೀತಿಯ ಅಸ್ಯೂಮ್ ಮಾಡ್ತೀನಿ. ಅದೇನಂದರೆ √3 ವಿಲ್ ಬಿ ಈಕ್ವಲ್ ಟು a/b. ಈ a/b ಏನು ಗೊತ್ತಾ? ವೇರ್ a and b are co-prime integers, and b should not be equal to 0. ಅರ್ಥ ಆಯ್ತಾ? ಏನು ಹೇಳ್ತಿದ್ದಾರೆ? ಎ ಮತ್ತು ಬಿ ಎರಡು ಕೋಪ್ರೈಮ್ ಇಂಟೀಜರ್ಸ್. ಕೋಪ್ರೈಮ್ ಇಂಟೀಜರ್ಸ್ ಅಂದ್ರೆ ಏನು ನೋಡಿ. ಈಗ 5/29 ಅದೇ ಅಂತ ಇಟ್ಕೊಳ್ರಿ. ಈ 5/29ನ ಇವೆರಡರ ನಂಬರಲ್ಲಿ, ಎರಡೂ ನಂಬರ್ಗಳಲ್ಲಿ ಕಾಮನ್ ಫ್ಯಾಕ್ಟರ್ನ ತೆಗಿತೀರಾ? ಸಾಧ್ಯ ಇಲ್ಲ. ತೆಗಿಬೋದು. ಯಾವುದಂದ್ರೆ 1. ಏನು 1 ಅಂದರೆ ನಂಬರ್ 1 ಏನಿದೆ ಅಲ್ಲ ಅದೊಂದೇ ಕಾಮನ್ ಫ್ಯಾಕ್ಟರ್. ಹೌದಾ? ಇವೆರಡನ್ನ ಕಾಮನ್ ಆಗಿ ಡಿವೈಡ್ ಮಾಡುವಂಥ ನಂಬರ್ ಯಾವುದಾದ್ರೂ ಇದೆಯಾ? ಇಲ್ಲ. ಹಾಗಿದ್ರೆ ಈ 5/29 ಏನಾಯ್ತು ಗೊತ್ತಾ? ಕೋಪ್ರೈಮ್ ಇಂಟೀಜರ್ಸ್ ಆಯಿತು, ಕೋಪ್ರೈಮ್ ನಂಬರ್ಸ್ ಆಯಿತು. ಅರ್ಥ ಆಯ್ತಾ? ಸೊ ಹಾಗೆ ಇಲ್ಲಿ a/b ಅಂದ್ರೇನು? ಇರ್ರಿಡ್ಯೂಸೆಬಲ್. ಮುಂದೆ ಇವುಗಳನ್ನು ರಿಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ನಂಬರ್ಸ್ಗಳನ್ನು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಸಪೋಸ್ 18/6 ಅದೇ ಅಂತ ಇಟ್ಕೊಳ್ರಿ. 6 1s 6 3s 18. ಹೌದಾ? ಸೊ ಉಳಿದಿದ್ದೇನು 3, ರಿಮೈಂಡರ್ 0. ಅಂದರೆ 18/6 ಇದ್ದಿದ್ದು 3ಗೆ ಏನಾಯಿತು? ರಿಡ್ಯೂಸ್ ಆಯಿತು. ಹೌದಾ? ಅಂದರೆ ಕಾಮನ್ ಫ್ಯಾಕ್ಟರ್ಗಳನ್ನು ಹೊಂದಿದೆ. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಹೌದು. ಸೊ ಇದೇ ರೀತಿ ಯಾವ ನಂಬರ್ಗಳು, ಎರಡು ನಂಬರ್ಸ್ಗಳು ಕಾಮನ್ ಫ್ಯಾಕ್ಟರ್ಗಳನ್ನು ಹೊಂದಿರೋದಿಲ್ಲೋ ಅದನ್ನು ಫರ್ದರ್ ನಾವು ರಿಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ನಂಬರ್ಸ್ಗಳನ್ನು ಕೋಪ್ರೈಮ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿನೂ ಕೂಡ ಅಷ್ಟೇ, ಎ ಮತ್ತು ಬಿ ಎರಡು ಕೋಪ್ರೈಮ್ ಇಂಟೀಜರ್ಸ್. ಅವುಗಳನ್ನು ನಾವು √3ಗೆ ಈಕ್ವೇಟ್ ಮಾಡಿದ್ವಿ. ಮಾಡಿದ್ಮೇಲೆ ಏನು ಮಾಡೋಣ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ √3 is equal to, √3b is equal to a. ಓಕೆ, ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡ್ತೀವಿ? ಸ್ಕ್ವಯರ್ ಮಾಡ್ತೀವಿ. ಎಲ್ಲಿ? ಎರಡೂ ಸೈಡು. ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್.
ಸೊ ಸ್ಕ್ವಯರ್ ಮಾಡಿದಾಗ ಏನಾಗುತ್ತೆ, ಎ ಸ್ಕ್ವಯರ್ ಇಸ್ ಈಕ್ವಲ್ ಟು √3b ಹೋಲ್ ಸ್ಕ್ವಯರ್. ಓಕೆ, ದಟ್ ಈಸ್ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು √3 ಸ್ಕ್ವಯರ್ ಈಸ್ 3, b ಸ್ಕ್ವಯರ್ ಈಸ್ b ಸ್ಕ್ವಯರ್ ಆಸ್ ಇಟ್ ಈಸ್. ಹಾಗಿದ್ರೆ ಎ ಸ್ಕ್ವಯರ್ ವಿಲ್ ಬಿ ಈಕ್ವಲ್ ಟು 3b ಸ್ಕ್ವಯರ್. ಅರ್ಥ ಆಯ್ತಾ? ಎ ಸ್ಕ್ವಯರ್ 3b ಸ್ಕ್ವಯರಿಗೆ ಈಕ್ವಲ್ ಆಯ್ತು. ಕ್ಲಿಯರ್? ಓಕೆ, ಈಗ ವಿಷಯ ಏನು ಅಂದ್ರೆ ಎ ಸ್ಕ್ವಯರ್ ವಿಲ್ ಬಿ ಈಕ್ವಲ್ ಟು 3b ಸ್ಕ್ವಯರ್ ಅಂತ ಇದೆ. ಇದರಲ್ಲಿ ಈ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು 3b ಸ್ಕ್ವಯರ್ನ ನಾನು ಈ ರೀತಿ ಬರೆದೆ. ಏನ್ ಹೇಳ್ತಿದೆ ಇದು? ಏನ್ ಹೇಳ್ತಿದೆ ಅಂದ್ರೆ ಹಿಯರ್ b ಸ್ಕ್ವಯರ್ ಆಸ್ ವೆಲ್ ಆಸ್ 3 ಬೋತ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಎ ಸ್ಕ್ವಯರ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಈಗ 2 ಇಂಟು 3 ಇಸ್ ಈಕ್ವಲ್ ಟು 6 ಅಂತ ಬರೆದ್ರೆ ಏನರ್ಥ? 6ನ್ನ 2ನೂ ಡಿವೈಡ್ ಮಾಡುತ್ತೆ, 3ನೂ ಡಿವೈಡ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಬಿ ಸ್ಕ್ವಯರ್ ಬಿಟ್ಬಿಡ್ರಿ, ಇದು ಒಂದು ವೇರಿಯೇಬಲ್ ಇದೆ, ಹೌದಾ? ಆದ್ರೆ ಇದು ನೋಡಿ ಕಾನ್ಸ್ಟೆಂಟ್ ಇದೆ 3. ಇಲ್ಲಿ 3 ಬಂದ್ಬಿಟ್ಟು ಎ ಸ್ಕ್ವಯರ್ ಅನ್ನ ಡಿವೈಡ್ ಮಾಡುತ್ತೆ. ಯಾಕೆಂದ್ರೆ ಬಿಕಾಸ್ ನೋಡಿ ಪ್ರಾಡಕ್ಟ್ ಆಗಿ ಬರ್ದಿದೀವಿ 3 ಇಂಟು ಸಮ್ ಬಿ ಸ್ಕ್ವಯರ್ ಅಂತ. ಹಾಗಿದ್ರೆ 3 ಎ ಸ್ಕ್ವಯರ್ನ ಡಿವೈಡ್ ಮಾಡಲೇಬೇಕು, ಹೌದಾ? ಸೊ ನಾನಿಲ್ಲಿ ಬರಿತೀನಿ. ಹಾಗಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ಏನಂತ, ಎ ಸ್ಕ್ವಯರ್ ಇಸ್ ಈಕ್ವಲ್ ಟು 3b ಸ್ಕ್ವಯರ್. ಹಿಯರ್ 3 divides a square. Okay, 3 divides a square. Therefore, 3 also divides a. 3 also divides a. ಅರ್ಥ ಆಯ್ತಲ್ವಾ? ಓಕೆ, ಫೈನ್. ಸೊ ಈಗ ಏನು ಮಾಡ್ತೀನಿ, ಮುಂದಿನ ಸ್ಟೆಪ್ ಒಳಗೆ ಏನು ಮಾಡ್ತೀನಿ ಅಂದರೆ ಅಸಂಪ್ಷನ್, ಇನ್ನೊಂದು ಅಸಂಪ್ಷನ್ ಮಾಡ್ತೀನಿ. ಅವಾಗಲೇ ಒಂದು ಅಸ್ಯೂಮ್ ಮಾಡಿದ್ರಲ್ಲ ಮ್ಯಾಮ್ ಅಂದರೆ ಹೌದು. ಇವಾಗ ಇನ್ನೊಂದು ಅಸಂಪ್ಷನ್, ಅದೇನು ಅಂದರೆ ಲೆಟ್ ಅಸ್ ಅಸ್ಯೂಮ್ ಎ ಇಸ್ ಈಕ್ವಲ್ ಟು 3k ವೇರ್ k ಈಸ್ ಸಮ್ ಇಂಟಿಜರ್. ಓಕೆ, ಕೆ ಅನ್ನುವಂಥದ್ದು ಯಾವುದೋ ಒಂದು ಇಂಟಿಜರ್. ಸೊ ನಾನೇನು ಮಾಡಿದೆ, ಎ ಇಸ್ ಈಕ್ವಲ್ ಟು 3k ಅಂತ ಹೇಳಿ ಒಂದು ಅಸಂಪ್ಷನ್ ಮಾಡಿದೆ. ಮಾಡಿದ್ಮೇಲೆ ಏನು ಮಾಡ್ತೀನಿ ಈಗ ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ಕ್ವಯರ್ ಮಾಡ್ತೀನಿ. ಓಕೆ, ಸೊ ಎ ಇಸ್ ಈಕ್ವಲ್ ಟು 3k ಏನಿದೆ ಅಲ್ಲ, ಇದನ್ನ ಸ್ಕ್ವಯರ್ ಮಾಡ್ತೀನಿ. ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಎಷ್ಟು ಬರ್ತದೆ? ಎ ಸ್ಕ್ವಯರ್ ಇಸ್ ಈಕ್ವಲ್ ಟು 3k ಹೋಲ್ ಸ್ಕ್ವಯರ್, ಹೌದಾ? ಸೊ ದಟ್ ಈಸ್ a square is equal to 9k square. ಓಕೆ, ಫೈನ್. ನಾನೇನು ಮಾಡ್ತೀನಿ, ಇದನ್ನ ಇಕ್ವೇಶನ್ 1 ಅಂತ ಹೇಳಿ ತಗೊಳ್ಳೋಣ. ಓಕೆ, ಈ ಇಕ್ವೇಶನ್ 1 ಇಂದ ನಾನು ಇದನ್ನ ತಗೊಳ್ಳೋಣ ಇಕ್ವೇಶನ್ 1 ಅಂತ, ಅದಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಇಕ್ವೇಶನ್ 1 ಬಟ್ ಆಲ್ರೆಡಿ ಅಲ್ಲಿ ಬರ್ದೀವಿ. ಸೊ ಹಾಗಾಗಿ ಅದನ್ನ ತಗೋಣ. ಸೊ ಎ ಸ್ಕ್ವಯರ್ ಇಲ್ಲಿದೆ ಅಲ್ಲ, ಎ ಸ್ಕ್ವಯರ್ ಇಸ್ ಈಕ್ವಲ್ ಟು 3b ಸ್ಕ್ವಯರ್. ಇದನ್ನೇ ಮತ್ತೆ ಅಲ್ಲಿ ರಿಪೀಟ್ ಬರ್ದಿದ್ದು ನಾನು, ಎ ಸ್ಕ್ವಯರ್ ಇಸ್ ಈಕ್ವಲ್ ಟು 3b ಸ್ಕ್ವಯರ್ ಅಂತ. ಓಕೆ, ಸ್ಕ್ವಯರ್ ಅನ್ನ ಹಾಕೋದು ಮರ್ತಿದ್ದೆ. ಫೈನ್. ಸೊ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು 3b ಸ್ಕ್ವಯರ್ ಅದಲ್ಲ, ಇಲ್ಲಿ ನಮಗೆ ಎ ಸ್ಕ್ವಯರ್ ವ್ಯಾಲ್ಯೂ ಏನಿದೆ 3b ಸ್ಕ್ವಯರ್ ಅದೇ. ಸೊ ಅದನ್ನೇ ಇಲ್ಲಿ ಬರೀರಿ, 3b ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು 9k ಸ್ಕ್ವಯರ್, ಹೌದಾ? ಸೊ ಈಗ 3 1s 3 3s 9. ಹಾಗಿದ್ರೆ ಬಿ ಸ್ಕ್ವಯರ್ ಏನು ಬಂತು? 3k ಸ್ಕ್ವಯರ್ ಬಂತು. ಕರೆಕ್ಟಾ? ಎಸ್. ಸೊ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 3k ಸ್ಕ್ವಯರ್ ಏನೋ ಬಂತು. ಇದೇನು ಹೇಳುತ್ತೆ ಅಂದರೆ ಸೇಮ್ ಪ್ರಾಸೆಸ್. 3 ಇಂಟು ಕೆ ಸ್ಕ್ವಯರ್ ಅಂದರೆ ಇವೆರಡು ಫ್ಯಾಕ್ಟರ್ಸ್ ಆಯಿತು. ಈ ಫ್ಯಾಕ್ಟರು ಬಿ ಸ್ಕ್ವಯರ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು. ಇಲ್ಲಿ ಕೆ ಈಸ್ ಎ ಕಾನ್ಸ್ಟೆಂಟ್. ಓಕೆ, ಕೆ ಈಸ್ ಸಮ್ ಇಂಟಿಜರ್. ಆದರೆ ವ್ಯಾಲ್ಯೂನ ನಾವು ತಗೊಂಡಿಲ್ಲ ಕೆದು, ಆದರೆ ಕಣ್ಣಿಗೆ ಕಾಣಿಸ್ತಿರೋಂಥ ವ್ಯಾಲ್ಯೂ ಯಾವುದು? 3. ಈ 3 ಬಗ್ಗೆ ಮಾತಾಡೋಣ. ಈಸ್ 3 ಗೋಯಿಂಗ್ ಟು ಡಿವೈಡ್ ಬಿ ಸ್ಕ್ವಯರ್? ಖಂಡಿತ ಡಿವೈಡ್ ಮಾಡುತ್ತೆ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ. ಸೊ ಆ ಒಂದು ಕೇಸಲ್ಲೂ ಇದೇ ರೀತಿನೇ ಆಗಿದ್ದು, 3 ಎ ಸ್ಕ್ವಯರನ್ನು ಡಿವೈಡ್ ಮಾಡುತ್ತೆ ಅಂತ. ಹೌದೋ ಅಲ್ವೋ? ಕರೆಕ್ಟ್. ಸೊ ಅದೇ ರೀತಿ ಇಲ್ಲಿನೂ ಅಷ್ಟೇ, 3 ಬಿ ಸ್ಕ್ವಯರನ್ನು ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಐ ಕ್ಯಾನ್ ರೈಟ್, since 3 divides b square
Therefore, 3 also divides B. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ವಿಚಾರ ಏನು ಗೊತ್ತಾ, ಇಷ್ಟೇನೋ ಬರೆದ್ವಿ, ಅಸಂಪ್ಷನ್ ಮಾಡಿದ್ವಿ, 3 divides A ಅಂತನೂ ಇಲ್ಲಿ ಬರೆದ್ವಿ, ಹೌದಾ? ಹಿಯರ್ ನಾವು ಬರೆದಿದ್ದೇನು 3 divides A ಅಂತ ಹೇಳಿ ಇಲ್ಲಿ ಹೇಳಿದ್ವಿ, ಇಲ್ಲಿ 3 ಆಲ್ಸೋ divides B ಅಂತನೂ ಹೇಳಿದ್ವಿ. ಇದನ್ನೆಲ್ಲ ಯಾಕೆ ಮಾಡಿದ್ವಿ ಅಂದರೆ ಲಾಸ್ಟ್ ಸ್ಟೆಪ್ಪಿಗೆ ಬಂದಿವಿ. ನಾವು ಅಸಂಪ್ಷನ್ ಮಾಡಿದ್ದೇನು √3 ಒಂದು ರ್ಯಾಷನಲ್ ನಂಬರ್ ಅಂತ, ಹೌದಾ? ರ್ಯಾಷನಲ್ ನಂಬರ್ನ ಕೋಪ್ರೈಮ್ ಇಂಟೀಜರ್ಸ್ಗಳ ಜೊತೆಗೆ ಈಕ್ವೇಟ್ ಮಾಡಿದ್ವಿ. ಸೊ ಕೋಪ್ರೈಮ್ ಇಂಟೀಜರ್ಸ್ ಅಂದರೆ ಯಾವ ನಂಬರಿಗೂ ಕೂಡ, ಅಂದರೆ ಯಾವ ನಂಬರ್ಸ್ಗಳು ಇರುತ್ತಲ್ಲ, 2 ನಂಬರ್ಸ್ಗಳು, ಅವುಗಳನ್ನು ಫರ್ದರ್ ರಿಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅವುಗಳನ್ನು ಕೋಪ್ರೈಮ್ ಅಂತೀವಿ. ಹಾಗೆ ರಿಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದರ ಅರ್ಥ ಏನು ಹೇಳುತ್ತದೋ ಅಂದರೆ ಅವುಗಳಿಗೆ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ. ಆದರೆ ಇಲ್ಲಿ ಎ ಹಾಗೆ ಬಿ ಎರಡೂ ಕೂಡ 3 ಇಂದ ಡಿವೈಡ್ ಆಗ್ತಿದೆ. ಸೊ 3 ಅವೆರಡರ ಕಾಮನ್ ಫ್ಯಾಕ್ಟರ್ ಆದರೆ ಮಾತ್ರ ಎ ಮತ್ತು ಬಿನ ಕಂಪ್ಲೀಟಾಗಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ. ಹಾಗಿದ್ರೆ ನಾವು ಅಸ್ಯೂಮ್ ಮಾಡಿದ್ದು ಕಂಪ್ಲೀಟಾಗಿ ತಪ್ಪಾಯಿತು ಅಲ್ವಾ? ಸೊ ನಾವು ಅಸಂಪ್ಷನ್ ಏನು ಮಾಡಿದ್ದೀವಲ್ಲ ಅದು ಕಂಪ್ಲೀಟಾಗಿ ತಪ್ಪಾಗಿದೆ. ಸೊ ದೇರ್ಫೋರ್ ನಾವಿಲ್ಲಿ ಕನ್ಕ್ಲೂಡ್ ಮಾಡ್ಬೋದು, ದೇರ್ಫೋರ್ ಅವರ್ ಕಾಂಟ್ರಡಿಕ್ಷನ್ ಈಸ್ ರಾಂಗ್, ಅಥವಾ ಅವರ್ ಅಸಂಪ್ಷನ್ ಈಸ್ ರಾಂಗ್. ಅವರ್ ಅಸಂಪ್ಷನ್ ಈಸ್ ರಾಂಗ್ and hence √3 is an irrational number. ಅರ್ಥ ಆಯ್ತಾ? √3 is an irrational number. ಕ್ಲಿಯರ್? ಓಕೆ. ಸೊ ಈ ರೀತಿ ನಿಮಗೆ ಯಾವುದೇ ಪ್ರಶ್ನೆ ಕೊಟ್ಟರು, √5 ಕೊಟ್ಟರು, √2 ಕೊಟ್ಟರು, ಸೇಮ್ ಪ್ರಾಸೆಸ್. ಏನು ಮಾಡ್ತೀರಿ? ಕೊಟ್ಟಿರುವಂಥ ನಂಬರ್ನ ಕೋಪ್ರೈಮ್ ಇಂಟೀಜರ್ಸ್ಗಳ ಜೊತೆಗೆ ಈಕ್ವೇಟ್ ಮಾಡ್ತೀರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ, ಸ್ಕ್ವಯರ್ ಮಾಡ್ತೀರಿ. ಓಕೆ, ಸ್ಕ್ವಯರ್ ಮಾಡಿದ್ಮೇಲೆ ಈ ರೀತಿಯಾಗಿ ಕನ್ಕ್ಲೂಡ್ ಮಾಡ್ತೀರಿ. ಕೊಟ್ಟಿರುವಂಥ ನಂಬರು ಎ ಸ್ಕ್ವಯರ್ನ ಹಾಗೆ ಎನ ಎರಡೂ ಡಿವೈಡ್ ಮಾಡುತ್ತೆ. ಹಾಗೆ ಇಲ್ಲಿನೂ ಅಷ್ಟೇ ಬಿ ಸ್ಕ್ವಯರ್ನ ಹಾಗೆ ಬಿನ ಎರಡೂ ಡಿವೈಡ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಕಾಂಟ್ರಡಿಕ್ಷನ್ ಪ್ರಾಸೆಸ್, ಅವರ್ ಅಸಂಪ್ಷನ್ ಈಸ್ ಕಂಪ್ಲೀಟ್ಲಿ ರಾಂಗ್, √3 is an irrational ಅಂತ ಪ್ರೂವ್ ಮಾಡ್ಬೋದು. ಓಕೆ, ಸರಿ. ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಪ್ರೂವ್ ದಟ್ 3√2 is an irrational ಅಂತ ಹೇಳ್ತಿದ್ದಾರೆ. ಸಿಂಪಲ್. ಯೂಸಿಂಗ್ ಕಾಂಟ್ರಡಿಕ್ಷನ್ ಪ್ರಾಸೆಸ್ ಬರೀರಿ ಇಲ್ಲಿ. ಯೂಸಿಂಗ್ ಕಾಂಟ್ರಡಿಕ್ಷನ್ ಮೆಥಡ್ let us assume ಏನು 3√2 is a rational number. Okay, is a rational number. ಸೊ ಈಗ ಏನು ಮಾಡ್ತೀರಿ ನೆಕ್ಸ್ಟ್ ಸ್ಟೆಪ್ ಒಳಗೆ? ಈಗ ರ್ಯಾಷನಲ್ ಅಂತ ಹೇಳಿ ಅಸ್ಯೂಮ್ ಮಾಡಿದ್ವಲ್ಲ, ಅವುಗಳನ್ನು ಕೋಪ್ರೈಮ್ ಇಂಟಿಜರ್ಸ್ಗೆ ಈಕ್ವೇಟ್ ಮಾಡೋದು. ದಟ್ ಈಸ್ 3√2 is equal to a/b, where A and B are co-prime integers. ಹೌದಾ? A and B are co-prime integers and B should not be equal to 0. ಕರೆಕ್ಟ್ ಅಲ್ವಾ? ಓಕೆ, ಫೈನ್. ಸೊ 3√2 is equal to a/b ಬರೆದ್ವಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ವಾಟ್ ಯು ವಿಲ್ ಗೆಟ್? 3√2b ವಿಚ್ ಇಸ್ ಈಕ್ವಲ್ ಟು a. ಓಕೆ, ನಾನೇನು ಮಾಡ್ತೀನಿ, ಒಂದು ಕೆಲಸ ಮಾಡ್ತೀನಿ, ಪೂರ್ತಿಯಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಲ್ಲ, √2ನ ಇಲ್ಲಿ ಹಾಗೆ ಇಡ್ತೀನಿ. ಐ ವಿಲ್ ಜಸ್ಟ್ ಟ್ರಾನ್ಸ್ಫರ್ ದಿಸ್ 3 to RHS. ಅವಾಗೇನಾಗುತ್ತೆ? ಮಲ್ಟಿಪ್ಲೈಡ್ ವಿತ್ √2 ಇದ್ದಿದ್ದು ಇಲ್ಲಿ ಡಿವೈಡೆಡ್ ಆಗುತ್ತೆ, ಅಂದರೆ 3b ಆಗುತ್ತೆ. √2 ವಿಲ್ ಬಿ ಈಕ್ವಲ್ ಟು 3a ಡಿವೈಡೆಡ್ ಬೈ 3b ಆಗುತ್ತೆ. ಓಕೆ, ಸರಿ. ಈಗ ಇದನ್ನ ಅಬ್ಸರ್ವ್ ಮಾಡ್ರಿ. ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್. 3 ಅನ್ನುವಂಥದ್ದು ಕೂಡ ಒಂದು ಪಾಸಿಟಿವ್ ಇಂಟೀಜರ್, ಅಂದರೆ ಟೋಟಲ್ ಆಗಿ ಇಲ್ಲಿರುವಂಥದ್ದು ಇಂಟೀಜರ್ಗಳೇ, ಅಂದರೆ ಇದು ರ್ಯಾಷನಲ್ ಆಯಿತು.
ಹೌದಾ? ರ್ಯಾಷನಲ್ ಡಿವೈಡೆಡ್ ಇಂಟಿಜರ್ ಬೈ ಇಂಟಿಜರ್ ಏನು ಮಾಡುತ್ತೆ? ರ್ಯಾಷನಲ್ನ ಕೊಡುತ್ತೆ. ಸೊ ಇವೆರಡೂ ಕಲ್ತ್ಬಿಟ್ಟು ಒಂದು ರ್ಯಾಷನಲ್ ನಂಬರ್ನ ಫಾರ್ಮ್ ಮಾಡ್ತಿದೆ. ಆದರೆ ನಮಗೆ ಗೊತ್ತು √2 ಇಸ್ ಆನ್ ಇರ್ಯಾಷನಲ್ ಅಂತ. ಹೌದಾ? ಇವಾಗ ತಾನೇ √3 ಇರ್ಯಾಷನಲ್ ಅಂತ ಪ್ರೂವ್ ಮಾಡಿದ್ವಲ್ಲ, ಅದೇ ರೀತಿ √2 ಕೂಡ ಇರ್ಯಾಷನಲ್ ನಮಗೆ ಗೊತ್ತಿದೆ. ಸೊ ದೇರ್ ಫಾರ್ √2 ವಿಚ್ ಈಸ್ ಇರ್ಯಾಷನಲ್ ಕೆನಾಟ್ ಬಿ ಈಕ್ವಲ್ ಟು ಎ ರ್ಯಾಷನಲ್ ನಂಬರ್. ಹೌದಾ? ಸೊ ದೇರ್ ಫೋರ್ ಇಲ್ಲಿ ಬರೆಯೋಣ, ಸಿನ್ಸ್ √2 is an irrational and a by 3b is an integer where both cannot be equal. ಹೌದಾ? ವೇರ್ ಬೋತ್ ಕೆನಾಟ್ ಬಿ ಈಕ್ವಲ್, ಹೆನ್ಸ್ ಅವರ್ assumption is wrong. Hence our assumption is wrong. ಅರ್ಥ ಆಯ್ತಾ? ಹಾಗಾಗಿ 3√2 is an irrational number. ಓಕೆ, ಅರ್ಥ ಆಯ್ತಲ್ಲ? ಸರಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ರ್ಯಾಷನಲ್ ನಂಬರ್ಸ್ ಅಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ ಇದು ನಮ್ಮ ಲಾಸ್ಟ್ ಕಾನ್ಸೆಪ್ಟ್. ರ್ಯಾಷನಲ್ ನಂಬರ್ ಹಾಗೆ ಅದರ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಗಳ ಬಗ್ಗೆ ಮಾತಾಡೋದು ಲಾಸ್ಟ್ ಕಾನ್ಸೆಪ್ಟ್. ಓಕೆ, ಸೊ ಈ ರ್ಯಾಷನಲ್ ನಂಬರ್ಸ್ ಅಲ್ಲಿ ರ್ಯಾಷನಲ್ ನಂಬರ್ಸ್ ಅಲ್ಲಿ ನಾವು ಎರಡು ರೀತಿ ನೋಡ್ತೀವಿ. ಏನದು ಅಂದ್ರೆ, ಈ ರ್ಯಾಷನಲ್ ನಂಬರ್ನ ಎರಡು ರೀತಿಯಾಗಿ ನೋಡ್ಬೋದು. ಅವು ಯಾವುವು ಅಂದ್ರೆ, we have divided it into terminating decimal expansion, ಹಾಗೆ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್, ಹಾಗೆ ರಿಪೀಟಿಂಗ್. ಓಕೆ, ಸೊ ಈಗ ರ್ಯಾಷನಲ್ಲಿಗೆ ಇರ್ಯಾಷನಲ್ಲಿಗೆ ಇರುವಂಥ ಮೇಜರ್ ಡಿಫ್ರೆನ್ಸೇ ಇದು. ಇರ್ಯಾಷನಲ್ ಒಳಗೆ ನಾವು ಯಾವುದಾದ್ರೂ ಎರಡು ನಂಬರ್ನ ಡಿವೈಡ್ ಮಾಡಿದಾಗ ಅದು ಟರ್ಮಿನೇಟು ಆಗಲ್ಲ, ರಿಪೀಟು ಆಗಲ್ಲ. ದೇರ್ ಫೋರ್ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್, ನಾಟ್ ರಿಪೀಟಿಂಗ್. ಓಕೆ, ಆದರೆ ರ್ಯಾಷನಲ್ ಅಂತ ಬಂದಾಗ ಒಂದು ಕಡೆ ಟರ್ಮಿನೇಟಿಂಗ್ ಸಿಗುತ್ತೆ. ಓಕೆ, ಯಾವುದಾದ್ರೂ ಎರಡು ನಂಬರ್ನ ಡಿವೈಡ್ ಮಾಡಿದರೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಸಿಗುತ್ತೆ. ಇನ್ನೊಂದು ಕಡೆ ಟರ್ಮಿನೇಟ್ ಆಗಲ್ಲ, ಆದರೆ ರಿಪೀಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ನ ನೋಡೋದಾದರೆ ಇಲ್ಲಿ 2/5. ಹೌದಾ? ಸೊ 2/5ನ ನೋಡ್ರಿ, ಕ್ಯಾನ್ಸಲ್ ಮಾಡಿರಿ, ಡಿವೈಡ್ ಮಾಡಿರಿ, ಎಷ್ಟು ಬರುತ್ತೆ? 0.4 ಬರುತ್ತಾ? 0.4 ಬರೋದು. ಹೌದಾ? ಸೊ 2/5 ಇದೆ ಅಲ್ಲ, 5 4s 20. ಸೊ ಯು ವಿಲ್ ಗೆಟ್ 0.4. ಅಂದರೆ ಒಂದು ಡೆಸಿಮಲ್ ಪಾಯಿಂಟ್ ಆದಮೇಲೆ 4 ಬಂತು. 4 ಈಸ್ ನಥಿಂಗ್ ಬಟ್ ಏನು? ಡೆಸಿಮಲ್ ಪಾಯಿಂಟ್ ಆದಮೇಲೆ ಬಂದಿರುವಂಥ ಒಂದು ನಂಬರ್. ಟರ್ಮಿನೇಟ್ ಆಯಿತು. ಏನು ಟರ್ಮಿನೇಟ್ ಆಯಿತು? ಇಲ್ಲಿ ಕೆಳಗಡೆ ರಿಮೈಂಡರ್ ಬಂತು. ಹಾಗಾಗಿ ಇಲ್ಲಿ ಮುಂದೆ ಬರ್ತಕ್ಕಂಥ ನಂಬರ್ಗಳು ಆಫ್ಟರ್ ಡೆಸಿಮಲ್ ಪಾಯಿಂಟ್ ಏನು ಬರ್ತಕ್ಕಂಥ ನಂಬರ್ಗಳು ಏನಿದಾವಲ್ಲ ಅದು ಅಲ್ಲಿಗೆ ಟರ್ಮಿನೇಟ್ ಆಯಿತು, ಕಂಟಿನ್ಯೂ ಆಗಲ್ಲ. ಹೌದಾ? 4ಗೆ ನಿಂತು ಹೋಯ್ತು. ಯಾಕೆ ನಿಂತು ಹೋಯ್ತು ಅಂದರೆ ನಮಗೆ ರಿಮೈಂಡರ್ 0 ಬಂದುಬಿಡ್ತು. Therefore 0.4 is nothing but terminating decimal expansion. ಈಗ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಅಂದರೆ 1/3 ತಗೋಬಹುದು. ಹೌದಾ? ಸೊ 1/3 ತಗೊಳ್ಳೋಣ. ಈಗ ಡಿವೈಡ್ ಮಾಡಿ, 1 ಇದೆ, 0.10, 3 3s 9, 1 ಉಳಿತು. ಆಲ್ರೆಡಿ ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಹಾಗಾಗಿ 0 ತಗೊತಿದ್ದೀನಿ. 3 3s 9, ಮತ್ತೆ 1 ಉಳಿತು. ನೋಡ್ರಿ, ಇಲ್ಲಿ 1 ಬರೋದು ನಿಲ್ಲಲ್ಲ, ಅಲ್ಲಿ 3 ತಗೊಳ್ಳೋದು ನಿಲ್ಲಲ್ಲ. ಹೌದಾ? ಏನಾಗ್ತಿದೆ? ರಿಪೀಟ್ ಆಗ್ತಾನೇ ಇದೆ. Therefore it is non terminating but repeating. ಕ್ಲಿಯರ್? ರಿಪೀಟಿಂಗ್ ನ ರಿಕರಿಂಗ್ ಅಂತಾನು ಯೂಸ್ ಮಾಡ್ತಾರೆ. ಒಂದು ಟರ್ಮಿನೇಟ್ ಆಗುತ್ತೆ, ಇಲ್ಲಾಂದ್ರೆ ಟರ್ಮಿನೇಟ್ ಆಗದೆ ರಿಪೀಟ್ ಆಗ್ತಾ ಹೋಗುತ್ತೆ. ಇವೆರಡೂ ಫಾರ್ಮ್ಸ್ಗಳನ್ನು ನಾವು ರ್ಯಾಷನಲ್ ನಂಬರ್ಸ್ ಅಲ್ಲಿ ಮಾತ್ರ ನೋಡ್ಬೋದು. ಇರ್ಯಾಷನಲ್ ಅಲ್ಲಿ ರಿಪೀಟೂ ಆಗಲ್ಲ, ಈ ನಂಬರ್ಸ್ಗಳು ರಿಪೀಟೂ ಆಗಲ್ಲ,
ಇಲ್ಲಿ ಕೆಳಗಡೆ ಟರ್ಮಿನೇಟು ಆಗಲ್ಲ. ಕ್ಲಿಯರ್? ಓಕೆ. ಸೊ ಈಗ ನಾವು ಯಾವುದಾದ್ರೂ ಎರಡು ನಂಬರ್ನ ನೋಡಿದಾಗ ಅದು ಟರ್ಮಿನೇಟಿಂಗೋ ಅಥವಾ ನಾನ್ ಟರ್ಮಿನೇಟಿಂಗೋ ಅನ್ನೋದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಈಗ ನಮ್ಮ ನಂಬರ್ನ ನೀವಿಲ್ಲಿ ಬರೀತೀರಿ, P/Q ಫಾರ್ಮಲ್ಲಿ ಬರೆದಿರ್ತೀರಿ. ಈ ನಂಬರು ಟರ್ಮಿನೇಟಿಂಗೋ ನಾನ್ ಟರ್ಮಿನೇಟಿಂಗೋ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ನಾನು ರ್ಯಾಷನಲ್ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಇಲ್ಲ ಟರ್ಮಿನೇಟ್ ಆಗಬೇಕು, ಇಲ್ಲ ಟರ್ಮಿನೇಟಿಂಗ್ ಬಟ್ ರಿಪೀಟ್, ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಇರಬೇಕು. ಓಕೆ, ಇಲ್ಲ ಟರ್ಮಿನೇಟ್ ಆಗ್ಬೇಕು ಪೂರ್ತಿ, ಇಲ್ಲ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಇರಬೇಕು. ಓಕೆ, ಸೊ ಅದರಲ್ಲಿ ಇಫ್ ದ ಗಿವೆನ್ ನಂಬರ್ ಈಸ್ ಇನ್ P/Q ಫಾರ್ಮ್, ಹೌ ಟು ಫೈಂಡ್ ವೆದರ್ ಇಟ್ ಈಸ್ ಟರ್ಮಿನೇಟಿಂಗ್ ಆರ್ ನಾಟ್. ಅಂದರೆ ನಾನು ಹೇಳ್ತೀನಿ, ಯಾವಾಗ ನಮಗೆ ಕ್ಯೂ ಏನಿರುತ್ತಲ್ಲ ಇದು 2m ಇಂಟು 5n ಫಾರ್ಮಲ್ಲಾದರೂ ಇರ್ಬೋದು, ಅಥವಾ 2n 5m ಫಾರ್ಮಲ್ಲಾದರೂ ಇರ್ಬೋದು, ಅಥವಾ 2m ಆರ್ 5n. ಇದಿಷ್ಟು ಫಾರ್ಮೆಟಲ್ಲಿ ಯಾವುದಾದ್ರೂ ಒಂದನ್ನ ಕ್ಯೂ ಹೊಂದಿದ್ರೆ, ಕ್ಯೂ ಅಂದರೆ ಕೆಳಗಡೆ ಇರ್ತಕ್ಕಂಥ ಡಿನೋಮಿನೇಟರ್ ಇಂಟಿಜರ್ ಏನಿರುತ್ತಲ್ಲ ಅದು ಈ ಫಾರ್ಮಲ್ಲಿ ಬರೆಯೋ ಹಾಗೆ ಇತ್ತು ಅಂದರೆ ಖಂಡಿತ ಕೊಟ್ಟಿರುವಂತಹ ನಂಬರ್ಸ್ ಏನು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಅರ್ಥ ಆಯ್ತಾ? ಇಫ್ ಆ ನಂಬರ್ಸ್ಗಳನ್ನು ಇದ್ಯಾವುದು ಫಾರ್ಮೆಟಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ದೇ ಆರ್ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ಅರ್ಥ ಆಗ್ತಿದ್ದದಾ? ನಾನು ಮಾತಾಡ್ತಿರೋದು ರ್ಯಾಷನಲ್ ನಂಬರ್ಸ್ ಬಗ್ಗೆ. ಓಕೆ, ಸೊ ರ್ಯಾಷನಲ್ ನಂಬರ್ಸಲ್ಲಿ ಕೊಟ್ಟಿರೋವಂಥ ನಂಬರ್ ಟರ್ಮಿನೇಟಿಂಗ್ ಹೌದೋ ಅಲ್ವೋ ಅಂತ ಸಿಂಪಲ್ ಕಂಡುಹಿಡಿಯೋದು. ಲಾಂಗ್ ಡಿವಿಷನ್ನು, ಈ ಡಿವಿಷನ್ ಪ್ರಾಸೆಸ್ನ ಯೂಸ್ ಮಾಡೋದು ಬೇಡ, ನೋಡಿ ಹೇಳ್ಬೋದು ಅಂದರೆ ಈ ರೀತಿಯಾಗಿ. ಓಕೆ, ಸೊ ಕ್ಯೂನ ನಾವು 2m ಇಂಟು 5n ಫಾರ್ಮಲ್ ಆದರೂ ಬರಿಬೋದು, ಅಥವಾ 2n ಇಂಟು 5m ಅಂತ ಬರಿಬೋದು. ಓಕೆ, 2m ಫಾರ್ಮೆಟಲ್ಲಿ ಬರಿಬೋದು ಅಥವಾ 5n ಫಾರ್ಮೆಟಲ್ಲಿ ಬರಿಬೋದು ಅಂತ ಆದರೆ ದೆನ್ ಇಟ್ ಈಸ್ ಏನು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಓಕೆ, ಫೈನ್. ಸೊ ಎಕ್ಸಾಂಪಲ್ ಕೊಡೋದಾದರೆ ಯಾವ್ದು ಕೊಡೋಣ ನೋಡಿ, 3/8. ಓಕೆ, 3/8 ಅದೇ. ಈಗ ಇದನ್ನು ಡಿವೈಡ್ ಮಾಡಿರಿ, 3/8 ಡಿವೈಡ್ ಮಾಡಿ. 8 3s 24. ಹೌದಾ? 8 3s 24. ಸೊ ಉಳಿದಿದೆಷ್ಟು? 6. ಸೊ ಆಲ್ರೆಡಿ ಒಂದು ಡೆಸಿಮಲ್ ಪಾಯಿಂಟ್ನ ತಗೊಂಡಿರೋದ್ರಿಂದ 60 ಆಯಿತು. ಹೌದಾ? 8 7s 56. ಉಳಿದಿದೆಷ್ಟು? 4. ಹೌದಾ? 8 5s 40. ಹೌದಾ? ನೋಡಿ, ದಿಸ್ ಈಸ್ 3/8 ಈಸ್ ಟರ್ಮಿನೇಟಿಂಗ್. ಹೌದಾ? ದಿಸ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಇದನ್ನು ನಾನು ಇಷ್ಟೆಲ್ಲ ಡಿವೈಡ್ ಮಾಡಿ ಹೇಳಿದೆ. ಹೌದಾ? ಡಿವೈಡ್ ಮಾಡದೆ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ನೋಡಿ, 3/8 ಇದೆ ಅಲ್ಲ, ಈ 3/8ನ ನಾನು 3 ಡಿವೈಡೆಡ್ ಬೈ ಪಿ ತಂಟೆಗೆ ಹೋಗ್ಬೇಡ್ರಿ, ಕೇವಲ ಕ್ಯೂ ಅಷ್ಟೇ ನೋಡ್ರಿ. ಓಕೆ, ಸೊ 3 ಡಿವೈಡೆಡ್ ಬೈ ಈ 8ನ್ನ 2/3 ಅಂತ ಬರಿಬೋದಲ್ಲ? ಬರಿಬೋದಾ? ಖಂಡಿತ ಬರಿಬೋದು. ಸೊ 3 ಡಿವೈಡೆಡ್ ಬೈ 2/3. ನೋಡಿ, ನಾನು ಹೇಳಿದೆ ಇಲ್ಲ ಈ ಫಾರ್ಮೆಟಲ್ಲಿ ಬರೆಯೋ ಹಾಗಿರಬೇಕು, ಇಲ್ಲ ಈ ಫಾರ್ಮೆಟ್, ಇಲ್ಲ ಈ ಫಾರ್ಮೆಟ್, ಇಲ್ಲ ಈ ಫಾರ್ಮೆಟ್. ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರೂ ಸಾಕು. ಕ್ಯೂನ ನಾವು ಆ ರೀತಿ ಬರೆಯೋದಿದ್ರೆ ದೆನ್ ಡೆಫಿನೆಟ್ಲಿ ಇಟ್ ಈಸ್ ಎ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ 3/2/3 ಅಂತ ಬರೀಲಿಕ್ಕೆ ಸಾಧ್ಯ ಆಯಿತು. ದೇರ್ಫೋರ್ 3/8 ಈಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಅರ್ಥ ಆಗ್ತಿದ್ದದಾ? ಓಕೆ, ಆಲ್ ರೈಟ್. ಸೊ ಈಗ ಇದರ ಮೇಲೆ ಒಂದು 3 ಥೇರಮ್ ಇದ್ದಾವೆ. ಅರ್ಥ ಮಾಡ್ಕೊಳ್ಳೋದಷ್ಟೇ, ಪ್ರೂವಿಂಗು ಎಂಥದ್ದು ಏನೂ ಇಲ್ಲ. ಅರ್ಥ ಮಾಡ್ಕೊಳ್ರಿ ಅಷ್ಟೇ, ತಿಳ್ಕೊಳ್ರಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಏನು ಹೇಳ್ತಿದ್ದಾರೆ ಥೇರಮಲ್ಲಿ ಅಂದರೆ, ಲೆಟ್ ಎಕ್ಸ್ ಬಿ ಅ ರ್ಯಾಷನಲ್ ನಂಬರ್ whose decimal expansion terminates, then x can be expressed in the form P/Q, where P and Q are co-prime and the prime factorization of Q is of the form 2n into 5m, where n, m are non-negative integers. ಓಕೆ, ಸೊ ಏನು ಹೇಳ್ತಿದ್ದಾರೆ ಈ ಥೇರಮ್? ಏನು ಹೇಳ್ತಿದೆ ಅಂದರೆ, ಎಕ್ಸ್ ಬಿ ಅ ರ್ಯಾಷನಲ್ ನಂಬರ್ whose decimal expansion terminates. ಸಪೋಸ್ ನಿಮಗೊಂದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಕೊಟ್ಟರೆ
ಟರ್ಮಿನೇಟೆಡ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಒಂದು ರ್ಯಾಷನಲ್ ನಂಬರ್ನ ಟರ್ಮಿನೇಟೆಡ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನ ಕೊಟ್ಟಿದ್ದಾರೆ. ಅಂದರೆ ಇವಾಗ ತಗೊಂಡ್ವಲ್ಲ ಅದನ್ನೇ ಬರೆಯೋಣ. 0.375 ನೋಡಿ, 0.375 ಇದನ್ನ ನಿಮಗೆ ಕೊಟ್ಟಾರೆ. ಓಕೆ, ಸೊ ಈ ಸಪೋಸ್ ಕೊಟ್ಟರೆ ಅಂತ ಇಟ್ಕೊಳ್ರಿ. ಓಕೆ, ಲೆಟ್ ಎಕ್ಸ್ ಬಿ ಎ ರ್ಯಾಷನಲ್ ನಂಬರ್ ಹೋಸ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಟರ್ಮಿನೇಟ್ಸ್. ಓಕೆ, ಟರ್ಮಿನೇಟ್ ಆಗಿದೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ದೆನ್ ಎಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ P by Q where P and Q are co-prime and the prime factorization of Q is of the form 2 power n into 5 power m where n, m or non-negative integers. ಹೌದಲ್ಲ? ನೋಡಿ, ಈಗ ಫಸ್ಟ್ ಆಫ್ ಆಲ್ ನಾನು ಏನು ಮಾಡಿದ್ದೆ, 3/8 ಒಂದು ರ್ಯಾಷನಲ್ ನಂಬರ್, ಅದನ್ನು ನಾನು ಡಿವೈಡ್ ಮಾಡಿದಾಗ ನನಗೆ ಸಿಕ್ಕಿದ್ದು ಇದು. ಹೌದಾ? ಎಂಥದ್ದಿದು? ದಿಸ್ ಇಸ್ ದ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಹೌದಾ? ಇದನ್ನು ಡಿವೈಡ್ ಮಾಡಿದಾಗ ಟರ್ಮಿನೇಟೆಡ್ ಫಾರ್ಮಲ್ಲೇ ಸಿಕ್ಕಿದ್ದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ ಈಗ ಅವ್ರೇನು ಹೇಳ್ತಿದ್ದಾರೆ, ಇದನ್ನ ನಾವು P by Q ಫಾರ್ಮಲ್ಲಿ ಬರೀಬಹುದು. ಓಕೆ, ದೆನ್ ಎಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ P by Q ವೇರ್ P ಅಂಡ್ Q ಆರ್ ಕೋ ಪ್ರೈಮ್. ಇಲ್ಲಿ ನೋಡ್ರಿ 3/8. ಹೌದಾ? ನಾನು ಇದನ್ನ 0.375ನ 3/8 ಅಂತ ಬರೀಬಹುದು. Am I right? Where 3 and 8 are co-prime integers and the prime factorization of Q is of the form. ಇದನ್ನ 8ನ್ನ prime factorization ಮಾಡಿದಾಗ what you will get? 2 4s 8, 2 2s 4, 2 1s 2. ಹೌದಾ? ಸೊ ಏನು ಬಂತು? 2 power 3 ಬಂತು. ಹೌದಾ? ಇದೇ ಫಾರ್ಮಲ್ಲಿ ಬರಿಬೋದು. ನಾನು ಆಗಲೇ ಹೇಳಿದೆ 2 power n ಇಂಟು 5 power m ಆದರೂ ಬರ್ಬೋದು, ಅಥವಾ 2 power n ಆದರೂ ಬರ್ಬೋದು, ಅಥವಾ 5 power n ಆದರೂ ಬರಬಹುದು. ಓಕೆ, ಸೊ ವೇರ್ n, m ಆರ್ ನಾನ್ ನೆಗೆಟಿವ್ ಇಂಟಿಜರ್ಸ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ಫಸ್ಟ್ ಒಂದು ರ್ಯಾಷನಲ್ ನಂಬರ್ ಕೊಟ್ಟಿರ್ತಾರೆ, ಅದರ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇರುತ್ತೆ. ಓಕೆ, ಆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಿರುತ್ತಲ್ಲ ಅದನ್ನು ನಾವು P by Q ಫಾರ್ಮೇಟಲ್ಲಿ ಬರಿಬೋದು, ವೇರ್ P ಅಂಡ್ Q ಆರ್ ಕೋ ಪ್ರೈಮ್ ಇಂಟೀಜರ್ಸ್. ಅರ್ಥ ಆಗ್ತಿದ್ದಲ್ಲ? ಆ್ಯಂಡ್ Q ಕ್ಯಾನ್ ಬಿ ರಿಟರ್ನ್ ಇನ್ 2 power m ಇಂಟು 5 power n ಫಾರ್ಮ್. ಅಷ್ಟೇ, ಜಾಸ್ತಿ ಅಂತ ತಲೆ ಕೆಡಿಸ್ಕೋಬೇಡ್ರಿ ಅಷ್ಟೇ. ಈಗ ನೆಕ್ಸ್ಟ್ ಉಲ್ಟಾ, ಅವರೇ ಕೊಟ್ಟಿರ್ತಾರೆ P by Q ಫಾರ್ಮೇಟಲ್ಲಿ ಆಲ್ರೆಡಿ. ಓಕೆ, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು P by Q ಬಿ ಎ ರ್ಯಾಷನಲ್ ನಂಬರ್ ಸಚ್ ದಟ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಎ Q is of the form 2 power n into 5 power m where n, m or non-negative integers, then x has a decimal expansion which terminates. ಎರಡಕ್ಕೂ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಾಯ್ತು. ಹೌದಾ? ಇದು ನೋಡ್ರಿ, ಇದನ್ನ ತಗೊಂಡಾಗ ಇದು ಬರುತ್ತೆ. ಹೌದಾ? ಇದನ್ನ ತಗೊಂಡಾಗ ಇದು ಬರುತ್ತೆ. ಹೌ ಟು ರೈಟ್? ನೋಡಿ, ಇದು 0.375 ಅದಲ್ಲ, ಇದನ್ನ ಹೆಂಗೆ ಬರಿಬೋದು? ಇನ್ ಟರ್ಮ್ಸ್ ಆಫ್ P by Q ಫಾರ್ಮಲ್ ಬರೀರಿ ಅಂದರೆ 375 ಡಿವೈಡೆಡ್ ಬೈ, ಹೌದಾ, 375 ಡಿವೈಡೆಡ್ ಬೈ 1000 ಅಂತ ಹೇಳಿ ಬರಿಬೋದು. ಕರೆಕ್ಟ್ ಅಲ್ವಾ? ನಾನು ಫೈನಲ್ ಆಗಿ 3/8 ಅಂತ ಬರೆದಿದ್ದು. ಬೇಸಿಕಲಿ 375/100. ಇದು ಡೆಸಿಮಲ್ ಇದ್ದದನ್ನ ರ್ಯಾಷನಲ್ ಆಗಿ ಬರೀರಿ ಅಂದರೆ ನಾನು ಈ ರೀತಿಯಾಗಿ ಫಸ್ಟ್ ಬರೀತೀನಿ. ಕರೆಕ್ಟ್ ಅಲ್ವಾ? 0.375 ಕೊಟ್ಟರೆ ಇದನ್ನ P by Q ಫಾರ್ಮೆಟಲ್ಲಿ ಬರ್ಕೊಳ್ರಪ್ಪ ಅಂದರೆ ಹೆಂಗೆ ಬರೀತೀರಿ? ಹಿಂಗೆ ಬರೀತೀರಿ. ಹೌದಾ? ಯಾಕೆಂದರೆ 0.375 ಅಂದರೆ ಮಲ್ಟಿಪ್ಲೈಡ್ ವಿತ್ 1000 ಡಿವೈಡೆಡ್ ಬೈ 1000 ಮಾಡಬೇಕು ಅಲ್ವಾ? ಕರೆಕ್ಟ್ ತಾನೆ? ಯಾಕೆಂದರೆ ಪಾಯಿಂಟ್ ಆದಮೇಲೆ 3 ನಂಬರ್ಸ್ ಇದೆ, ಹಾಗಾಗಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1000 ಮಾಡಿದಾಗ 375/1000 ಬರುತ್ತೆ. ಇದನ್ನು ಫರ್ದರ್ ನೀವು ಕ್ಯಾನ್ಸಲ್ ಮಾಡಿದಾಗ 3/8ಗೆ ಬಂದು ನಿಲ್ಲುತ್ತೆ. 3/8 ಆರ್ ದ ಕೋ ಪ್ರೈಮ್ ಇಂಟೀಜರ್ಸ್. ಓಕೆ, ಸೊ 3/8ನ ಅಗೇನ್ ನಾವು ಈ ಒಂದು ಫಾರ್ಮೆಟಲ್ಲಿ ಬರೀಲಿಕ್ಕೆ ಸಾಧ್ಯ ಆಯಿತು ಅಂದರೆ ದೆನ್ ಇಟ್ ಈಸ್ ಅ ಏನಂತ ಹೇಳ್ಬೋದು? ಟರ್ಮಿನೇಟಿಂಗ್ ಡೆಸಿಮಲ್, ಸಾರಿ, ದೆನ್ ಇಟ್ ಈಸ್ ಅ ಏನು ಕೊಟ್ಟಾರೆ? ಹಾಂ, ದೆನ್ ವಿ ಕ್ಯಾನ್ ರೈಟ್ ಇಟ್ ಇನ್ ಎ P by Q ಫಾರ್ಮ್. ಓಕೆ, ಆಲ್ಸೋ ಇಟ್ ಈಸ್ ಎ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಓಕೆ, ಆಲ್ ರೈಟ್. ದೆನ್ ಇನ್ನೊಂದೇನು ಉಲ್ಟಾ ಏನು ಅಂದರೆ, ಅವ್ರು ಆಲ್ರೆಡಿ P by Q ಫಾರ್ಮೆಟ್ ಒಳಗೆ ಕೊಟ್ಬಿಟ್ಟಿರ್ತಾರೆ. ಸಪೋಸ್ 3/8 ಅಂತ ತಗೊಳ್ರಿ, ಇದನ್ನು ನಾವು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಗೆ ಕನ್ವರ್ಟ್ ಮಾಡಬಹುದು. ಓಕೆ, ದಟ್ ಈಸ್ 0.375. ಹಾಗೆ ಬರುವಂಥ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಟರ್ಮಿನೇಟಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಜಸ್ಟ್ ಬೇಸ್ಡ್ ಆನ್ ದ ಫ್ಯಾಕ್ಟ್
ನಾನು ಹೇಳ್ಬೋದು ಇದು ಟರ್ಮಿನೇಟಿಂಗ್ ಅಂತ, ಯಾಕೆಂದರೆ 8 ಏನಿದೆ ಅಲ್ಲ ಇದನ್ನು 2⁻³ ಅಂತ ಬರೀಬಹುದು. ಹಾಗಾಗಿ ಇಟ್ ವಿಲ್ ಬಿ ಟರ್ಮಿನೇಟಿಂಗ್. ಓಕೆ, ನಮಗೆ ಟರ್ಮಿನೇಟಿಂಗ್ ಬಂತು, ಅದು ಸೆಕೆಂಡ್ರಿ, ಆದರೆ ಹೇಳಿದ್ದು. ಓಕೆ, ಆಲ್ ರೈಟ್. ಇನ್ನು ಲಾಸ್ಟ್, let x is equal to p by q be a rational number such that the prime factorization of a q is not of the form 2⁻n into 5⁻m, where n, m are non-negative integers, then x has a decimal expansion which is a non-terminating repeating. Okay, ಯಾವಾಗ q p by q ಅಲ್ಲಿ ನಾವು q ಅನ್ನ 2⁻m into 5⁻n ಫಾರ್ಮಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ವೋ, then it means it is a non-terminating but repeating. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ಕೆಲವೊಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಇರೋದೇ ಒಂದು 4-5 ಕ್ವಶನ್ಸ್ ಕೊಟ್ಟಾರೆ. ಏನು ಮಾಡಬೇಕು? ವಿತೌಟ್ ಆ್ಯಕ್ಚುಲಿ ಪರ್ಫಾರ್ಮಿಂಗ್ ದ ಲಾಂಗ್ ಡಿವಿಷನ್, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ರ್ಯಾಷನಲ್ ನಂಬರ್ಸ್ ವಿಲ್ ಹ್ಯಾವ್ ಎ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆರ್ ಎ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಓಕೆ, ಸರಿ. ಮೊದಲನೇದು 17/8 ಇದೆ. 17/8 17/8 ಇದೆ, ಹೌದಾ? ಏನು ಮಾಡ್ಬೇಕು ನಾನು? 17ನ ಹಾಗೆ ಇಡ್ತೀನಿ, 8ನ್ನ ನಾನು 2⁻³ ಅಂತ ಬರಿಬೋದು. ದೇರ್ಫೋರ್ ಇಟ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಇಷ್ಟ ಸಿಂಪಲ್, ಹೌದಾ? ದಿಸ್ ಇಸ್ ಟರ್ಮಿನೇಟಿಂಗ್. ಹಾಗೆ ಎರಡನೇದು 15/1600, ಹೌದಾ? ಸೊ ನಾನೇನು ಮಾಡ್ತೀನಿ, 1600ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ. ಮಾಡ್ರಿ. ಸೊ 2 8s are 16, 00 as it is. 2 4s are 8, 00 as it is. 2 20s are 40, 0 ಹಾಗೆ ಬರೀರಿ. 2 100s are 200. 2 50s are 100. 2 25s are 50. ಹಾಗೆ 5 5s are 25. ಹಾಗೆ 5 1s are 5. ಸೊ ಏನಂತ ಬರಿಬೋದು ಈಗ ನಾನು? ಇದನ್ನು 15ಅನ್ನು 3 into 5 ಅಂತ ಬರಿಬೋದು. 3 into 5 ಅಂತ ಬರಿಬೋದು. ಡಿವೈಡೆಡ್ ಬೈ ಇದನ್ನು 1 2 3 4 5 6 2⁻6 into 5⁻2 ಅಂತ ಬರಿಬೋದು. 15ಅನ್ನು ಸ್ಪ್ಲಿಟ್ ಮಾಡಿದೆ, ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಮಾಡಲೇಬೇಕು ಅಂತ ಏನೂ ಇಲ್ಲ. ಓಕೆ, ನಾನು ಸ್ಪ್ಲಿಟ್ ಮಾಡಿದೆ. ಈಗ 1 5 ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದೇನು? 3 ಡಿವೈಡೆಡ್ ಬೈ 2⁻6 into 5. ನೋಡಿ, ಇದು ಕ್ಯೂ, ಇಲ್ಲಿ ಇರ್ತಕ್ಕಂಥ ಕ್ಯೂ 2⁻m into 5⁻n ಫಾರ್ಮಲ್ ಇದೆನಾ? ಖಂಡಿತ ಇದೆ. ದೇರ್ಫೋರ್ ಇಟ್ ಈಸ್ ಅ ಟರ್ಮಿನೇಟಿಂಗ್. ಇದು ಟರ್ಮಿನೇಟಿಂಗ್. ಯಾವ್ದ್ಯಾವುದು? ಮೊದಲನೇದು ಕೂಡ ಟರ್ಮಿನೇಟಿಂಗ್, ಎರಡನೇದು ಕೂಡ ಟರ್ಮಿನೇಟಿಂಗ್. ಈಗ ಮೂರನೇದ್ರ ಕಡೆ ಹೋಗೋಣ. 23/2⁻3 into 5 ಸ್ಕ್ವಯರ್. ಖಂಡಿತ ಇಲ್ಲಿರೋದೇ 2⁻3 ಮತ್ತು 5 ಸ್ಕ್ವಯರ್. ಕೆಳಗಡೆ ಆಲ್ರೆಡಿ ಅವರೇ ಕೊಟ್ಟಾರೆ. ದೇರ್ಫೋರ್ ಇಟ್ ಈಸ್ ಆಲ್ಸೋ ಟರ್ಮಿನೇಟಿಂಗ್. ಇದು ಕೂಡ ಟರ್ಮಿನೇಟಿಂಗ್. ಈಗ ಲಾಸ್ಟ್ ಒಂದು ನೋಡೋಣ. 129 ಡಿವೈಡೆಡ್ ಬೈ 2⁻2 into 5⁻7 into 7�5. ಇದು ಕೂಡ ಟರ್ಮಿನೇಟಿಂಗ್ ಅಲ್ಲ, ಏಕೆಂದರೆ ಕೆಳಗಡೆ 2⁻2 into 5⁻7 ಇದೆ ಅಲ್ಲ. ಏನು ಪಕ್ಕಕ್ಕೆ ಇನ್ನೊಂದು 7�5 ಒಂದು ಅದಷ್ಟೇ. ಟರ್ಮಿನೇಟಿಂಗ್ ಅಲ್ಲ? ಇಲ್ಲ. ಹಿಂಗಿತ್ತು ಅಂದರೆ ಟರ್ಮಿನೇಟಿಂಗ್ ಆಗುತ್ತಾ? ಇಲ್ಲ. ನಾನು ಹೇಳಬೇಕಾಗಿತ್ತೇನೋ ಮರೆತು ಹೋದೆ. ಸೊ ಕ್ಯೂ ಫಾರ್ಮೆಟಲ್ಲಿ, ಹೌದಾ, p/q ಅಲ್ಲಿ ಕ್ಯೂ ಹೆಂಗಿರ್ಬೇಕಂತ ಹೇಳಿದೆ? 2⁻m 5⁻n ಇರಬೇಕು, ಇಲ್ಲ 2⁻m ಅಥವಾ 5⁻n. ಇದಿಷ್ಟು ಇರುತ್ತಲ್ಲ. ಇದಿಷ್ಟ್ರ ಜೊತೆಗೆ ಇದ್ರ ಜೊತೆಗೆ ಇದು ಇದೆ, ಈ ಫಾರ್ಮೆಟಲ್ಲಿ ಇದೆ. ಇದ್ರ ಪಕ್ಕ ಯಾವುದಾದ್ರೂ ಒಂದು ನಂಬರ್ ಇರಲಿ, 7 8 1 ಅಲ್ಲ 3 2 5 1 ಬಿಟ್ಟು ಬೇರೆ ಯಾವುದೇ ನಂಬರ್ ಇರಲಿ. ಸೊ 2⁻2 into 5⁻3 ಅದೇ ಪಕ್ಕಕ್ಕೆ 2⁻1 ಅದೇ ಅಂತ ಇಟ್ಕೊಳ್ರಿ. ಈಸ್ ಇಟ್ ಅ ಟರ್ಮಿನೇಟಿಂಗ್ ಆರ್ ಎ ನಾನ್ ಟರ್ಮಿನೇಟಿಂಗ್? ಮ್ಯಾಮ್ ಎಕ್ಸ್ಟ್ರಾ 2 ಬಂತಲ್ಲ. 2 ಬಂದ್ರೂ ಏನಾಗುತ್ತೆ? 2⁻2 into 2⁻1 ದಟ್ ಈಸ್ 2⁻3 into 5⁻3 ಆಯಿತು. ಅಗೇನ್ ಇಟ್ ಈಸ್ ಎ ಟರ್ಮಿನೇಟಿಂಗ್. ಓಕೆ, ವಿಷಯ ಏನು ಅಂದರೆ 2 ಮತ್ತು 5ಗಳ ಜೊತೆಗೆ
ಬೇರೆ ಯಾವುದೇ ನಂಬರು ಎಕ್ಸ್ಟ್ರಾ ಬರಬಾರ್ದು. ಇದೇ ನಂಬರ್ ಮತ್ತೆ ರಿಪೀಟ್ ಬಂತು ಅಂದರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗಿ ಮತ್ತೆ ಕಾಮನ್ ಆಗಿ 2 ಪವರ್ m ಇಂಟು 5 ಪವರ್ n ಫಾರ್ಮೆಟಲ್ಲೇ ಬರೋದು. ಯಾವ ನಂಬರು ಬರಬಾರ್ದು, 2 ಮತ್ತು 5 ಬಿಟ್ಟು ಬೇರೆ ಯಾವ ನಂಬರು ಪಕ್ಕಕ್ಕಿರಬಾರ್ದು. ಸಪೋಸ್ ಇಲ್ಲಿ 3 ಇತ್ತು ಅಂತ ಇಟ್ಕೊಳ್ರಿ, ಸಪೋಸ್ ಇಲ್ಲಿ 3 ಇತ್ತು ಅಂತ ಇಟ್ಕೊಳ್ರಿ, ಮುಗೀತು, ಹೋಯ್ತದು. ಏನಾಯ್ತು, ಈ ಕ್ಯೂ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಫಾರ್ಮಿಗೆ ಹೋಗುತ್ತೆ. ಎಲ್ಲಿಂದ, ರಿಪೀಟಿಂಗ್ ಫಾರ್ಮಿಂದ, ಐ ಮೀನ್ ಟರ್ಮಿನೇಟಿಂಗ್ ಫಾರ್ಮಿಂದ. ಅರ್ಥ ಆಗ್ತಿದ್ದದಾ? ಸೊ ಟರ್ಮಿನೇಟಿಂಗ್ ಇರುವಂಥದ್ದು ಯಾವಾಗಲೂ 2 ಪವರ್ m ಇಂಟು 5 ಪವರ್ n ಫಾರ್ಮಲ್ಲಿ ಮಾತ್ರ ಇರಬೇಕು. ಯಾವುದೇ ಇನ್ನೊಂದು ನಂಬರ್ ಬಂತು ಅಂದರೆ ಇಟ್ ವಿಲ್ ಬಿ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಆಗುತ್ತೆ. ಓಕೆ, ಸೊ ದಿಸ್ ವಿಲ್ ಬಿ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ಓಕೆ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ಅರ್ಥ ಆಯ್ತಲ್ಲ? ಗಾಟ್ ಇಟ್? ಸರಿ. ಸೊ 129 ಡಿವೈಡೆಡ್ ಬೈ 2 ಸ್ಕ್ವಯರ್ ಇಂಟು 5 ಪವರ್ 7 ಇಂಟು 7 ಪವರ್ 5 ಇದೆ. ಹಾಗಾಗಿ ಓಕೆ, ಕೆಲವೊಮ್ಮೆ ಹಿಂಗೂ ಚಾನ್ಸಸ್ ಇರುತ್ತೆ. 7 ಪವರ್ 5 ಮತ್ತೆ ಮೇಲ್ಗಡೆ ಇರುವಂಥ ನಂಬರ್ ಎರಡೂ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ 7 ಪವರ್ 5 129 ಅಲ್ಲ. ಹಾಗಾಗಿ ನಾನು ಆರಾಮಾಗಿ ಹೇಳಿದೆ ಏನಂತ. ಸೊ ಇದು ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಅಂತ. ಓಕೆ, ಸಪೋಸ್ ಹಿಂಗಿತ್ತು ಅಂತ ಇಟ್ಕೊಳ್ರಿ. ಹೆಂಗೆ, 49 ಡಿವೈಡೆಡ್ ಬೈ 2 ಪವರ್ 3 ಇಂಟು 5 ಸ್ಕ್ವಯರ್ ಇಂಟು 7 ಸ್ಕ್ವಯರ್ ಅದೇ ಅಂತ ಇಟ್ಕೊಳ್ರಿ. ಈಸ್ ಇಟ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್? ಇದು ಟರ್ಮಿನೇಟಿಂಗು ಅಥವಾ ನಾನ್ ಟರ್ಮಿನೇಟಿಂಗು ಅಷ್ಟು ಹೇಳ್ರಿ. ನೋಡ್ರಿ, 7 ಸ್ಕ್ವಯರ್ 49, ಮೇಲ್ಗಡೆ 49 ಕ್ಯಾನ್ಸಲ್ ಆಗಿ ಏನು ಉಳಿತು, 1 ಡಿವೈಡೆಡ್ ಬೈ 2 ಪವರ್ 3 ಇಂಟು 5 ಸ್ಕ್ವಯರ್ ಉಳಿತು. ಹಾಗಿದ್ರೆ ಏನಾಯ್ತಿದು, ಟರ್ಮಿನೇಟಿಂಗ್ ಆಯಿತು. ಸೊ ನೋಡಿದ ತಕ್ಷಣ ಏನನ್ನಿಸ್ತದೆ, ಅಯ್ಯೋ ಕೆಳಗಡೆ 7 ಸ್ಕ್ವಯರ್ ಇದೆ ಅಲ್ಲ, ಮುಗೀತಿದು, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಬರೀಯಪ್ಪ ಅಂಥೇಳಿ ಬರೆದು ಬಿಟ್ರೆ ಮುಗೀತು. ಇಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದ್ದರೆ ಕ್ಯಾನ್ಸಲ್ ಮಾಡಿರಿ, ಕ್ಯಾನ್ಸಲ್ ಆಗಲ್ಲ ಅಂದರೆ ಮತ್ತೇನು ಮಾಡ್ಲಿಕ್ಕಾಗಲ್ಲ. ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಬರೆಯೋದಷ್ಟೇ. ಓಕೆ, ಕ್ಲಿಯರಾ? ರೈಟ್, ಇಲ್ಲಿಗೆ ಈ ಪ್ರಶ್ನೆಗಳೆಲ್ಲ ಕಂಪ್ಲೀಟ್ ಆಯಿತು. ಸೊ ಮಕ್ಕಳೇ, ನಾವು ಇವತ್ತಿನ ಸೆಷನಲ್ಲಿ ಹಾಗಿದ್ರೆ ಏನನ್ನ ಕಲ್ತ್ವಿ, ಪೂರ್ತಿ ಚಾಪ್ಟರ್ನ ರಿವೈಸ್ ಮಾಡಿದ್ವಿ. ಯಾವ ಚಾಪ್ಟರು? ರಿಯಲ್ ನಂಬರ್ಸ್ ಚಾಪ್ಟರ್, ಹೌದಾ? ಸೊ ಕಂಪ್ಲೀಟ್ ಆಗಿ ರಿವೈಸ್ ಮಾಡಿದಾಯಿತು. ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಕವರ್ ಮಾಡಿದ್ವಿ. ಬಟ್ ಪ್ರಶ್ನೆಗಳು ಇದ್ರ ಮೇಲೆ ಬರುವಂಥ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಸೆಪ್ರೇಟಾಗಿ ಒಂದು ವಿಡಿಯೋನ ನೀವು ನೋಡ್ಬೋದು, ನಿಮಗೆ ಸಿಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಇದು ಚಾಪ್ಟರ್ನ ಕಂಪ್ಲೀಟ್ ಆಗಿ ಕಾನ್ಸೆಪ್ಷಲ್ ವೈಸ್ ರಿವೈಸ್ ಮಾಡ್ತಾ ಹೋಗುವಂಥದ್ದು. ಓಕೆ, ಸೊ ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗಳ ಈ ಎಲ್ಲ ಚಾಪ್ಟರ್ ರಿವಿಷನ್ ಏನು ಮಾಡ್ತೀವಲ್ಲ ಆ ಒಂದು ವಿಡಿಯೋಸ್ಗಳನ್ನು ಚೆನ್ನಾಗಿ ನೋಡಿ ಇದರಿಂದ ತಿಳ್ಕೊಳ್ಳಿ, ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ ಅಂತ ಹೇಳ್ತಾ, ನಾಳೆ ಸೆಷನಲ್ಲಿ ಮತ್ತೆ ಮುಂದಿನ ಇನ್ನೊಂದು ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಸೆಷನಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.